ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ. ಧೂಮಪಾನ ಮದ್ಯಪಾನದಿಂದ ಸಾವು ಉಂಟಾಗುತ್ತದೆ. ಸಿಗರೆಟ್ ಸ್ಮೋಕಿಂಗ್ ಅಂಡ್ ಆಲ್ಕೋಹಾಲ್ ಕನ್ಸಂಪ್ಷನ್ ಆರ್ ಇಂಜೂರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. Good morning, sir. Sit down, sit down. ಇನ್ಮೇಲೆ ನಾನೇ ನಿಮ್ಮ ಹೊಸ ಕ್ಲಾಸ್ ಟೀಚರ್. ಇದು 10ನೇ ಕ್ಲಾಸು. ಒಂದೊಂದು ವಿದ್ಯಾರ್ಥಿ ಜೀವನದಲ್ಲೂ ಹೊಸ ಪಯಣ ಶುರು ಆಗೋದು ಇಲ್ಲಿಂದನೇ. ಅದು ಅಲ್ಲದೆ ಐ ಆಮ್ ವೆರಿ ಸ್ಟ್ರಿಕ್ಟ್. ಓಕೆ? ಅಭಿಲಾಷ್ ಟಿ ಕೆ, ಅನೂಪ್ ರಮೇಶ್, ಪ್ರೆಸೆಂಟ್ ಸರ್. ಬಿಂದು ಬಿಪಿ, ಪ್ರೆಸೆಂಟ್ ಸರ್. ವಿವೇಕ ಚಂದ್ರನ್, ಪ್ರೆಸೆಂಟ್ ಸರ್. ಎಡ್ವಿನ್ ಟಿ ಸಿ, ನೀರೋಸ್ ಅಹಮದ್, ಪ್ರೆಸೆಂಟ್ ಸರ್. ಗಿರೀಶ್ ಕೆ, ಪ್ರೆಸೆಂಟ್ ಸರ್. ಸಂತೋಷ್, ಪ್ರೆಸೆಂಟ್ ಸರ್. ಉಣ್ಣಿ ಕೃಷ್ಣನ್, ಪ್ರೆಸೆಂಟ್ ಸರ್. ಉಣ್ಣಿ ಕೃಷ್ಣನ್, ಪ್ರೆಸೆಂಟ್ ಸರ್. ಸೈಲೆನ್ಸ್. ಉಣ್ಣಿ ಕೃಷ್ಣನ್, ಸ್ಟ್ಯಾಂಡ್ ಅಪ್. ಉಣ್ಣಿ ಕೃಷ್ಣನ್, ಪ್ರೆಸೆಂಟ್ ಸರ್. ಏನು ನನ್ನೇ ಗೆಲ್ಲಿ ಮಾಡ್ತಿದ್ಯಾ? ಕೈ ನೀಡು. ಏನಾಯ್ತು ಟೀಚರ್? ಯಾಕೆ ಹೊಡಿತಾ ಇದ್ದೀರಾ? ಇವನು ನನ್ನ ಮಗ. ಓ, ನಿಮ್ಮ ಮಗನ ಇವನು? ಎಷ್ಟು ಕೊಬ್ಬಿ ಇವನ್ಗೆ? ಅಟೆಂಡೆನ್ಸ್ ತಗೊಳ್ಳೋವಾಗ ಹೆಣ್ಮಗು ಥರ ಮಾತಾಡಿ ನನ್ನ ಗೆಲ್ಲಿ ಮಾಡ್ತಿದ್ದಾನೆ. ಅಯ್ಯೋ, ಅವನು ನಿಮ್ಮನ್ನ ಬೇಕು ಅಂತ ರೇಗಿಸ್ತಾ ಇಲ್ಲ. ಅವನ ಧ್ವನಿ ಇರೋದೇ ಹಾಗೆ. ಐ ಆಮ್ ಸಾರಿ. ಯಜಮಾನ್ರೆಲ್ಲ ಯಾರೂ ಇಲ್ಲ. ಬೇರೆಯವರೆಲ್ಲ ಅವ್ರ ಮುಂದೆ ಕೈ ಕಟ್ಟಿ ನಿಂತ್ಕೋತಾರೆ. ನಾನು ಮುಖದ ಮೇಲೆ ಮಾತಾಡ್ತೀನಿ. ಅದೇ ಶಶಿ. ಕಣ್ಸು ಅಂದರೆ ಹಿಂಗಿರ್ಬೇಕು ಕಣ. ಅದೇ ನಾನು ಹೇಳ್ತಿರೋದು. ಕಣ್ಸಿನ ಥರ ಮಾತಾಡಬೇಕು ಅಂದರೆ 2 ಪೆಗ್ ಹಾಕಬೇಕು ಕಣ. ಅದೇ ಕರೆಕ್ಟು. ಅದು ಕರೆಕ್ಟೇ. ಏಯ್ ನಿಂತ್ಕೊಳ್ಳಲೇ, ಬಂದೆ ನಿನ್ಗೆ. ಏನೋ ಮಾಡ್ತಿದ್ಯಾ? ಸರಿಯಾಗಿ ಮೀಸೇನೋ ಚಿಗ್ರಿಲ್ಲ, ಅಷ್ಟು ಬೇಗನೆ ಶುರು ಮಾಡಿದ್ಯಾ? ಲೇ, ನೀನ್ ಬಾಲು ಮಾಸ್ಟರ್ ಮಗ ತಾನೆ? ನಿಮ್ಮ ಅಪ್ಪನ ಹತ್ರ ಹೇಳ್ತೀನಿರೋ. ಗೊತ್ತಿಲ್ದೇನೆ ನಿನ್ನ ಮಗ ಕಳ್ ಕುಡ್ದಿದ್ದಾನೆ. ನಿಜ? ನೀನು ನಿನ್ನೆ ಕೇಳ್ತಿರೋದು ಕಳ್ಳು ಕುಡ್ದೇನೋ? ಹೇಳು. ರಭಸ ಕುಡಿದ್ರೆ ಹುಡುಗರ ತರ ಮಾತಾಡ್ಬೋದು ಅಂತ ಕೇಳ್ಪಟ್ಟಿದ್ದೆ, ಅದಕ್ಕೆ ಕುಡ್ದೆ. ಆತ್ಮೀಯ ಡಾಕ್ಟರ್, ಕೇರ್ ಆಫ್ ಮೈಸೂರು ವಿಜಯನಗರ. ಮಾನ್ಯ ಡಾಕ್ಟರೇ, ನಾನು 15 ವರ್ಷದ ಗಂಡು ಹುಡುಗ. ಆದರೆ ಕೇಳಿಸ್ಕೊಳ್ಳೋದಕ್ಕೆ ಹೆಣ್ಮಕ್ಳು ಥರ ನನ್ನ ಧ್ವನಿ ಇದೆ. ಆದರೆ ಗಂಡು ಹುಡುಗರ ವಯಸ್ಸು ಟೀನೇಜಲ್ಲಿ ಗಡಸಾಗುತ್ತೆ ಅಂತ ತುಂಬ ಬುಕ್ಕಲ್ಲಿ ಓದಿದ್ದೀನಿ, ಕೇಳಿದ್ದೀನಿ. ಆದರೆ ನನ್ನ ವಯಸ್ಸಲ್ಲಿ ಇದುವರೆಗೂ ಯಾವುದೂ ಬದಲಾವಣೆನೇ ಕಾಣಿಸಿಲ್ಲ. ನನ್ನ ಧ್ವನಿ ಸರಿ ಹೋಗೋದಕ್ಕೆ ನಾನು ಏನು ಟ್ರೀಟ್ಮೆಂಟ್ ತಗೊಬೇಕು? ಲೈಕ್ ಹೋಗಿಲ್ಲ. ನೀನೇ ನನ್ನ ಕಿಂಡಲ್ ಮಾಡ್ತಾ ಇದೀಯಾ? ಏನ್ ಮಾಡ್ತೀಯಾ? ಇವನ್ನ ಸುಮ್ಮನೆ ಬಿಡ್ಬಾರ್ದು. ಧ್ವನಿ ಇರೋ ಇವನಿಗೆ ಏನಾದರೂ ಒಂದು ಹೆಸರಿಡ್ಬೇಕಲ್ವ? ಕೋಗ್ಲಿಡೋಣ. ಅದು ಬೇಡ, ನಾವ್ ಅದಕ್ಕಿಂತ ಒಳ್ಳೆ ಹೆಸರಿಡೋಣ. ಫೀಮೇಲ್ ಉಣ್ಣಿ ಕೃಷ್ಣನ್.
ಹಲೋ. ಹಲೋ, ಸೀಮಾ ಅವ್ರ ಮನೇನಾ? ಹೌದು, ನೀವ್ಯಾರು? ನೀವ್ಯಾರು? ಸೀಮಾ ಅವ್ರ ಅಕ್ಕನಾ? ಅಲ್ಲ, ಸೀಮಾ ಅವ್ರ ಗಂಡ IV ಶಶಿ. ಹಲೋ, ಸೀಮಾ ಅಲ್ವಾ? ಇಲ್ಲ ಕಣೆ, ಡಿಂಗ್ರಿ ನಾಗರಾಜ್ ಬೇಕು ಅಂದ್ರೆ ಸಾಧು ಹೋಗ್ಲಿ ತರ ಮಾತಾಡ್ತೀನಿ. ಈಕೆ ಫೋನು. ನೀನ್ ಹೋಗೆ. ನನಗೆ ಹೋಗು ಅಂತಿದ್ಯಾ? ನೀನ್ ಹೋಗಿ ಹುಚ್ಚಿ. ನೀನ್ ಹೋಗಿಲೇ ಹುಚ್ಚಿ. ಅಯ್ಯೋ ಹೋಗಿ, ತಲೆ ಕೆಟ್ಟಿರೋಳೆ. ಗಂಟ್ಲಿಸ್ಟ್ ಬೇಸ್ ಮಾಡ್ಕೊಂಡು ಮಾತಾಡಿದ್ರು ಅರ್ಥ ಆಗಿಲ್ಲ ಅಂದ್ರೆ ಮೋದೇವಿ. ಓ, ರಾಂಗ್ ನಂಬರ್ ಬಂದಿತ್ತಾ? ಫೋನ್ ಬಂದ ತಕ್ಷಣ ಎತ್ಕೊಂಡ್ಬಿಡ್ತೀಯಾ? ನೀನ್ ವಾಯ್ಸ್ ಕೇಳಿದ ತಕ್ಷಣ ಅವ್ರೇನೋ ಅಂದಿರ್ತಾರೆ, ನೀನು ಕೋಪ ಬರುತ್ತೆ. ಅಲ್ಲ, ಮಾತಾಡೋದು ನೀನೊಬ್ಬ ಗಂಡ್ಸು ಅಂತ ಅವ್ರಿಗೂ ಗೊತ್ತಾಗ್ಬೇಕಲ್ಲ. ನೀನ್ ಧ್ವನಿ ಕೇಳಿದ್ರೆ ಯಾರಿಗ್ ಗೊತ್ತಾಗುತ್ತೆ? ಅದು ನನ್ ತಪ್ಪಲ್ಲ. ನಮ್ಮಪ್ಪ ಬಾಲಕೃಷ್ಣನ್ ವಾಯ್ಸ್ ಹಿಂಗ ಇತ್ತು. ಇಲ್ಲ ಅಲ್ಲ, ಅಪ್ಪ ಅವರಪ್ಪ ಗೋಪಾಲ್ ಕೃಷ್ಣನ್ ವಾಯ್ಸ್ ಹಿಂಗಿತ್ತಾ? ಅಪ್ಪ ಅವರಪ್ಪ ಯಾರಿಗಾದ್ರೂ ಈ ತರ ಗಂಟ್ಲಿತ್ತಾ ಹೇಳು? ಮತ್ತೆ ನನ್ ಗಂಟ್ಲು ಮಾತ್ರ ಯಾಕೆ ಈ ತರ ಆಯ್ತು? ಎಲ್ಲ ನಿನ್ ಬೇಜವಾಬ್ದಾರಿತನ. ಗರ್ಭದಲ್ಲಿರುವಾಗ ಗ್ರಹಣ ಟೈಮಲ್ಲಿ ಆಚೆ ಕಡೆ ತುಂಬಾ ಸುತ್ತಾಡ್ತಾ ಇದ್ದೆ ಡಾಕ್ಟರ್ ಮಹೇಶ್ ನನಗೆ ತುಂಬಾ ಸಲ ಹೇಳಿದ್ದಾರೆ ಗೊತ್ತಾ? ಇದಕ್ಕೆಲ್ಲ ನೀನೇ ಕಾರಣ. ನನ್ ಗಂಟ್ಲು ಈ ತರ ಬದಲಾಗೋದಿಕ್ಕೆ. ಅದನ್ ಮರಿಬೇಡ. ಅದು ಯಾವಗಳಿಗೆ ನನ್ನ ಎತ್ಬಿಟ್ರ ಇವರು. ಅಯ್ಯೋ ದೇವ್ರೆ, ನನ್ನ ವಾಯ್ಸು ಕಡಿಮೆ ಆಯ್ತು, ಮಾತ್ರೆಗಳು ಮಾತ್ರ ಕಡಿಮೆ ಆಗ್ಲಿಲ್ಲ. ಈಗ ಯಾವ ಮಾತ್ರೆ ನುಂಗೋದು? ಇದು ತಗೊಳ್ತೀನಿ. ಕಂಠ ಕಠೋರ ಪಿಂಡ ಲೇಹ, ಹೆಸರಿಗೇನು ಕಡಿಮೆ ಇಲ್ಲ. ತಿನ್ನೋರ್ಗೆ ತಾನೇ ಅದ್ರ ಕಷ್ಟ ಗೊತ್ತಾಗೋದು. ಸತ್ತಿರೋ ಇಲಿ ತರ ದುರ್ನಾತ ಹೊಡಿತಾ ಇದೆ ಅಷ್ಟೇ. ಇರೋ ಗಂಟ್ಲು ಹೋಗದೆ ಇದ್ರೆ ಸಾಕಪ್ಪ. ಈಶ್ವರ ಅಪ್ಪ, ಮಲೆ ಮಾದಪ್ಪ. ಕುಂಟ್ರಿಗೆ ಕೈ ಕಾಲು ನೋಡಿದ್ರೆ ಗೊತ್ತಾಗುತ್ತೆ, ಕಿವುಡನ್ಗೆ ಕೇಳಿಸ್ತಾ ಇಲ್ಲ ಅಂದ್ರೆ ಗೊತ್ತಾಗುತ್ತೆ, ಕುರುಡ್ರಿಗೆ ಅವ್ರ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ. ಆದ್ರೆ ನನ್ನ ಈ ತೊಂದ್ರೆ ಬಾಯಿ ತೆಗೆದ್ರೆ ಮಾತ್ರ ಊರವ್ರಿಗೆಲ್ಲ ಗೊತ್ತಾಗುತ್ತೆ. ಅದಕ್ಕೆ 4-5 ಜನ ಇರೋ ಜಾಗದಲ್ಲಿ ನನ್ನ ಈ ಗಂಟ್ಲಿಂದ ಮಾತಾಡೋಂಥ ಸಂದರ್ಭ ಬರೋದೇ ಬೇಡಪ್ಪ. ನಿನ್ನ ಬೇಡ್ಕೋತೀನಪ್ಪ, ಬಾಯಿ ತೆಗೆದೇ ಇರೋಂಥ ಕೆಲ್ಸ ನಾನು ಕೊಡಪ್ಪ. ಹಿಂಗೆ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಟ್ರೆ ಏನ್ ಅರ್ಥ ಆಗುತ್ತೆ? ಏನಾದ್ರೂ ಹೇಳು. ಎಲ್ಲಿ ನೋಡ್ತಾ ಇರಿ, ರಾಜ್ಕುಮಾರ್ ಅವ್ರ ಧ್ವನಿಲಿ ನಾನು ಒಂದಲ್ಲ ಒಂದಿನ ಮಾತಾಡ್ತೀನಿ. ಅಯ್ಯೋ ದೇವ್ರೆ, ಇಷ್ಟು ಜನ ನೋಡ್ತಾ ಇದ್ರೆ ಬಸ್ ಹೋಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ಇಲ್ಲಿ ನಿಂತ್ಕೊಂಡ್ರೆ ತೊಂದರೆ ಗ್ಯಾರಂಟಿ. ದೇವ್ರೆ, ಯಾರು ನನ್ನ ಹತ್ರ ಮಾತಾಡೋದೇ ಬೇಡ. ಇವನ್ಯಾಕೆ ಹಿಂಗ್ ನೋಡ್ತಾವನೆ? 9 ಗಂಟೆ ಮೀನಾಕ್ಷಿ ಬಸ್ ಬಂದಿಲ್ಲ. 10 ಕಾಲ್ ಬಸ್ ಬರುತ್ತೋ ಗೊತ್ತಿಲ್ಲ. ಈ ಥರ ಹೇಳ್ದೆ ಕೇಳ್ದೆ ಬಸ್ ನಿಲ್ಲಿಸ್ಬಿಟ್ರೆ ನಾವೆಲ್ಲ ಏನು ಮಾಡೋದು? ಇದಕ್ಕೆಲ್ಲ ನಾವೆಲ್ಲ ಏನಾರ ಮಾಡಬೇಕು ಅಲ್ವಾ ಸರ್? ಅಲ್ಲ, ನಾನೇನೇ ತಪ್ಪು ಮಾತಾಡೋಣ? ಇಲ್ಲ, ಇನ್ನೂ ಸ್ವಲ್ಪ ತಲೆ ಇದ್ದಿದ್ರೆ ನನ್ನೇ ಮಾತಾಡು ಅಂತಿದ್ದ. ಬೆಳಗ್ಗೆನೆ ತಲೆ ತಿನ್ನಕ್ ಬಂದ್ಬಿಡ್ತಾರೆ. ಹೋಗೋ ಆಚೆ. ಇರು, ನಾನು ಸತ್ತೋದ್ರೆ ನೀನು ಉತ್ತರ ಕೊಡ್ತೀಯಾ? ಹೊಡೆದು ಸಾಯಿಸ್ತಾರಂತೆ. ನಾನು ಏನು ಕೇಳ್ದೆ? ಇವತ್ತು ನ್ಯೂಸ್ ಪೇಪರ್ ಬಂತ ಅಂತ ಕೇಳ್ದೆ, ನೀನು ಬಂತು ಅಂದೆ. ಇವತ್ತಿನ ಪೇಪರ್ ಇವತ್ತು ಕೇಳ್ದೆ, ನಾಳೆ ಕೇಳಲ್ಲ ಇನ್ನೇನಂತ? ಅದಕ್ಕೆ ನನ್ನ ಈ ಥರ 1 ನಿಮಿಷ 1 ಏಟು 2 ಗುದ್ದು ಎಲ್ಲ ನಂಗೆ ಕರೆಕ್ಟಾಗಿ ನೆನಪೈತೆ. ಇಲ್ಲಿಂದ ತಪ್ಪಿಸ್ಕೊಳಕ್ ನನಗೆ ಹೊಡಿತ್ಯಾ? ಬಿಡಲ್ಲ, ತೀರಿಸ್ತೀನಿ. ಅಯ್ಯೋ ದೇವ್ರಿ, ನನ್ನ ಮಗ ನನ್ನ ಹತ್ರ ಏನು ಕೇಳೋದು ಬೇಡ. ಹಲೋ, ಟೈಮ್ ಎಷ್ಟಾಯ್ತು ಸರ್? ನಿಮ್ಮನ್ನೇ ಕೇಳಿದ್ದು, ಟೈಮ್ ಎಷ್ಟಾಯ್ತು? ಇದೇನಿದು? ನನಗೆ ಟೈಮ್ ನೋಡಕ್ ಬಂದಿದ್ರೆ ಇದಕ್ಕಿಂತ ಚೆನ್ನಾಗಿರೋ ವಾಸನೆ ತಗೊಂಡ್ ಕಟ್ಕೊಂತಿದ್ದೆ. ನೀನ್ ಬಾಯಿ ತೆಗ್ದು ಹೇಳಲ್ವಾ? ನೀನ್ ಬಾಯಿ ತೆಗ್ದು ಹೇಳು. ಅಲ್ಲಿ ನೋಡು, ನೀನ್ ಬಾಯಿ ತೆಗ್ದು ಹೇಳಲ್ವಾ? ಟೈಮ್ ಎಷ್ಟಾಯ್ತು ಹೇಳಿ ಸರ್. ಅಣ್ಣ 10 ನನಗೆ ಒಂದ್ಸರಿ ಹೇಳಿದ್ರೆ ಸಾಕು, ನನಗೆ ಕಿವಿ ಕೇಳುತ್ತೆ. 10 ಟೈಮ್ ನಿನ್ನ ಹತ್ರ ಯಾರು ಕೇಳಿದ್ರು ರಾಸ್ಕಲ್? ನಾನು ಇವ್ರನ್ನ ಕೇಳಿದ್ದು. ಸರ್ ಬಾಯಿ ತೆಗ್ದು ಹೇಳಿ, ಟೈಮ್ ಎಷ್ಟು ಹೇಳಿ ಸರ್. ರಹಸ್ಯನಾ? ಕಿವಿ ಹತ್ರ ಹೇಳಿ. 10
ಇನ್ನು ಬಾಯಿ ತೆಗೆದು ಹೇಳಿ ಸರ್, ಟೈಮ್ ಎಷ್ಟಾಯ್ತು ಹೇಳಿ ಸರ್. ಹೇಳಿ ಸರ್, ಟೈಮೇ ತಾನೆ. ಹೇಳಿ. ಹೇಳಿ ಅಂದ್ರೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ನೋಡೋ ಟೈಮ್ ಎಲ್ಲ ಸೈಡ್ ಕರ್ಕೊಂಡು ಹೋಗ್ತಾನೆ. ಈಗ ಟೈಮ್ ಹೇಳಿ. 10, 11. ರಾಸ್ಕಲ್, ಹುಡುಗಿ ವಾಯ್ಸಲ್ಲಿ ಮಾಡಿ ನನ್ನ ಕಿಂಡಲ್ ಮಾಡ್ತೀಯಾ? ನಾನೇನು ಮೆಂಟ್ಲ್ ಅನ್ಕೊಂಡ್ಯಾ? ನನ್ನ ಕಿಂಡಲ್ ಮಾಡ್ತೀಯ ನೀನು? ಮತ್ತೆ ತಮಾಷೆ ಮಾಡ್ತಾ ಇಲ್ಲ, ನನ್ನ ಒರಿಜಿನಲ್ ವಾಯ್ಸ್ ಇದು. ಅಯ್ಯಪ್ಪ, ಚೆನ್ನಾಗಿದೆ ಚೆನ್ನಾಗಿದೆ. ರಾಜ್ಕುಮಾರ್ ತರ ಗೆಟಪ್ಪು, ಕೋಳಿ ತರ ವಾಯ್ಸು. ಲೈಕ್ ಕೋಳಿ. ಹಾ ಬನ್ನಿ ಬನ್ನಿ ಬನ್ನಿ, ಬೇಗ ಬೇಗ ಇಳ್ಕೊಳ್ಳಿ. ಏಯ್, ಇನ್ನ ಮುಂದೆ ಹೋಗೋ ಜಾಗ ಇದೆ, ಹೋಗ. ಕೋಳಿ ತರ ಮಾತಾಡೋಣ, ನಿಂತ್ಕೊಳ್ಳಲೆ. ನಿಂತ್ಕೊಳ್ಳಲೆ, ನಿನ್ನೆ ಕಡ. ಯಾವ ಕಡೆ ಹೋಗ್ಬೇಕು? ಈ ಕಡೆ ಬನ್ನಿ. ಮದ್ದು 4 ಜನನಾ? 1 ನಿಮಿಷ ಕಾಸು ಕೊಡಿ. ನೀವು ಎಲ್ಲಿಗೆ ಹೋಗ್ಬೇಕು? ಎಲ್ಲಿಗೆ ಹೋಗ್ಬೇಕು ಅಂತೇಳಿ? ಆಕರ್ಷಕ, ಅದಕ್ಕೆ ರಾಕೆಟ್ ಅಲ್ಲಿ ಹೋಗ್ಬೇಕು. ಟಿಕೆಟ್ ಕೇಳಿದ್ರೆ ಕೈ ತೋರಿಸ್ತಾರೆ ಯಾವಾಗ್ಲೂ. ಬಾಯಿ ತೆಗೆದು ಮಾತಾಡಿ ಸರ್. ಮಾತಾಡಲ್ಲ, ಮಾತಾಡಿದ್ರೆ ಕೋಗಿಲೆ ತರ ಧ್ವನಿ ಬರುತ್ತೆ. ಓ ಹಾಗಾದ್ರೆ ಅದ ವಿಷಯ. ಟಿಕೆಟ್ ಟಿಕೆಟ್ ಟಿಕೆಟ್. ನಿಲ್ಸಿ, ನಾನು ಇಳಿಬೇಕು. ಸ್ಕೂಲ್ ಬಂತು. ಇಳಿರಿ ಬೇಗ ಇಳಿದ್ ಬರಯ್ಯ. ಅಕ್ಕ ಇಳಿರಿ, ಒಂದು ಅಕ್ಕ ಇಳಿಬೇಕು. ನನ್ನ ಮಗನೇ. ಎಲ್ಲ ಇಳ್ಕೊಂಡ್ರಾ? ಮನುಷ್ಯರಿಗೆ ತೊಂದರೆ ಕೊಡಕ್ಕೆ ಬಂದ್ಬಿಡ್ತಾರೆ. ರೈಟ್. ಗುಡ್ ಮಾರ್ನಿಂಗ್. ಟೈಮ್ ಎಷ್ಟಾಯ್ತು? ಇವ್ರಿಗೇನಾಯ್ತು? ಗೇಲಿ ಮಾಡಿದ್ರೆ ನಾನ್ ಸ್ಕೂಲಿಗೆ ಬರಲ್ಲ ಮಾಸ್ಟ್ರೆ. ಟೀಚರ್, ನಿಮ್ಗೆ ಮದ್ವೆ ಆಗಿದ್ಯಾ? ಎಲ್ಲ ಆಗೋದು? ಯಾವ್ದು ಸೆಟ್ ಆಗಿಲ್ಲ. ಕೋಪ ಮಾಡ್ಕೋಬೇಡಿ, ಸೆಟ್ ಆಗತ್ತೆ ಅಂತ ಹೇಳ್ತಾ ಇದ್ದೀನಿ. ಅಲ್ಲ, ಟೀಚರ್ಗೆ ಫಸ್ಟ್ ಪೀರಿಯಡ್ ಫ್ರೀ ತಾನೆ? ಆಫೀಸ್ ರೂಮಿಗೆ ಬನ್ನಿ, ನಾವಿಬ್ರು ಫ್ರೀ ಆಗಿದ್ದಾಗ ಒಂದೊಳ್ಳೆ ಕತೆ ಹೇಳ್ತೀನಿ. ಇಲ್ಲ ಮಿಸ್ಟ್ರೆ, ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ಬೇಕು. ಅಯ್ಯೋ, ಮಕ್ಕಳಿಗೆಲ್ಲ ಪರೀಕ್ಷೆ ಇರೋ ಸಮಯ ಇದು. ಎಲ್ಲಿ ಮೇಷ್ಟ್ರೇ, ಟೀಚರ್, ನಿಮ್ ಹತ್ರ ನಾನು ತುಂಬಾ ಸಲ ಹೇಳಿದೀನಿ, ಆ ಹುಡುಗಿ ಹತ್ರ ಈ ತರ ಎಲ್ಲ ಮಾಡ್ಬೇಡಿ ಅಂತ. ಅಯ್ಯೋ, ಬೇಕು ಅಂತ ಇದನ್ನೆಲ್ಲ ಮಾಡ್ಲಿಲ್ಲ. ನನ್ ಟೀಚರ್ ಹತ್ರ ಸಿಲೆಬಸ್ ಎಷ್ಟು ಕವರ್ ಮಾಡಿದ್ರೆ ಅಂತ ಕೇಳ್ತಾ ಇದ್ದೆ. ತುಂಬಾ ದಿನದಿಂದ ಸಿಲೆಬಸ್ ಕಂಪ್ಲೀಟ್ ಮಾಡೋದ್ರ ಬಗ್ಗೆನೇ ನೀವು ಮಾತಾಡ್ತಾ ಇದ್ದೀರಾ. ಟೈಮ್ ಆಯ್ತು, ಬೆಲ್ ಹೊಡಿರಿ. ಇವ್ರು ಯಾರನ್ನ ಕನೆಕ್ಟ್ ಮಾಡಕ್ ನೋಡ್ತಾವ್ರೋ ಏನೋ. ಸರಿ, ನಮ್ಮ ದೇಶದ ಪ್ರಾಣಿ ಯಾವುದು? ಹುಲಿ. ಓಕೆ. ನಮ್ಮ ದೇಶದ ಪಕ್ಷಿ? ಕೋಗಿಲೆ. ಕೋಗಿಲೆನಾ? ಅದಲ್ಲ ಟೀಚರ್, ಹಿಂದೆ ನೋಡಿ ಕೋಗಿಲೆ. ಏನು ನೀ ಕೃಷ್ಣ? ಕೂತ್ಕೊಳ್ಳೋ. ಸೈನ್ ಮಾಡಿ ಸರ್. ಕ್ಲಾಸ್ ಮುಗಿಸ್ಕೊಂಡು ಆಚೆ ಬಾ, ನಾನು ಯಾರು ಅಂತ ತೋರಿಸ್ತೀನಿ. ಸರ್, ನಿಮ್ಗಲ್ಲ. ಹಲೋ, ಮೈ ನೇಮ್ ಈಸ್. ಹಲೋ, ಇದು ನಾನೇ ಪಪ್ಪನ್. ಡೋಕಮೋ. ಕೋಪ ಮಾಡ್ಕೋಬೇಡ ಡಾರ್ಲಿಂಗ್. ನಿನ್ ಲಿಪ್ಸ್ಟಿಕ್ ಹಾಳಾಗತ್ತೆ. ನಾವ್ ಒಟ್ಟಿಗೆ ಊರೆಲ್ಲ ಓಡಾಡಿದ್ವಲ್ಲ, ಬೀಚ್ಗೆ, ಸಿನಿಮಾಗೆ, ಐಸ್ ಕ್ರೀಮ್ ಪಾರ್ಲರ್ಗೆ. ಅದಕ್ಕೇನು ಇವಾಗ ಎಲ್ಲ ಡಬಲ್ ಸಿಮ್ ಯೂಸ್ ಮಾಡ್ತಾ ಇರೋದು. ಒಂದು ಮನೆ ಒಳಗಡೆ ಯೂಸ್ ಮಾಡೋದಕ್ಕೆ, ಒಂದು ಮನೆ ಹೊರಗಡೆ ಯೂಸ್ ಮಾಡೋದಕ್ಕೆ. ಸೂಪರ್ ಸೂಪರ್ ಸೂಪರ್. ಅಯ್ಯಯ್ಯೋ, ಇದು ಹಳೆ ಸುದ್ದಿ. ಆದ್ರೂ ಚೆನ್ನಾಗಿದೆ. ಅಲ್ಲ, ಯಾಕೆ ನಗ್ತಿದ್ದೀರಾ? ಮೊಬೈಲ್ ಫೋನ್ ಜೋಕ್ಸ್. ಹೌದಾ? ತುಂಬಾ ಕಾಮಿಡಿ. ಕೇಳ್ತ್ಯಾ? ತಗೋ, ಕೇಳು. ಮುಖ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಡಿಫ್ರೆಂಟ್ ವೆರೈಟಿ ಜೋಕ್ ಅಂತ. ಹೇಗಿದೆ? ಸೂಪರ್ ಆಗಿದೆ. ಅಯ್ಯೋ ಕರ್ಮ, ದಟ್ಟ ದರಿದ್ರ. ಅದೇನ್ ಮೊಬೈಲ್ ಜೋಕೋ. ಏನಾಯ್ತು? ಹಿಂಗಿಟ್ಬಿಟ್ಟು ಹೋಗ್ತಾನೆ. ಜೋಕ್ ಕೇಳಿದ್ರು ಮೊಬೈಲ್ಗೆ ಏನಾಯ್ತು? ಏನೂ ಆಗಲ್ವಲ್ಲ, ಚೆನ್ನಾಗಿ ಕೆಲಸ ಮಾಡುತ್ತೆ. ಜ್ಞಾನ ಇಲ್ವೇನಾ? ಫೋನ್ ಇದೆ ಅಂತ ಕಣ್ ಹುಡುಗ ಜೊತೆ ಮಾತಾಡ್ತಿರ್ತೀಯಾ? ಒಂದ್ ಮೊಬೈಲ್ ಫೋನ್ ಅಂಗಡಿ ಇಟ್ಕೊಂಡಿದ್ಯಾ? ಅದರಿಂದ ನಿನಗೇನಾಯ್ತು? ಈ ಅಂಗಡಿ ನಾನು ಯಾಕೆ ಇಟ್ಟಿದ್ದೀನಿ ಗೊತ್ತಾ? ಸೈಟ್ ಹೊಡಿಯಂಗಿಲ್ಲ, ಬಿಸಿಲು ನಿಲ್ಲಂಗಿಲ್ಲ, ಅವ್ರ ಅಣ್ಣಂದಿರಿಗೆ ಭಯ ಪಡಂಗಿಲ್ಲ, ಜಗಳನೇ ಬರಲ್ಲ. ಫೋನ್ ತಗೊಂಡು ಒಂದು ಮೆಸೇಜ್ ಹಾಕಿದ್ರೆ ಸಾಕು, ಹುಡುಗಿರು ಓಡ್ ಬಂದ್ಬಿಡ್ತಾರೆ. 100 ಜನಕ್ಕೂ ಮೇಲೆ. ದೇವಸ್ಥಾನದ ಪಕ್ಕದ ಮನೆ ಅಂದ್ಬಿಟ್ಟಲ್ಲ. ಸಿನಿಮಾ ಬ್ಯೂಟಿ ಅಲ್ಲ, ಸಿಮ್ಮು ಬ್ಯೂಟಿ. ಇದೇ ನನ್ನ ಜೀವನದ ಧ್ಯೇಯ. ನೀನ್ ಬೇಕಾದ್ರೆ ನೋಡು, ನನ್ನ ಜೀವನನ ಮಜಾ ಮಾಡೋದಕ್ಕೆ ಕೆಲ ನಿಮಿಷಗಳೇ ಸಾಕು. ಹಾಗಿದ್ರೆ ಊರವರೆಲ್ಲ ಸೇರಿ ಸಿಗ್ನಲ್ ಟವರೇ ಬರ್ದಿರಂಗ್ ಮಾಡ್ಬಿಡ್ತಾರೆ. ಹೋಗ ಇಲ್ಲಿಂದ. ಬಂದಿದ್ದ ವಿಷಯ ಹೇಳು. ನಾಳೆ ಉನ್ನಿ ಕೃಷ್ಣನ್ಗೆ ಒಂದು ಹುಡುಗಿ ನೋಡಕ್ ಹೋಗ್ತಾ ಇದೀವಿ.
ನೀನ್ ಬಂದು ಅವ್ನ ಪಕ್ಕದಲ್ಲಿ ನಿಂತ್ಕೋಬೇಕು. ನೀನ್ ಬಂದು ಸುಮ್ನೆ ನಿಂತ್ಕೊಂಡ್ರೆ ಸಾಕು, ಮದುವೆ ಫಿಕ್ಸ್ ಆದಂಗೆನೆ. ಅದ್ ಹೇಗೆ ಅಂತ ನನಗೆ ಅರ್ಥನೇ ಆಗ್ಲಿಲ್ಲ. ನಿನ್ ಈ ಕಚ್ಚಡವಾಗಿರೋ ಮುಖ ನೋಡಿದ್ರೆ ಉನ್ನಿ ಕೃಷ್ಣ ಎಷ್ಟು ಚೆನ್ನಾಗಿದ್ದಾನೆ ಅಂತ ಗೊತ್ತಾಗತ್ತೆ ಅವ್ರಿಗೆ. ನೀನ್ ತರದವನು ಅವಳ ಜೀವನದಲ್ಲಿ ಬರ್ದೇ ಇರ್ಬೇಕು ಅಂದ್ರೆ ವಾಯ್ಸ್ ಎಷ್ಟೇ ಕೆಟ್ಟದಾಗಿದ್ರು ಅವಳು ಹೂ ಅನ್ಬಿಡ್ತಾಳೆ. ಕರಿ ಇದ್ಲು ಪಕ್ಕದಲ್ಲಿದ್ರೆ ತಾನೇ ಹೂವ ಸುಂದರವಾಗಿ ಕಾಣೋದು. ಹೋಗಿಲ್ಲಿಂದ, ಅಲ್ಲಿ ನನ್ನ ಇಟ್ಕೊಂಡು ಮದ್ವೆ ಮಾಡೋದೇನ್ ಬೇಡ. ಹೋಗು ಹೋಗು, ಹೋಗಿಲ್ಲಿಂದ ಹೋಗಿಲ್ಲಿಂದ. ಓ, ಮೆಸೇಜ್ ಬಂತು. ಏನ್ ಕಳ್ಸಿದಳು ಗೊತ್ತಾಗ್ತಿಲ್ವೇ? ಕಾಸು ಹೋದ್ರೂ ಪರವಾಗಿಲ್ಲ, ಕಾಲ್ ಮಾಡಿ ಮಾತಾಡೋಣ. ಹಲೋ, ಆಟೋ ಶಾಂತಿನಾ? ಇದು ನಾನು ಪಪ್ಪನ್. ಡೋಕಮೋ. ನಿಮ್ಮನ್ನ ನೇರವಾಗಿ ನೋಡಕ್ ನಂಗೆ ತುಂಬಾ ಆಸೆ ಆಗ್ತಿದೆ. ನಿಜವಾಗ್ಲೂ ಡಾರ್ಲಿಂಗ್, ನನ್ ಕೈಲಿ ನಂಬಕ್ಕೆ ಆಗ್ತಿಲ್ಲ. ಈ ಭಾನುವಾರ ನಾನು ಒಬ್ಳೇ ಇರ್ತೀನಿ, ಬರ್ತೀರಾ ಅಲ್ವಾ ಪಪ್ಪನ್? ಬರ್ತೀನಿ ಡಾರ್ಲಿಂಗ್, ನಾನು ಖಂಡಿತ ಬರ್ತೀನಿ. ಥ್ಯಾಂಕ್ ಯು. ಬಂದ್ರು ಅನ್ಸುತ್ತೆ. ನಮಸ್ಕಾರ. ನಮಸ್ಕಾರ. ಬನ್ನಿ. ನಮಸ್ಕಾರ. ನಮಸ್ಕಾರ. ಬನ್ನಿ ಬನ್ನಿ, ನೋಡ್ಕೊಂಡ್ ಬನ್ನಿ. ಬರಲ್ಲ ಅಂತ ಹೇಳಿದ್ರು, ನೀವು ಬರಲ್ಲ ಅನ್ಕೊಂಡಿದ್ದೆ, ಕೊನೆಗೂ ಬಂದ್ಬಿಟ್ರಿ. ಬರ್ದೇ ಇರಕ್ ಆಗಲ್ಲ ಅಲ್ವಾ? ಹೌದು. ಏನ್ ಹೆಸರು? ಉನ್ನಿ ಕೃಷ್ಣನ್. ಎಲ್ಲೂರ್ಗೆ ಓದಿದ್ದೀರಾ? BCom ಫಸ್ಟ್ ಕ್ಲಾಸ್. ಸ್ಕೂಲಲ್ಲಿ ಪ್ಯೂನ್ ಅಲ್ವಾ ನೀವು? ಪ್ಯೂನ್ ಆಗಿದ್ರೆ ಏನು, ನಮ್ಗೆ ಸ್ವತಂತ್ರ ತಂದ್ಕೊಟ್ಟಿದ್ ಯಾರು? ಪ್ಯೂನ್ಸ್ ಅಲ್ವಾ? ಕೇಳಿಲ್ವಾ ನೀವು? ಪ್ಯೂನ್ಸೇ ಅಲ್ವಾ? ಆಮೇಲೆ ಪ್ಯೂನ್ ಆಗಿದ್ರೆ ಇನ್ನೊಂದ್ ಲಾಭ ಏನಂದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ಟಂಗಿಲ್ಲ. ಇನ್ಕಮ್ ಟ್ಯಾಕ್ಸ್ ಕಟ್ದೇನೆ ಸಂಬಳ ತಗೊಳೋಕೆ ಮುಖೇಶ್ ಅಂಬಾನಿಂದ ಆಗತ್ತಾ? ಅಟ್ಲೀಸ್ಟ್ ಅನಿಲ್ ಅಂಬಾನಿಂದ ಆಗತ್ತಾ? ಅಟ್ಲೀಸ್ಟ್ ರತನ್ ಟಾಟಾ ಇಂದ ಆಗತ್ತಾ? ಅದಾನಿಂದ ಆಗತ್ತಾ? ನಾವೀಗ ಅದನ್ನೆಲ್ಲ ಮಾತಾಡೋದ್ ಬೇಡ, ಟೀ ಕೊಡೋದಕ್ಕೆ ಹೇಳಿ ಸಾಕು. ನೀವ್ಯಾಕೇನೋ ಮಾತಾಡ್ತಾ ಇಲ್ಲ? ನಾಚಿಕೆ ಪಡ್ತಿದ್ದಾನೆ, ಅವನ್ಗೆ ನಾಚಿಕೆ ಸ್ವಭಾವ ಜಾಸ್ತಿ, ಅದಕ್ಕೇನೆ. ಹೌದು ತಾನೆ? ಮೇಷ್ಟ್ರಿ ಜಾಸ್ತಿ ಹೊಗಳಬೇಡಿ. ದೇವ್ರೆ, ನನ್ಗೇನು ಮಾತಾಡದೇ ಇರೋ ತರ ಮಾಡಪ್ಪ. ಈಗ ನೀವು ನಮ್ಮ ಹುಡುಗಿ ಹತ್ರ ಏನಾದ್ರು ಮಾತಾಡ್ಬೇಕು ಅಂದ್ರೆ ಮಾತಾಡ್ಬೋದು. ಹೇ, ಅದೆಲ್ಲ ಬೇಕಾಗಿಲ್ಲ. ಈ ಮದ್ವೆ ಹುಡುಗಿ ಜೊತೆ ಮದ್ವೆಗಿಂತ ಮುಂಚೆ ಮಾತಾಡೋದಂತ ಪದ್ಧತಿ ಇವ್ರ ಕುಟುಂಬದಲ್ಲಿ ಇಲ್ಲ. ತುಂಬಾ ಒಳ್ಳೆ ಕುಟುಂಬ. ಏನಂದ್ರೆ ಇವ್ರ ಅಪ್ಪ ಮತ್ತೆ ಇವ್ರ ಅಮ್ಮ ಮೊದಲನೇ ಸಾರಿ ಮಾತಾಡಿದ್ ಯಾವಾಗಂದ್ರೆ ಇವನು ಹುಟ್ಟಾದ್ಮೇಲೆನೆ. ಅದು ಮಗು ಗಂಡು ಮಗುನ ಅಂತ ಕೇಳೋದಕ್ಕೆ ಅಷ್ಟೇ. ಒಂದ್ ನಿಮಿಷ ಬನ್ನಿ. ಅಲ್ಲ, ಈ ಜನರೇಷನ್ ಮಕ್ಕಳಲ್ವಾ? ಉನ್ನಿ ಕೃಷ್ಣ ಹತ್ರ ನನ್ನ ಮಗಳು ಪರ್ಸನಲ್ ಆಗಿ ಮಾತಾಡ್ಬೇಕಂತಿದ್ದಾಳೆ. ಮಾತಾಡಿದ್ರೆ ಕಾಪಾಡಿ. ಹೋಗೋ. ಏನಾಗ್ತಿದ್ಯೋ ಏನೋ. ಏನಾಯ್ತು ವಾಲ್ಟರ್? ತೀರ್ಮಾನ ಗೊತ್ತಾಯ್ತು, ಗಾಡಿ ಸ್ಟಾರ್ಟ್ ಮಾಡು. ಸ್ಟಾರ್ಟ್ ಮಾಡಕ್ ನಾನು ಆಫ್ ಮಾಡೇ ಇಲ್ವಲ್ಲ. ನಿಮ್ ಹೆಸರೇನು? ಏನು ಉನ್ನಿ ಕೃಷ್ಣ, ನಿನ್ 15ನೇ ವಯಸ್ಸಿನಿಂದಾನು ಹೇಳ್ತಾ ಇದ್ದೀನಿ, ಪರ್ಸ್ ತೆಕ್ಕೊಂಡ್ ಬಾರೋ ಅಂದ್ರೆ ಬರೀ ಬಾಯಿ ತೆಕ್ಕೊಂಡೇ ಬರ್ತೀಯ. ನಿನ್ ಗಂಟ್ಲು ಹೆಂಗ್ ಸರಿ ಮಾಡೋದ್ ನಾನು? ಗಂಟ್ಲು ಸರಿ ಮಾಡು ಅಂತ ಬೇರೆ ಹೇಳ್ತೀಯ. ಹೌದು, ಸ್ವಂತ ಹೆಂಡತಿ ಬಾಯಿ ಕೂಡ ಇಷ್ಟು ಸತಿ ಡಾಕ್ಟರ್ ನೋಡಿರಲ್ಲ. ಇವನ್ ಬಂದಾಗ್ಲಿಂದ ಒಂದೊಂದು ವಿಸಿಟ್ಗೂ ನಾನು ಫೀಸ್ ತಗೊಂಡಿದ್ರೆ ಇವತ್ತು ನನ್ನ ಹತ್ರ ಒಂದು ಬೆಂಜ್ ಕಾರ್ ಇರ್ತಿತ್ತು. ಯಾಕೆ ಉನ್ನಿ ಕೃಷ್ಣ ಮತ್ತೆ ಹೀಗೆ ಕೇಳ್ತಾ ಇದೀಯಾ? ಇವನು ಒಂದು ಹುಡುಗಿ ನೋಡಕ್ ಹೋಗಿದ್ದ. ಹುಡುಗಿ ನೋಡ್ಬೇಕಾ? ಅಲ್ಲ, ನಾವು ಹುಡುಗಿ ನೋಡಿದ್ರೆ ಸಾಕಿತ್ತು, ಆದ್ರೆ ಇವನು ಹುಡುಗಿಗೆ ವಾಯ್ಸ್ ಕೇಳಿಸ್ಬೇಕಿತ್ತಲ್ಲ, ಅದಕ್ಕೆ ಮಾತಾಡ್ದ. ಆದ್ರೆ ಸ್ವರ ಬದಲಾಗೋಯ್ತು. ಹುಡುಗಿಗೆ ಸಿನಿಮಾ ವಿಲ್ಲನ್ ತರ ವಾಯ್ಸು. ಒಂದು ಆಪರೇಷನ್ ಮಾಡಿ ಇಬ್ಬರ ಧ್ವನಿನೂ ಪರಸ್ಪರ ಎಕ್ಸ್ಚೇಂಜ್ ಮಾಡ್ಬಿಟ್ರೆ ಈ ಮದ್ವೆ ನಡೆದೋಗುತ್ತೆ. ಅಲ್ಲ ಉನ್ನಿ ಕೃಷ್ಣ, ಆಯುರ್ವೇದ, ಅಲೋಪತಿ, ಹೋಮಿಯೋಪತಿ ಅಂತ ಹೇಳಿ ನಿನಗಿರೋ ಧ್ವನಿಗಾಗಿ ಇಲ್ಲಿವರೆಗೂ ಎಷ್ಟು ದುಡ್ಡು ಖರ್ಚು ಮಾಡಿರ್ತೀಯ? ಏನಾದ್ರೂ ಪ್ರಯೋಜನ ಆಗಿದ್ಯಾ? ಅಲ್ಲ ಡಾಕ್ಟರ್, ನನ್ ಕಷ್ಟ ಅರ್ಥ ಮಾಡ್ಕೊಳ್ಳಿ. ಉನ್ನಿ ಕೃಷ್ಣ, ಎಲ್ಲ ಸರಿ ಹೋಗುತ್ತೆ. ನಾವು ಡಾಕ್ಟರ್ ಹತ್ರ ಸ್ವಲ್ಪ ಮಾತಾಡ್ಬೇಕು. 1 ನಿಮಿಷ ನೀನು ಹೊರಗೋಗು. ಹೋಗು. ಡಾಕ್ಟರ್, ಅವನ್ ವಾಯ್ಸು ಆಪರೇಷನ್ ಮಾಡಿ ಸರಿ ಮಾಡೋದಕ್ಕಾಗಲ್ಲ ಅಂತ ನಿಮ್ಗೆ ಗೊತ್ತು. ಅವನಿಗೂ ಅದ್ರಲ್ಲಿ ನಂಬಿಕೆ ಇಲ್ಲ. ಆದ್ರೂ ಕೂಡ ನಿಮ್ಮನ್ನ ನೋಡೋದಕ್ ಬರ್ತಾ ಇರ್ತಾನೆ.
ಮನ್ಸಿಗೆ ನೋವಾದಾಗೆಲ್ಲ. ಹೌದು, ನಮಗ್ ಫೀಲಿಂಗ್ಸ್ ಬರುವಾಗ ನಾವು ಬಾರಲ್ಲಿ ಕುತ್ಕೊಂಡು ಎಣ್ಣೆ ಹೊಡಿತೀವಿ, ಆದ್ರೆ ಅವನಿಗೆ ಫೀಲಿಂಗ್ಸ್ ಬಂದ್ರೆ ಡಾಕ್ಟರ್ ಕೊಟ್ಟಿರೋ ಮೆಡಿಸಿನ್ಸ್ ತಿಂತಾನೆ. ಎರಡು ವೇಸ್ಟೇನೆ. ಕಂಟಿನ್ಯೂ. ಅವನ್ ಧ್ವನಿ ಸರಿ ಹೋಗಿಲ್ಲ ಅಂದ್ರು ಪ್ರತಿ ಸತಿನೂ ನೀವ್ ಅವನ್ಗೆ ಕೌನ್ಸಿಲಿಂಗ್ ಮಾಡ್ತಾ ಇರ್ತೀರಾ. ಹಾಗಾಗಿ ಅವನ್ ಮನ್ಸಿಗೆ ನೆಮ್ಮದಿ ಮತ್ತೆ ಶಾಂತಿ ಸಿಗುತ್ತೆ. ಅದೇ ತರ ಇವತ್ತು ಕೂಡ ಅವನ್ ಮನ್ಸಿಗೆ ಸಮಾಧಾನ ಮಾಡಿ. ಸರಿ ಮಾಡೋಣ. ಉನಿ ಕೃಷ್ಣ, ಅವನ್ಗೆ ಸಮಾಧಾನ ಮಾಡಿ ಸಾಕು. ಉನಿಕೃಷ್ಣ, ಸಾಧನೆ ಸಿನಿಮಾ ನೋಡಿದ್ಯಾ? ದೊಡ್ಡ ಕೊಳದಲ್ಲೋ ಅಥವಾ ನೀರಿನಲ್ಲೋ ನಿಂತು ಗಂಟ್ಲವರೆಗೂ ಹೋಗೋವರೆಗೂ ಮಾಡಿ ಸಾಧನೆಯನ್ನ ಮಾಡ್ತಾರೆ. ಅದರಿಂದ ಬಹಳಷ್ಟು ಪ್ರಯೋಜನಗಳಿವೆ ಅಂತ ಇತ್ತೀಚೆಗೆ ಕಂಡು ಹಿಡಿದಿದ್ದಾರೆ. ನಾವ್ಯಾಕೆ ಇದನ್ನ ಟ್ರೈ ಮಾಡಬಾರ್ದು ಹೇಳಿ? ಥ್ಯಾಂಕ್ ಯು. ಸಾಧನೆ ಮಾಡಿ ನನ್ನ ವಾಯ್ಸ್ನ ಕಂಠಸರ ತರ ಮಾಡಲೇಬೇಕು. ನಾಳೆ ಪೇಪರ್ಲಿ ಮುಖ್ಯಾಂಶಗಳು. ಹಾಡು ಕೇಳಿ ಮನುಷ್ಯರು ತಲೆ ಸುತ್ತ ಬಿದ್ದೋಗಿದ್ದಾರೆ. ಆರೋಪಿನ ಪೊಲೀಸರು ಹುಡುಕ್ತಾ ಇದ್ದಾರೆ. ಟೀಚರ್ ಇವಾಗ ನಿದ್ದೆ ಮಾಡ್ತಿದ್ದಾರೆ, ಡಿಸ್ಟರ್ಬ್ ಮಾಡೋದ್ ಬೇಡ. ನಾಳೆ ದೇವಸ್ಥಾನ ಶಬ್ದ ಕೇಳಿದ ತಕ್ಷಣ ಎದ್ದು ಹೋಗ್ಬಿಡ್ತಾನೆ. ನಿನ್ ನೋಟ ಏನೋ ಚೆನ್ನಾಗಿದೆ, ಆದ್ರೆ ಕೋಪದಲ್ಲಿ ಹಾಡ್ತಿರೋದು ಒಂದ್ ಚೂರು ಕೇಳಿಸ್ತಿಲ್ಲ ಚೆನ್ನಾಗಿ. ನಿನ್ನ ಪಲ್ಲವಿ ಅನುಪಲ್ಲವಿನ ನುಂಗ್ತಿರೋ ಹಾಗೆ ನೋಡ್ಕೋ. ಪಾಪುಗೆ ಜ್ವರ ಅಲ್ಲ, ಮೈಕೈ ನೋವು. ಬೇಗ ಆಚೆ ಬರೋ ನಾಯಿ. ಏನು ನನ್ನ ಕರೆದ್ರ? ಸ್ಕೂಲಲ್ಲಿ ಹುಡುಗರು ಮಾತ್ರ ಅಲ್ಲ, ನಿನ್ನ ಹೆಂಡತಿ ಕೂಡ ಹಾಗೆ ಕರೀತಾಳೆ. ದೇವಸ್ಥಾನದ ಪಕ್ಕದ ಮನೆ ಅಂದ್ಬಿಟ್ಟಲ್ಲ, ಇದರಲ್ಲಿ ಯಾವುದು ಆಟೋ ಶಾಂತಿ ಮನೆ? ಆಟೋ ನಿಂತಿರೋ ಮನೆನೇ ಅವಳ ಮನೆ ಆಗಿರುತ್ತೆ. ಯಾರದು? ಓಹೋ, ನನ್ನ ನೆರಳೇನಾ? ನೆರಳನ್ನ ನೋಡಿದ ತಕ್ಷಣ ಗೊತ್ತಾಗ್ಲಿಲ್ಲ. ಅದೇ ಆಟೋ ನಿಂತಿದೆ, ಇದೇ ಅವಳ ಮನೆ ಆಗಿರುತ್ತೆ. ಖಂಡಿತ ಇದೆ ಆಟೋ ಶಾಂತಿ ಮನೆ. ಹೋಗಿ ನೋಡೋಣ. ಆಟೋ ಬ್ಯಾಕ್ ಸೈಡ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಅಯ್ಯೋ ಶಾಂತಿ, ಅಯ್ಯೋ ಇದು ನಾನು ಶಾಂತಿ ಕೂತ್ಕೊಳ್ಳುವಂತ ಸೀಟು. ಫೋನ್ ಮಾಡೋಣ. ರಾಜಿ, ರಾಣಿ, ಪ್ರೇಮಲತಾ. ಎಸ್, ಶಾಂತಿ, ಆಟೋ ಶಾಂತಿ. ಹಲೋ ಶಾಂತಿ, ನಾನು ಬಂದ್ಬಿಟ್ಟೆ. ಅವ್ನು ಬಂದ್ಬಿಟ್ಟ. ಹಾ, ಬಂದೆ. ಇವತ್ತಿಗೆ ಒಂದ್ ಕತೆ ಮುಗಿಸ್ಬಿಡ್ಬೇಕು. ನೀನೋಗಿ ಬಾಗಿಲು ತೆಗಿ. ಒಳ್ಳೆ ಟೈಮು, ಯಾರು ನೋಡಿಲ್ಲ. ಶಾಂತಿ, 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 ನಾನು ಬಂದ್ಬಿಟ್ಟೆ. ಯಾಕೆ ಲೇಟ್ ಮಾಡ್ತಿದ್ಯಾ? ದೇವ್ರೆ, ಒಳ್ಳೆ ಶಾಕ್ ಹೊಡೆದಿರೋ ತರ ನಡೀತಾ ಇದ್ದಾನೆ. ಚಾನ್ಸೇ ಇಲ್ಲ. ಡಾಕ್ಟ್ರೇ, ನಾನು ಸತ್ತೋಗ್ಬಿಡ್ತೀನಿ ಅದಲ್ಲ, ಡಾಕ್ಟ್ರೇ. ಈ ನಡ್ಕ ನಿಲ್ಲೋವರೆಗೂ ಇಂಜೆಕ್ಷನ್ ಕೊಡಕ್ಕಾಗಲ್ಲ. ತುಂಬಾ ಸೀರಿಯಸ್, ತುಂಬಾ ಹುಷಾರಾಗಿರ್ಬೇಕು. ಹೌದು, ಆ ಕೆರೆಯಲ್ಲಿ ನೀನ್ ಏನ್ ನೋಡಿದೆ ಕರೆಕ್ಟಾಗಿ ಹೇಳು. 3 ತಲೆಗಳು, 6 ಕೈಗಳು, ಒಂದು ಕೈಯಲ್ಲಿ ಟಾರ್ಚ್ ಇಟ್ಕೊಂಡಿತ್ತು. ಟಾರ್ಚ್? ಅದೇನು? ಅದು ಏನು ಗೊತ್ತು? ಕರೆಂಟ್ ಇಲ್ದಿರ್ಬೇಕಂದ್ರೆ ದೆವ್ವ ಸತ್ತೋಗಿದೆ ಅನ್ಸುತ್ತೆ. ಅದು ನಮ್ಮ ಪಕ್ಕದೂರು ಮೀನಾಕ್ಷಿ ಬಸರಿ ಆಗಿದ್ದಾಗ ಸತ್ತೋಗಿದ್ ಕೆರೆ ಅದು. ಮೀನಾಕ್ಷಿನೇ, ಡೌಟೇ ಬೇಡ. ನಿನ್ನೆ ಅರ್ಧರಾತ್ರಿಲಿ ದೇವಸ್ಥಾನದ ಕೆರೆಯಲ್ಲಿ ಒಂದು ಹೆಣ್ಣು ಧ್ವನಿಲಿ ಹಾಡು ಕೇಳಿಸ್ತು. ಶುಕ್ರವಾರ ಆಗಿರೋದ್ರಿಂದ ನಾನು ಹೊರಗಡೆ ಬಂದಿಲ್ಲಪ್ಪ. ಹಾಗಾದ್ರೆ ಜೊತೆಲಿ ಇದ್ದಿದ್ದು 2 ತಲೆಗಳು. ಮೀನಾಕ್ಷಿ ಮಕ್ಕಳವು ಸಾಯವಾಗ ಬಸರಿ ಆಗಿದ್ಲಲ್ಲ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಮೀನಾಕ್ಷಿ ಕುಟುಂಬನೇ ಅಲ್ಲಿದೆ. ಹಂಗಿದ್ರೆ ಪೂಜೆ ಹೋಮ ಎಲ್ಲ ಮಾಡ್ಬೇಕು ಅನ್ಸುತ್ತೆ. ಹಂಗಿದ್ರೆ ಮಾತಾಡಕ್ ಟೈಮ್ ಇಲ್ಲ. ಇವಾಗ ಏನಾದ್ರೂ ಒಂದ್ ಮಾಡ್ಲೇಬೇಕು. ಹಂಗಿದ್ರೆ ನಾನು ಹೋಗ್ಬಿಟ್ಟು ಕಮಿಟಿನ ಕರ್ಕೊಂಡ್ ಬರ್ತೀನಿ. ಹೋಗ್ ಬರ್ತೀನಿ. ನಿಮ್ಗಿದೆಲ್ಲ ಒಂದು ಕಾರಣ ಆಗೋಯ್ತು. ಹೇಳು. ಉನ್ನಿ ಕೃಷ್ಣ, ಹೋಗ ಹೋಗ. ನಾವು ಡಾಕ್ಟರ್ ನೋಡ್ಕೊಂಡ್ ಬರ್ತೀವಿ. ನೋಡಿದ್ಯಲ್ಲ, ಇನ್ನೂ ಅವ್ನಿಗೆ ಮದುವೆ ಆಗ್ಲಿಲ್ಲ ಅಂದ್ರೆ ಈ ಊರು ದೇವ್ದ ಊರು ಆಗ್ಬಿಡುತ್ತೆ ಅಷ್ಟೇ. ಅದಕ್ಕೆ ನಾನು ಒಂದು ಐಡಿಯಾ ಮಾಡಿದ್ದೀನಿ. ನಮ್ ಡಾಕ್ಟರ್ನ ಇನ್ನೊಂದ್ಸಲ ಹೋಗಿ ಬೇಡ ಬೇಡ, ನೋಡ್ಕೊಂಡ್ ಆಮೇಲೆ ಬೇರೆ ಏನಾದ್ರೂ ಹೇಳ್ತಾರೆ. ತಗೋ,
ಹೊಸ ಸಿಮ್ ಕಾರ್ಡ್. ನಾನು ಟೌನಿಗೆ ಹೋಗಿ ತಗೊಂಬಂದಿದ್ದು. ನ್ಯೂಸ್ ಪೇಪರ್ಲಿ ನಿನ್ನ ಮದುವೆ ಅಡ್ವರ್ಟೈಸ್ಮೆಂಟ್ ಕೊಡೋಣ, ಅದರಲ್ಲಿ ಈ ಹೊಸ ನಂಬರ್ನ ಹಾಕೋಣ. ಇಷ್ಟ ಇರೋರು ಈ ನಂಬರ್ಗೆ ಕಾಲ್ ಮಾಡ್ತಾರೆ. ಅದರಲ್ಲಿರೋ ಒಳ್ಳೆ 4 ನಂಬರ್ನ ನಾವು ತಗೊಳ್ಳೋಣ. ನಿನ್ ನಂಬರ್ ಕೊಟ್ರೆ ಊರವರು ನೀನೇ ಅಂತ ಖಂಡಿತ ಕಂಡಿಡ್ಬಿಡ್ತಾರೆ. ಅದಕ್ಕೆ ನಿನ್ಗೆ ಹೊಸ ಸಿಮ್ ಕಾರ್ಡ್ ತಂದು ಕೊಟ್ಟಿರೋದು. ಈ ನಂಬರ್ನ ದಯವಿಟ್ಟು ಯಾರಿಗೂ ಕೊಡ್ಬೇಡ, ಅರ್ಥ ಆಯ್ತಾ? ಇನ್ ಭಯ ಪಡ್ಬೇಡ, ನೀನ್ ಇಷ್ಟಪಡೋಂತ ಹುಡುಗಿ ನಿನಗೆ ಸಿಗ್ತಾಳೆ. ನಿಜವಾಗ್ಲೂ ಕೋಗಿಲೆ ಲಾಟ್ರಿ ಟಿಕೆಟ್ ಇನ್ನೂ ತಗೊಂಡಿಲ್ವಾ? ಅಣ್ಣ ಕೋಗಿಲೆ ಲಾಟ್ರಿ ಟಿಕೆಟ್ ಅದೃಷ್ಟ ನಿಮ್ದೇನೆ. 10 ರೂಪಾಯಿ ಅಷ್ಟೇ, ತಗೊಳ್ಳಿ. ಏನ್ ಸರ್ ನೋಡ್ತಾ ಇದ್ದೀರಾ? ಇವನಿರೋ ಹೈಟ್ಗೆ ಈ ತರ ವಾಯ್ಸ್ ಬೇರೆ. ಏನಣ್ಣ ನೋಡ್ತಾ ಇದ್ದೀರಾ? ಬೇಗ ಒಂದ್ ಟಿಕೆಟ್ ತಗೊಳ್ಳಿ. ನನಗ್ ಬೇಡ. ಏನಿದು ವಾಯ್ಸ್ ಒರಿಜಿನಲ್ ಕೋಗಿಲೆ ತರ ಇದೆಯೇ? ಕೋಗಿಲೆ ಲಾಟ್ರಿ. ಅಯ್ಯೋ ದೇವ್ರೆ, ನಿಮ್ದೇ ಬದುಕೋದಕ್ಕೂ ಬಿಡೋದಿಲ್ಲ ಅಂತಾರೆ. ನಂಬರ್ ಯಾರಿಗೂ ಕೊಟ್ಟಿಲ್ಲ. ಇದು ಯಾರಿರ್ಬೋದು? ಹಲೋ, ಡೈಸಿ ಅಲ್ವಾ? ಅಲ್ಲ, ಸಾರಿ, ತಪ್ಪ ಕಾಲ್ ಮಾಡಿಬಿಟ್ಟೆ. ರಾಂಗ್ ನಂಬರ್. ಇವಳ ಬಗ್ಗೆ ಡೀಟೇಲ್ಸ್ ಗೊತ್ತಿದ್ರೆ ಬ್ರೋಕರ್ ರವಿ ಹತ್ರ ಇವಳ ಬಗ್ಗೆ ಎಲ್ಲ ಹೇಳ್ಬೋದಿತ್ತು. ಫೋನ್ ಮಾಡೋಕೆ ಬೇರೆ ಟೈಮೇ ಸಿಗ್ಲಿಲ್ವಾ? ನಾನು ಇದಕ್ಕೂ ಮುಂಚೆ ಕಾಲ್ ಮಾಡಿದ್ನಲ್ಲ, ರಾಂಗ್ ನಂಬರ್. ನಾವು ಪರಿಚಯ ಮಾಡ್ಕೊಂಡ್ರೆ ಒಂದ್ ಕೆಲ್ಸ ಆಗೋಗುತ್ತಲ್ಲ, ಮತ್ತೆ ರಾಂಗ್ ನಂಬರ್ ಅಂತ ಕಟ್ ಮಾಡದೆ ಇರ್ಬೇಕು ಅಂತಾನೆ ನಾನು ಮತ್ತೆ ಕಾಲ್ ಮಾಡಿದ್ದು ನಿಮ್ಗೆ. ನನ್ನ ಹೆಸರು ಪಪ್ಪನ್, ಡೊಕೊಮೋ ಪಪ್ಪನ್ ಅಂತ ಹೇಳಿದ್ರೇನೆ ಊರಲ್ಲಿ ಎಲ್ರಿಗೂ ಗೊತ್ತಾಗೋದು. ಹಲೋ, ನಂಬರ್ ಸಿಕ್ತು. ಹಲೋ, ಅದು ನಿಮ್ಗೆ ಇವಾಗ ಏನ್ ಬೇಕು? ಹೆಸರು. ಸದ್ಯಕ್ಕೆ ನಿಮ್ಮ ಹೆಸರು ತಿಳ್ಕೊಂಡ್ರೆ ಮಾತ್ರ ಸಾಕು. ನನ್ನ ಹೆಸರು ಬಾಲಾಮಣಿ, ಆಯ್ತಾ? ಬಾಲಾಮಣಿ ಸಾಕು, ಸದ್ಯಕ್ಕಿಷ್ಟು ಸಾಕು. ಇವಳೆಲ್ಲೋದ್ಲು? ಏನೋ ಅಪ್ಪು ನನ್ನ ಮಗನೇ. ನೋ ಥ್ಯಾಂಕ್ಸ್, ಬೇಡ. ಈ ಊರಿಂದ ಸಂಬಂಧ ಬರ್ತಾ ಇದೆ ಅಂದ ತಕ್ಷಣ ನಾನ್ ತುಂಬಾನೇ ಸಂತೋಷ ಪಟ್ಟೆ. ಆದ್ರೆ ಹುಡುಗಿ ಮೂಗಿ ಅಂತ ಗೊತ್ತಾಗಿ ಬೇಜಾರಾದೆ. ಈ ತರದೊಂದು ಕೊರತೆ ನಮ್ಮ ಕುಟುಂಬದಲ್ಲಿ ಯಾರಿಗೂ ಇಲ್ಲ. ಸೊಸೆಯಾಗಿ ಈ ತರ ನಮ್ಮನೆಗೆ ಬರ್ಬೇಕಾ ಅಂತ ಅನ್ಕೋತಾ ಇದೀನಿ. ರವಿ ಕರ್ಕೊಂಡ್ ಬಂದಿರೋ ಸಂಬಂಧ ಆಗಿರೋದ್ರಿಂದ ನಾವು ಅದನ್ನ ಕಳ್ಕೋಬಾರ್ದು ಅಂತ ಇದೀವಿ. ಐ ಆಮ್ ರಿಯಲಿ ಅಪ್ರಿಶಿಯೇಟ್ ಮೈ ಸನ್. ಇಷ್ಟು ದೊಡ್ಡ ತ್ಯಾಗನ ಈ ಕಾಲದಲ್ಲಿ ಯಾರು ಖಂಡಿತ ಮಾಡೋದಿಲ್ಲ. ಐ ಆಮ್ ಶೋರ್. ನಿಮ್ಗೆ ಟೌನ್ ಅಲ್ಲಿ 1 ಎಕರೆ ಜಮೀನಿದೆ ಅಂತ ನಮ್ಗೆ ಚೆನ್ನಾಗ್ ಗೊತ್ತು. ಗೌರ್ಮೆಂಟ್ ಅವರು ಆ ಜಾಗಕ್ಕೆ 10 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ. ತುಂಬಾನೇ ಒಳ್ಳೆ ಜಾಗ. ಅಲ್ಲಿ ಒಂದು 5 ಸ್ಟಾರ್ ಹೋಟೆಲ್ನ ಶುರು ಮಾಡೋಣ. ರವಿನು ಮತ್ತೆ ಇವನು ಇಬ್ರು ಪಾರ್ಟ್ನರ್ ಆಗಿರ್ಲಿ. ಮದ್ವೆಗೂ ಮುಂಚೆನೆ ಆ ಜಾಗದ ಡಾಕ್ಯುಮೆಂಟ್ಸ್ ಎಲ್ಲ ಖಂಡಿತ ರೆಡಿ ಆಗ್ಬೇಕು. ಐ ಮೀನ್, ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ ನಾನು ಹೇಳಿದ್ದು, ಸರಿನಾ? ಇಲ್ಲ, ಒಂದು ಮೂಗಿ ಹುಡುಗಿಗೋಸ್ಕರ ನನ್ ಮಗ ಮಾಡ್ತಿರೋ ತ್ಯಾಗದ ಮುಂದೆ ನೀವು ಕೊಡ್ತಿರೋದೆಲ್ಲ ಕಡಿಮೆ. ಎದೊಳ್ರ ಮೇಲೆ ಏನು? ನನಗೆ ಸಂಬಂಧದಲ್ಲಿ ಇಷ್ಟ ಇಲ್ಲ. ನೀವು ಹೋಗ್ಬೋದು. ಏನಿದು? ಪ್ರವೀಣ್, ನೀನ್ ನಾಳೆ ಆಫೀಸಿಗೆ ಬಾ. ಯಾಕೆ? ಅವಾರ್ಡ್ ಕೊಡೋದಕ್ಕೆ. ಏನೇ ಆದ್ರೂ ನೀವು ಮಾಡಿದಂತೂ ಸರಿಯಲ್ಲ. ಅಂಕಲ್ ಹೇಳಿದ್ರಲ್ಲಿ ಏನ್ ತಪ್ಪು? ಸ್ವಂತ ಮಗಳಾಗಿದ್ರು ಅವಳಿಗೊಂದು ಲೋಪ ಇದೆಯಲ್ಲ. ಅವಳು ಮೂಗಿ ಅಂತ ಗೊತ್ತಿದ್ರು ಈ ಸಂಬಂಧ ಒಪ್ಕೊಂಡಿದ್ದೆ ದೊಡ್ಡ ವಿಷಯ. ಅವರು ಹಾಗಿದ್ದಾಗ ಅವ್ರ ಡಿಮ್ಯಾಂಡ್ಸ್ ನ ಒಪ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ. ಆಸ್ತಿ ವಿಭಾಗ ಮಾಡೋದಕ್ಕೆ ಈ ತರ ಒದ್ದಾಡಿದ್ರೆ ಹೇಗೆ? ಆಸ್ತಿ ಪಾಲ್ ಮಾಡೋದು ನನಗೆ ಇಷ್ಟ ಇಲ್ಲ. ಯಾಕಂದ್ರೆ ನನ್ನ ದೊಡ್ಡ ಆಸ್ತಿನೇ ನನ್ನ ಮಗಳು. ನೀವು ಇಂಥವ್ರನ್ನೆಲ್ಲ ಕರ್ಕೊಂಬಂದ್ರೆ ಆಸ್ತಿ ಮೇಲೆ ಆಸೆ ಇರೋರ್ನ ನಾನ್ ನನ್ನ ಮಗಳನ್ನ ಕೊಡಲ್ಲ. ಅವಳನ್ನ ಅರ್ಥ ಮಾಡ್ಕೊಂಡು ಮದುವೆ ಮಾಡ್ಕೊಳ್ಳೋನ್ಗೆ ನಾನು ಅವಳನ್ನ ಕೊಡೋದು. ಅದು ಕುಬೇರ ಆಗಿದ್ರು ಸರಿ, ಯಾರಾದ್ರೂ ಸರಿನೇ. ಈ ತರ ಹಠ ಮಾಡಿದ್ರೆ ವಯಸ್ಸಾದ್ರೂ ಅವಳಿನ್ನ ಇಲ್ಲೇ ಇರ್ತಾಳೆ. ಅದೆಲ್ಲ ನಾನ್ ನೋಡ್ಕೊಂತೀನಿ. ನಾನು ಜೀವಂತವಾಗಿರೋವರೆಗೂ ನಾನು ಅವಳನ್ನ ನೋಡ್ಕೊಂತೀನಿ. ನಾನ್ ಸತ್ತೋದ್ರೂ ಅವಳು ಗೌರವವಾಗಿ ಬದುಕೋದಕ್ಕೆ ಆಸ್ತಿ ನಾನ್ ಸೇರ್ಸಿಟ್ಟಿದ್ದೀನಿ. ಒಂದ್ ವೇಳೆ ಅವಳಿಗೆ ಮದ್ವೆ ಆಗದೆ ಹೋದ್ರೆ ಅವಳ ಹಣೆ ಬರ ಅನ್ಕೊಳ್ತೀನಿ ಅಷ್ಟೇ. ಅದೇನೇ ಆಗ್ಲಿ, ಮದ್ವೆನ ಒಂದು ಬಿಸ್ನೆಸ್ ಅಂತ ಮಾಡಿ ಅವಳನ್ನ ಬೆಲೆ ಮಾತಾಡಿ ಮಾರೋದಕ್ಕೆ ನನಗೆ ಇಷ್ಟ ಇಲ್ಲ. ಅರ್ಥ ಆಯ್ತಾ? ಹಾಗಾಗಿ ಯಾರು ಕೂಡ ಇಲ್ಲಿ ಇದನ್ನ ಎದುರು ನೋಡ್ಬೇಡಿ.
ನಾನ್ ಮಾಡಿದ್ದು ತಪ್ಪು ಅಂತ ನಿನಗನ್ನಿಸ್ತಿದ್ಯಾ? ಮನ್ಸಾರೆ ಪ್ರೀತಿಸೋ ಒಂದು ವ್ಯಕ್ತಿನೇ ನಾನ್ ನಿನಗ್ ಮದುವೆ ಮಾಡಿಸೋದು. ಅದಕ್ಕೆ ನನಗ್ ನಿನ್ ಸಪೋರ್ಟ್ ಬೇಕಷ್ಟೇ. ಅದು ಯಾವಾಗ್ಲೂ ನನಗಿರುತ್ತಲ್ಲ. ಮಗಳೇ, ಮೈ ಕಮಿನ್ ಸರ್. ಕಮಿನ್. ಕೂತ್ಕೋ. ಒಂದು ಅವಾರ್ಡ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಿ. ನೀನ್ ಕರ್ಕೊಂಬಂದಿರೋ ಆ ಗಂಡನ್ ನೋಡಿ ನೀನು ಕೊಡ್ಬೇಕಾಗಿರೋದು ದೊಡ್ಡ ಅವಾರ್ಡೇ. ನಾನು ಅವಾಗಲೇ ಅನ್ಕೊಂಡೆ. ಇಲ್ಲ, ನನಗೆ ಗೊತ್ತಿಲ್ಲದೆ ಕೇಳ್ತಿದ್ದೀನಿ. ಈ ಥರ ಹಣ ಆಸೆ ಇರೋ ಅಂಥ ಪ್ರಪೋಸಲೇನಾ ನಿನ್ನ ಹತ್ರ ಇರೋದು? ಅಯ್ಯೋ ಸರ್, ಇದಕ್ಕೆ ಕಾರಣ ನಾನಲ್ಲ. ಆ ಹುಡುಗ ಮತ್ತೆ ನಮ್ಮ ಮಾವ ಅಲ್ಲಿ ಕರ್ಕೊಂಬಂದಿದ್ದು. ನಾನು ಸುಮ್ಮನೆ ಅಲ್ಲಿ ಕೂತಿದ್ದೆ ಅಷ್ಟೇನೆ ಸತ್ಯ. ಆಮೇಲೆ ನೀವು ಹೇಳಿದ ಹಾಗೆ ಮನ್ಸಿಂದ ಪ್ರೀತಿ ಮಾಡೋರು ಇರ್ತಾರೆ. ಆದರೆ ಗೇರ್ ಬಂದು 3ರಲ್ಲೋ 4ರಲ್ಲೋ ನಿಂತ್ಕೊಂಡ್ಬಿಡುತ್ತೆ. ಹಾಗಂದ್ರೆ ಅವ್ರ ಹತ್ರ ಮ್ಯಾಟ್ರು ಸ್ವಲ್ಪ ಕಡಿಮೆ ಇರುತ್ತೆ. ಈ ಪ್ರೀತಿ ಜಾಸ್ತಿ ಇದ್ರೆ ದಾಂಪತ್ಯದಲ್ಲಿ ಚೆನ್ನಾಗಿರ್ತಾರೆ ಅಂದ್ರೆ ಪ್ರೀತಿ ಕೂಡ ಹೆಚ್ಚಾಗಿರುತ್ತೆ. ಅದ್ರಲ್ಲೇ ಒಂದು ನಿಜವಾಗ್ಲೂ ಒಂದು ಸಮಸ್ಯೆ ಇದೆ. ದುಡ್ಡು ಬರುತ್ತೆ ಹೋಗುತ್ತೆ, ಆದ್ರೆ ಕುಟುಂಬ ನಡೆಯೋದು, ನಂಬಿಕೆ, ಇದೆಲ್ಲ ಹಾಗಲ್ಲ. ರಕ್ತದಲ್ಲೇ ಇರಬೇಕು. ನೀನ್ ಹೇಳಿದಂತ ಲಿಸ್ಟಲ್ಲಿ ಈ ತರ ಹುಡುಗ ಯಾರಾದ್ರೂ ಇದಾನ ಅಂತ ಕೇಳಿದ್ರೆ ಇದಾನೆ ಸರ್. ಒಬ್ಬ ಒಳ್ಳೆ ಹುಡುಗ ಇದ್ದಾನೆ. ಒಬ್ಬ ಆಕ್ಟರ್ ತರ ಇದ್ದಾನೆ. ತುಂಬಾನೇ ಒಳ್ಳೆ ಹುಡುಗ ಅವನು. ಯಾರ ಮೇಲೆ? ವಾಯ್ಸ್ ತುಂಬಾ ಚೆನ್ನಾಗಿದೆ. ಆದ್ರೆ ಸುಧಾರಿಸ್ತಾರ ಅಲ್ಲ, ಸರಿಯಾಗಿ ಮಾತಾಡೋದಿಲ್ಲ. ಆದ್ರೆ ಮೂಗ ಅಲ್ಲ. ಏನು ಕತೆ ಹೇಳ್ತಿದ್ಯಾ? ಕಟ್ಟು ಕತೆ ಎಲ್ಲ ಅಲ್ವೇ ಅಲ್ಲ ಸರ್. ಹೆಸರು ಉನ್ನಿಕೃಷ್ಣ. ಒಬ್ಬ ಸ್ಕೂಲ್ ಟೀಚರ್ ಅವ್ರ ಮಗ. ಒಳ್ಳೆ ಹೆಸರು, ಒಳ್ಳೆ ಕ್ಯಾರೆಕ್ಟರ್. ಸ್ಕೂಲಲ್ಲಿ ಪ್ಯೂನು, ಶಾಂತವಾಗಿರ್ತಾನೆ. ಇದೇನೆ ಮನಿ ಬ್ಯಾಕ್ಗ್ರೌಂಡು. ಮತ್ತೆ ಒಂದು ಸಣ್ಣ ಸಮಸ್ಯೆ ಇದೆ, ನಿಮಗ್ ಬೇಕು ಅಂದ್ರೆ ಹೇಳ್ತೀನಿ. ಆಂಪ್ಲಿಫೈಯರ್ಲಿ ಒಂದು ಚಿಕ್ಕ ಸಮಸ್ಯೆ ಇದೆ. ಅರ್ಥ ಆಗಿಲ್ಲ. ಅವನು ಮನ್ಸಿನ ಹಾಗೇನೆ ಅವನ ಧ್ವನಿ ಕೂಡ ಸ್ವಲ್ಪ ಬದಲಾಗಿರುತ್ತೆ. ಭೂಮಿ ಮೇಲಿರೋ ಹೂ ಥರ. ನಿಜ ಹೇಳಬೇಕು ಅಂದ್ರೆ ಅವನು ತುಂಬಾ ಒಳ್ಳೆಯವನು. ಮದುವೆಯಲ್ಲಿ ನಂಬಿಕೆ ಅಲ್ವಾ ಸರ್ ಮುಖ್ಯ ಆಗೋದು. ಏನು ಮಾತಾಡುವಾಗ ಏನಾದ್ರೂ ಟ್ರಬಲ್ ಇದೆಯಾ? ಓ ಸ್ವಲ್ಪ. ಯೋಚನೆ ಮಾಡಿದ್ರೆ ಒಳ್ಳೇದೇ ಅನ್ನಿಸ್ತಿದೆ. ಏನಾದ್ರೂ ಕೊರೆ ಇರೋ ವ್ಯಕ್ತಿ ಆದ್ರೆ ಗೌರಿನ ಅವರಿಂದ ಅರ್ಥ ಮಾಡ್ಕೋಬಹುದು. ಏನೇ ಆಗ್ಲಿ ಅವ್ರನ್ನ ಬಂದು ನೋಡೋದಕ್ಕೆ ಹೇಳಿ, ನಾವು ಯೋಚನೆ ಮಾಡೋಣ. ನೀವು ಹೋಗಿ. ಓಕೆ. ಏನ್ ಹೇಳೋದು ಅಮ್ಮ, ಕಾಲ್ ಕೆಳಗಡೆ ತುಂಬಾ ನೋವು. ಕಾಲ್ ನಾವು ಇಡಕ್ಕೆ ಆಗಲ್ಲ. ಮೊಣ್ಕಾಲ್ ನೋವು. ನಂಗೆ ನಿನಗೆ ಲಾಟ್ರಿ ಹೊಡೆದಾಯ್ತು. ಬಂಪರ್ ಪ್ರೈಸ್. ಎಲ್ಲಿದ್ದಾನೆ ಅವು ಉನ್ನಿಕೃಷ್ಣ? ನಿಜನಾ? ಮಿನಿಮಮ್ 101 ಪೌಂಡ್ ಹೊಡೆದಿರೋದು. ಕ್ಯಾಶ್ ಪ್ರೈಸ್ ಬೇರೆ. ಅಣ್ಣ, ನಿಮ್ಗೆ ಲಾಟ್ರಿ ಹೊಡೆದ್ರೆ ನಾನು ತಗೊಂಡೇ ಇಲ್ವಲ್ಲ. ಇದು ತಗೊಳ್ದೆ ಇದ್ರೂ ಹೊಡೆಯುವಂತ ಲಾಟ್ರಿ. ಟೈಮ್ ಬಂದಾಗ ದೇವ್ರೆ ತಗೊಂಬಂದು ಕೈಯಲ್ಲಿ ಇಡ್ತಾರೆ. ಇದೇ ಆ ಲಾಟ್ರಿ ನೋಡು. ಆ ಹುಡುಗಿಯ ಜಾತಕ. ನಿನ್ನ ಜಾತಕನ ಬದಲಾಯಿಸಕ್ ಬಂದಿರುವಂತ ಒಂದು ಜಾತಕ. ಕಲ್ಯಾಣ ಯೋಜನೆ ಅಷ್ಟೇನಾ? ಅದ್ಕೆ ನಾನ್ ಚಟ್ಟಿನೇ ಹೊಡೆದಾಕ್ಬಿಟ್ಟೆ. ಅಂಬಳಪಾಡು ಫ್ಯಾಮಿಲಿ ಅಂತ ಕೇಳಿದಿರಾ? ಬೇಡ. ಅಂಬಳಪಾಡು ಕನ್ಸ್ಟ್ರಕ್ಷನ್ಸ್? ಅದು ಬೇಡ. ಈ ಟಿವಿಲಿ ಹಾಡು ಹೇಳ್ತಾರಲ್ಲ, ಫಸ್ಟ್ ಪ್ರೈಸ್ ತಗೊಂಡಿರೋ ಹುಡುಗಿಗೆ ಇವರೇ ಫ್ಲಾಟ್ ಕೊಟ್ಟಿರೋದು. ಸ್ವಲ್ಪ ಈ ಕಡೆ ಬಾ ನೀನು. ಮೊನ್ನೆ ತಾನೇ ಒಂದು ಹುಡುಗಿ ಬಗ್ಗೆ ನಿನ್ನ ಹತ್ರ ಹೇಳ್ದೆ ಅಲ್ವಾ? ಯಾವ್ದು? ಮ್ಯೂಸಿಕ್ ಶಾಪ್ ಅಲ್ಲಿ ಅದನ್ನ ಸಿಕ್ಕಿದ್ಲಲ್ಲ. ಬಿಡು. ಐಶ್ವರ್ಯ ರೈಗಿಂತ ಅನ್ಸಿಕಾ ಮೋಟ್ವಾನಿ ತುಂಬಾ ಚೆನ್ನಾಗಿರ್ತಾಳೆ. ಇದನ್ ನೋಡು. ಏನು? ಜಾತಕನ ನೋಡಾಯ್ತು. 10ಕ್ಕೆ 8 ಬರ್ತಾ ಇದೆ. ಮೇಡ್ ಫಾರ್ ಈಚ್ ಅದರ್. ಆದ್ರೆ ದೊಡ್ಡ ಮನೆ ಸಂಬಂಧ ಬಂದಿರೋದು ಅಂದ್ರೆ ಶ್ರೀಮಂತರ ಮನೆತನದಲ್ಲಿ ಹುಟ್ಟಿರೋದು ಅವ್ರ ತಪ್ಪ ಉನ್ನಿಯಮ್ಮ. ಇವಾಗಿರೋ ಅವ್ರ ಸ್ವತ್ತು ಇದಕ್ಕೂ ಮುಂಚೆ ಅವ್ರ ಹತ್ರ ಇರ್ಲಿಲ್ಲ. ಮಾಧವನ್ ಅವರು ಬಡತನದಲ್ಲೇ ಹುಟ್ಟಿದ್ದು. ಸ್ವಂತ ಶ್ರಮದಿಂದ ಒಂದೊಂದೇ ಮೆಟ್ಲು ಹತ್ತಿದ್ರು. ತುಂಬಾ ಒಳ್ಳೆ ಮನಸ್ಸಿರುವಂತ ಮನುಷ್ಯ. ಬಂದಿದ್ದಾರನ್ನ ಮರ್ತೇ ಇಲ್ಲ. ಅದನ್ನ ಈಸಿಯಾಗಿ ಮರಿದೇ ಇರೋದಕ್ಕೆ ದೇವ್ರು ಒಂದ್ ಶಾಪ ಕೊಟ್ಟಿದ್ದಾನೆ. ಆ ಹುಡುಗಿಗೆ ಭಾಗ್ಯ ಇಲ್ಲ. ಹೌದು, ಮಾತಾಡೋ ಭಾಗ್ಯ ಇಲ್ಲ. ಮೂಗಿಯಾಗಿದ್ರೇನೋ ಗಂಡನ್ ಜೊತೆ ಏರ್ ದನಿಲ್ ಮಾತಾಡೋದಿಲ್ಲ. ಬೇರೆ ಯಾವ ಹುಡುಗನ ಜೊತೆನೂ ಮಾತಾಡಲ್ಲ. ಅಪ್ಪ ಅಮ್ಮನಿಂದ ಫೋನ್ ಬರೋದಿಲ್ಲ.
ಮೊಬೈಲ್ ಫೋನ್ ಅಂತೂ ಲೈಫ್ ಟೈಮ್ಗೆ ಬೇಡವೇ ಬೇಡ. ಅದಷ್ಟೇ ಅಲ್ಲ, ಬರೋ ಹೆಂಡತಿ ಮೂಗಿಯಾಗಿರ್ಬೇಕು ಅಂತ ಈಗ ಹುಡುಗರೆಲ್ಲ ದೇವ್ರ ಹತ್ರ ಕೇಳ್ಕೊಳ್ತಾ ಇದ್ದಾರೆ. ಆ ವಿಷಯ ಗೊತ್ತಾ? ಆದ್ರೆ ನಿನಗೆ ಮದ್ವೆ ಆಗ್ತಿರೋ ಹುಡುಗಿನ ಮೂಗಿಯಾಗಿ ಸಿಗ್ತಾ ಇದ್ದಾಳೆ. ನೀನ್ ಅದೃಷ್ಟವಂತ ಕಣೋ. ಕಂಗ್ರಾಚುಲೇಷನ್ಸ್. ಇದ್ರು ಈ ಮೂಕಿ ಅಂತ ಹೇಳಿದಾಗ ಅವಳು ಮೂಗಿ ಅಂತ ಹೇಳೋದಿಲ್ಲ, ಅದಕ್ಕೆ ತಾನೇ ನಾವು ಮೂಗಿ ಅಂತ ಹೇಳ್ತಾ ಇರೋದು. ಏ ದಡ್ಡ, ನಿನ್ಗೆ ಯಾಕೆ ಮದ್ವೆ ಆಗ್ತಾ ಇಲ್ಲ? ಹೆಣ್ಣು ನೋಡಕ್ ಹೋದಾಗ ನೀನು ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ ಹೇಳ್ತಾ ಇರ್ತೀಯ, ಅದಕ್ಕೆ ತಾನೇ ಹಾಳಾಗ್ತಾ ಇರೋದು. ಆದ್ರೆ ಇಲ್ಲ, ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಅವಳು ಮೂಗಿ ಅಲ್ವಾ? ಏ, ನಿನ್ನ ಜೀವನದಲ್ಲಿ ವಿಲನ್ ಆಗಿರುವಂತ ಶಬ್ದ, ಅವಳ ಜೀವನದಲ್ಲಿ ಆ ವಿಲನ್ನು ಇಲ್ವೇ ಇಲ್ಲ. ನೆಗೆಟಿವ್ ಸೇರಿದ್ರೆ ಪಾಸಿಟಿವ್. ಹಂಗಂದ್ರೆ ಲೈ, ಸಿಂಹ ಇಲ್ದಿರೋ ಕಾಡ್ಗೆ ಕೋತಿನೇ ರಾಜ. ಏನು ಮಾತಾಡಕ್ ಬರ್ದಿರೋ ಅವಳ ಮುಂದೆ ಸ್ವಲ್ಪ ಸಮಸ್ಯೆ ಇದ್ರು ವಾಯ್ಸ್ ಇರೋ ನೀನೇ ರಾಜ. ಅದಕ್ಕೆ ಅವಳನ್ನ ಮರ್ಯಾದೆಯಿಂದ ಪ್ರೀತಿಯಿಂದ ನೋಡ್ಕೊಳ್ತಾಳೆ. ಅವಳ ಹತ್ರ ಕಾಸೈತೆ, ನಿನ್ನ ಹತ್ರ ಕಾಸಿಲ್ಲ. ಆದ್ರೆ ನಿನ್ನ ಕಿ ಅಂತ ನಗೋದಕ್ಕೂ ನಿನ್ನ ಹತ್ರ ವಾಯ್ಸ್ ಐತೆ, ಅವಳ ಹತ್ರ ವಾಯ್ಸೇ ಇಲ್ಲ. ಇದೇ ಸೌಂಡ್ ಫೈನಾನ್ಸ್. ಅಂದ್ರೆ ನಿನಗೆ ಓಕೆ. ಈಗ ನೀವೇನ್ ಹೇಳ್ತೀರಾ? ಏನೇ ಆದ್ರೂ ಅದು ಸರಿ ಹೋಗಲ್ಲ. ಮೂಗಿ ಅಂತನಾ? ಅದೆಲ್ಲ ದೇವ್ರ ಇಚ್ಛೆ ಅಲ್ವಾ. ಆದ್ರೆ ಶ್ರೀಮಂತರ ಮನೆ ಹುಡುಗಿ ಅದರಿಂದ ಗರ್ವ ಜಾಸ್ತಿ ಇರುತ್ತೆ. ನಮ್ ಜೊತೆ ಹೊಂದ್ಕೊಂಡೋಗಕ್ಕೆ ತುಂಬಾ ಕಷ್ಟ ಇರುತ್ತೆ. ಅಮ್ಮ, ಮುಖ ಮನಸ್ಸಿನ ಕನ್ನಡಿ ಅಂತ ಹೇಳ್ತಾರೆ. ಪಾಪದ ತರ ಇರೋ ಇವಳ ಮುಖನ ನೋಡ್ಬಿಟ್ಟು ನಿಮ್ ಕೈಲಿ ಹೇಳಕ್ಕಾಗತ್ತಾ ಇವಳಿಗೆ ಗರ್ಭ ಇದೆ ಅಂತ? ಅಲ್ಲಲ್ಲ, ಗರ್ವ ಇದೆ ಅಂತ. ಹಾಯ್, ಎಷ್ಟು ಚೆನ್ನಾಗಿದ್ದಾಳೆ ಅಲ್ವಾ? ನೋಡೋಣ. ನೋಡು. ಏನು? ಇವನು ಮೂಗಾಗ್ಬಿಟ್ನಾ? ನನಗಿಷ್ಟ ಆದ್ಲು. ಯಾವ ಸ್ಕೂಲಲ್ಲಿ ಕೆಲಸ? ದೇವ ಮಾಧವ್ ಸ್ಕೂಲು. ದೊಡ್ಡ ಸ್ಕೂಲೇ. ಎಷ್ಟು ದೊಡ್ಡ ಸ್ಕೂಲ್ ಆದ್ರೇನು, ಪ್ಯೂನ್ ಕೆಲ್ಸ ತಾನೆ. ಇಷ್ಟು ಕಡಿಮೆ ಸಂಪಾದನೆ ಮಾಡಿದ್ರೆ ಜೀವನ ಹೇಗೆ ನಡೆಸ್ತೀರಾ? ನನ್ನ 1 ತಿಂಗಳ ಮೊಬೈಲ್ ಬಿಲ್ ಎಷ್ಟು ಗೊತ್ತಾ? ನಿಮ್ ಸಂಬಳಕ್ಕಿಂತ ಜಾಸ್ತಿ. ಸರಿ, ಹುಡುಗಿನ ಕರೆಯೋದಾ? ಸರಿ. ಗೌರಿ, ಒಂದ್ ನಿಮಿಷ, ನಾನು ಈ ಹುಡುಗಿ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ಇರೋ ಪರ್ಸನಾಲಿಟಿನ ಹಾಳು ಮಾಡ್ಕೋಬೇಡ. ಅದಲ್ಲ, ನನ್ನ ವಯಸ್ಸು ಹುಡುಗಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ತಿಳ್ಕೊಳ್ಳೋ. ಹೌದು, ಇಷ್ಟ ಆಗ್ದಿರ ಇರತ್ತಾ? ಅಂಬರೀಶ್ ಪುರಿ ವಾಯ್ಸ್ ಅಲ್ವಾ? ಅವಳಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಅವ್ರ ಅಪ್ಪನ ಹತ್ರ ಹೇಳ್ಬಿಡ್ತಾಳೆ. ಈಗ ನೀನ್ ಮಾತಾಡದೆ ಇರೋ, ಅದೇ ಬುದ್ಧಿವಂತರ ಲಕ್ಷಣ. ಇಲ್ಲಾಂದ್ರೆ ವೇಸ್ಟ್. ಏನ್ ಮಾತಾಡ್ತಿದ್ದೀರಾ? ಹುಡುಗನ್ಗೆ ಹುಡುಗಿ ಇಷ್ಟ ಆಗಿದ್ದಾಳೆ ಅಂತ ಹೇಳ್ತಾ ಇದ್ದ. ನೀನ್ ಒಳಗಡೆ ಹೋಗು. ಅಪ್ಪ ನೀವು ಬನ್ನಿ. 1 ನಿಮಿಷ. ಚೆನ್ನಾಗಿ ಬೇಡ್ಕೋ. ನೀವೇನಪ್ಪ ಮಾಡ್ತಿದ್ದೀರಾ? 1 ರೂಪಾಯಿಗೂ ಪ್ರಯೋಜನ ಇಲ್ದಿರೋ ಅಂತ ಇವನು ಕೊಟ್ಟು ಮದುವೆ ಮಾಡ್ತೀರಾ? ಅವಳಿಗೋಸ್ಕರ ನೋಡಿರೋ ಹುಡುಗನ್ನ ನೋಡಿ. ಸ್ಕೂಲಲ್ಲಿ ಪ್ಯೂನ್ ಅಂತೆ. ನಾಳೆ ಬೆಳಿಗ್ಗೆ 4 ಜನಕ್ಕೆ ಹೇಗೆ ಹೇಳ್ತೀರಾ? ಅದು ಅಲ್ಲದೆ ಇನ್ನೊಂದು ಲೋಪ ಬೇರೆ. ಏನವ್ರು ಕಾಣಿಸ್ತಾ ಇಲ್ಲ. ನೀನ್ ಯಾಕೆ ಅವಸರ ಪಡ್ತೀಯಾ? ಇದು ಒಂದು ಹುಡುಗಿ ಜೀವನದ ಪ್ರಶ್ನೆ. ತೀರ್ಮಾನ ತಗೊಳಕ್ಕೆ ಟೈಮ್ ಆಗುತ್ತೆ. 10 ಸರಿ ಯೋಚನೆ ಮಾಡಬಾರ್ದಾ? ಯಾವುದಕ್ಕೂ ಟೈಮ್ ಆಗುತ್ತೆ. ಆಗಲ್ಲ. ಸರಿ ಇರು, ನಾನು ನೋಡ್ಕೊಂಬರ್ತೀನಿ. ಅವನ ಹತ್ರ ದುಡ್ಡು ಇಲ್ಲ, ಗಂಟ್ಲಾದ್ರೂ ಸರಿಯಾಗಿದ್ಯಾ? ಅದೂ ಇಲ್ಲ. ನಮ್ಮ ಸ್ಟೇಟಸ್ಗೆ ಕರೆಕ್ಟ್ ಆಗಿರೋ ಸಂಬಂಧ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಇಲ್ಲ, ನಮ್ ಕಡೆನೂ. ಜಾಸ್ತಿ ಹೊತ್ತು ಮಾತಾಡ್ಬೇಡಿ, ಏನಾದ್ರೂ ಹೇಳಿ ಕಳಿಸ್ಬಿಡಿ. ವಾಲ್ಟರ್, ತೀರ್ಮಾನ ಗೊತ್ತಾಯ್ತು, ಗಾಡಿ ಸ್ಟಾರ್ಟ್ ಮಾಡ್ಕೊ. ಸ್ಟಾರ್ಟ್ ಮಾಡಿ ಫಸ್ಟ್ ಗೇರಲ್ಲಿ ಹಾಕಿಟ್ಟಿದ್ದೀನಿ. ಏನಾಯ್ತು? ಈ ಸಂಬಂಧದ ಬಗ್ಗೆ ಅವ್ರೇನು ಹೇಳ್ತಾರೋ ಗೊತ್ತಿಲ್ಲ, ಆದ್ರೂ ನೀನ್ ಕನ್ಫರ್ಮ್ ಮಾಡ್ಕೊ. ಈ ಮದ್ವೆನೂ ನಡೆಯಲ್ಲ. ಅದೇ ಆಗ್ಲೇ ಇಲ್ಲೊಬ್ಬ ಕೂತಿದ್ದ ಅಲ್ವಾ, ಅದು ಇವರ ಮೊದಲನೇ ಹೆಂಡತಿಯ ಮಗ. ಅವನೇ ಈ ಮನೆಯಲ್ಲಿ ಶಕುನಿ. ಅದು ನನಗಿದೆ ಸಾಕು. ಅದನ್ನ ತೀರ್ಮಾನ ಮಾಡೋದು ನೀನಲ್ಲ, ಅವರು. ನೀನ್ ಬಾ. ಈ ಹುಡುಗಿನೂ ಬಿಟ್ಬಿಡು, ಇಲ್ಲಾಂದ್ರೆ ಯಾರಾದ್ರೂ ಮೂಗಿ ಹುಡುಗಿನ ಮದ್ವೆ ಆಗ್ತಾರಾ? ಏನಾದ್ರೂ ಕೇಳಿದ್ರೆ ಅಭಿಪ್ರಾಯ ಕೂಡ ಹೇಳಕ್ಕಾಗಲ್ಲ. ನಿನ್ಗೆ ಇವಳಿಗಿಂತ ಒಳ್ಳೆ ಹುಡುಗಿನ ನಾನ್ ತಂದು ಮದ್ವೆ ಮಾಡ್ತೀನಿ, ಆದ್ರೆ ಬ್ರೋಕರ್ ಅನ್ಕೋಬಾರ್ದು. ಏನಾದ್ರೂ ಸರಿನೇ, ನನ್ಗೆ ಈ ಸಂಬಂಧ ಒಪ್ಪಿಗೆ ಆಗಿದೆ ಅಷ್ಟೇ. ಈ ಮನೆಯಲ್ಲಿ ನನ್ ತೀರ್ಮಾನನೇ ನಡೆಯೋದು. ಇಷ್ಟ ಇದ್ದವ್ರು ಒಪ್ಕೊಳ್ಳಿ, ಇಲ್ಲಾಂದ್ರೆ ಹೊರಗೋಗಿ.
ಅಣ್ಣ ಹೇಗಾದರೂ ಬಂದರು. ಇವ್ ನೋಟ ಹೋಗೋ ರೀತಿನೆಲ್ಲ ನೋಡಿದ್ಯಾ? ನನ್ನ ಜನರಲ್ ವಾರ್ಡಲ್ಲಿ ಬುಕ್ ಮಾಡಬೇಕಾಗತ್ತಾ? ಇನ್ನು ನೀವು ಹೊರಟಿಲ್ವಾ? ಹೊಡ್ತೀವಿ ಸರ್. ಹಾಂ, 1 ನಿಮಿಷ. ಆದ್ರೂ ಈ ಸಂಬಂಧ ಸರಿ ಹೋಗೋದಿಲ್ಲ. ನಿಮ್ಮ ಅಳಿಯ ಆಗೋದಕ್ಕೆ ಆ ಪ್ಯೂನು ಸರಿ ಅಲ್ವೇ ಅಲ್ಲ. ಅವನಿರೋ ರೀತಿಗೂ ಅವನ ಧ್ವನಿಗೂ ಒಳ್ಳೆ ಗಂಭೀರ ಧ್ವನಿ ಇರೋ ಹುಡುಗನ ನಾನು ಕರ್ಕೊಂಬರ್ತೀನಿ. ಆದ್ರೆ ಬ್ರೋಕರ್ ಅನ್ಕೋಬಾರ್ದು. ಏನಯ್ಯ ಹೇಳ್ತಿದ್ಯಾ? ಈ ಸಂಬಂಧ ನನ್ಗೆ ಒಪ್ಪಿಗೆ ಆಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನೊಂದು ಸತ್ಯ ಹೇಳ, ನೀನು ಅದೃಷ್ಟ ಮಾಡಿದ್ಯಾ. ಕಂಗ್ರ್ಯಾಚುಲೇಷನ್ಸ್. ಬೇರೆ ಯಾರು ಹೇಳಿದ್ರು ನನಗೆ ನಂಬಿಕೆ ಇರಲ್ಲ ಅಂತ ನಿಮಗೆ ಗೊತ್ತು. ಹಾಗಾಗಿ ನೀವೇ ನೋಡಿ ಹೇಳಿ. ಗ್ರಹ ಯೋನಿ, ದಶೆ ಮಹೇಂದ್ರ. 10 ಕೂಡಿದೆ. ಕೂಡೋ ಜಾತಕನೇ, ಸಂಶಯ ಬೇಡ. 4ನೇ ಮನೇಲಿ ಶುಕ್ರ, 7ನೇ ಮನೇಲಿ ಚಂದ್ರ. ಗ್ರಹಗತಿಗಳೆಲ್ಲ ನೋಡ್ತಾ ಇದ್ರೆ ಒಳ್ಳೆ ಜಾತಕ. ಉನ್ನಿಕೃಷ್ಣ ಜಾತಕದಲ್ಲಿ ಜೀವನದಲ್ಲಿ ನಡೆಯೋ ಎಲ್ಲಾ ಶುಭ ಕಾರ್ಯಗಳ ಭಾಗ್ಯ ಇದೆ. ಸ್ವಲ್ಪ ತಡೆನೂ ಇದೆ. ಅದಕ್ಕೆ ಪರಿಹಾರ ಮಾಡೋಣ. ಕೆಲವು ಪೂಜೆಗಳು ಮಾಡಬೇಕು. ಆಗ್ಲಿ. ತಗೊಳ್ಳಿ. ಹೊರಡ್ತೀವಿ. ಓ, ಎಲ್ಲ ದೇವರ ಆಶೀರ್ವಾದದಂತೆ ನಡೆಯುತ್ತೆ. ಈ ವ್ಯಕ್ತಿಗೆ ಏನಾಗಿದೆ? ಯಾವನೋ ಜ್ಯೋತಿಷನ್ ಮಾತು ಕೇಳ್ಕೊಂಡು ಈ ಮದ್ವೆನ ನಿಶ್ಚಯ ಮಾಡ್ಕೊಳ್ತಿದ್ದಾರೆ. ಅದನ್ನು 10 ಪೈಸೆಗೆ ಲಾಯಕ್ಕಿಲ್ದೆ ಇರೋನ್ ಜೊತೆ. ಹುಡುಗ ಬಂದಾಗ್ಲೇ ತಡಿಬೇಕಿತ್ತು. ಅವತ್ ನಾನು ಇರ್ಲಿಲ್ಲ. ಆಗಿದ್ದಾಗ್ಲಿ. ಇನ್ಮೇಲೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕು. ಅಂದ್ರೆ ನಾನು ಅವರ ಮೊದಲನೇ ಹೆಂಡತಿ ಮಗ ತಾನೆ. ಅಮ್ಮ ಬೇರೆ ಸತ್ತೋದ್ರು. ಈಗ ಅವ್ರ ಪ್ರೀತಿ 2ನೇ ಹೆಂಡತಿ ಮಗಳ ಮೇಲೆ ತಾನೆ. ನನಗೆ ಮುಂಚೆಯಿಂದನೂ ಇಷ್ಟ ಇರಲಿಲ್ಲ. ಅವನು ಕೆಲ್ಸಕ್ಕೆ ಬರ್ತಿರೋನು, ಇವಳು ಮೂಗಿ. ಆಸ್ತಿ ಭಾಗ ಮಾಡೋವಾಗ ಅವನ್ ಮಧ್ಯದಲ್ಲಿ ಬಂದ್ರೆ ನಾವೇನ್ ಮಾಡೋಣ? ಸದ್ಯಕ್ಕೆ ನಾವೇನು ಮಾಡೋದು ಬೇಡ. ಈ ಮದುವೆ ನಡಿಲಿ. ಆಟ ಆಡಕ್ ಮಾಡಿರೋ ಬೋಟು ಎಷ್ಟು ದಿನ ನೀರಲ್ಲಿ ಪ್ರಯಾಣ ಮಾಡುತ್ತೋ ನಾವು ನೋಡೋಣ. ಕಡಿಮೆ ಅಂದ್ರೂ 4 ತಿಂಗಳು. ಅದಾದ್ಮೇಲೆ ಅದೇ ಮುಳುಗುತ್ತೆ. ಇಲ್ಲ ಅಂದ್ರೆ ನಾವೇ ಮುಳುಗ್ಸೋಣ. ಈಶ್ವರ, ಮದ್ವೆಗೆ ಮುಂಚೆ ಇಲ್ಲಿಗೆ ಬಂದು ಪ್ರಾರ್ಥನೆ ಮಾಡಿದ್ರೆ ದೀರ್ಘ ಸುಮಂಗಲಿಯಾಗಿರ್ತೀರ. ಊರವರೆಲ್ಲ ಇದನ್ನೇ ನಂಬ್ತಾರೆ. ಅದನ್ನ ಬಿಟ್ರೆ ಬೇರೆ ಯಾವ ಉದ್ದೇಶನೂ ಇಲ್ಲ. ಮದ್ವೆಗೆ ಮುಂಚೆ ನಿಮ್ಮ ಜೊತೆ 1-2 ಮಾತಾಡಲಿಲ್ಲ ಅಂದರೆ ಅವನಿಗೆ ನಿದ್ದೆ ಬರಲ್ಲ ಅಂತ ಹೇಳ್ದ. ಅದಕ್ಕಷ್ಟೇ ಕರ್ಕೊಂಬಂದಿದ್ದೀನಿ. ಉನ್ನಿಕೃಷ್ಣ ಒಳಗಡೆನೇ ಇದ್ದಾನೆ, ಹೋಗಿ. ಇದು ತೆಗಿಯಕ್ ಆಗ್ತಾ ಇಲ್ವಲ್ಲ ಕೃಷ್ಣ. ನನ್ನ ನೀಲಿ ಪೆಟ್ಕೆಲ್ ಹಾಕೊಡಕ್ಕೆ ನಾನೇ ನೀಲಿನಾ ಕಣ್ಬಿಟ್ಕೊಂಡ್ ನೋಡ್ದೆ. ನನ್ನ ಆಚೆ ಬಿಡೋ. ಅಯ್ಯೋ, ಇದೇನ್ ಕರ್ಮನೋ. ನೀವಿನ್ನೂ ಇಳ್ದಿಲ್ವಾ? ನಾನ್ ಹೇಗೆ ಹೇಳಿಲಿ? ಇದನ್ ತೆಗಿ ಮೊದ್ಲು. ತೆಗಿಯೋ. ಒಬ್ಬಾ, ನೀನ್ ಇಲ್ಲಿ ಕೈ ಮುಗಿತಾರೋ. ನಂಗೊಂದು ಹರಕೆ ಇದೆ, ಬಂದ್ಬಿಡ್ತೀನಿ ಬೇಗ. ಪುರೋಹಿತ್ರೆ, ನಾನೊಂದ್ ವಿಷಯ ಹೇಳ್ಬೇಕು. ಯಾವ ವಿಷಯ? ನಂಗೊಬ್ಬ ಶತ್ರು ಇದ್ದಾನೆ. ಅವನ್ ಹಂಗೆ ಹಾಳಾಗೋಗ್ಬೇಕು. ಅವನ್ 2 ಕಾಲು ಮುರಿದೋಗ್ಬೇಕು. ಕೈ ಮುರ್ಕೊಂಡು ಹಿಂಗ ಅಲ್ಲಾಡ್ತಾ ಇರ್ಬೇಕು. 2 ಕಣ್ಣು ಚುಚ್ಕೊಂಡು ಹುಣ್ಣಾಗ್ಬಿಡ್ಬೇಕು. ತಲೆ ಸಿಡ್ದೋಗ್ಬೇಕು. ಅವನ್ ಮನೆ ಸುಟ್ಟು ಬೂದಿ ಆಗ್ಬಿಡ್ಬೇಕು. ಇದಕ್ ನಾನು ಏನ್ ಹರಕೆ ಹೊತ್ಕೋಬೇಕು ಹೇಳಿ ಪುರೋಹಿತ್ರೆ? ಯಾರಾದ್ರೂ ಕೊಲೆಗಾರ ಅಥವಾ ರೌಡಿ ಹತ್ರ ಹೇಳು, ಇದೆಲ್ಲ ಮಾಡ್ಕೊಡ್ತಾನೆ. ಮದ್ವೆಗಿಂತ ಮುಂಚೆ ನಿಮ್ಮ ಹತ್ರ ಮಾತಾಡಬೇಕು ಅನ್ನಿಸ್ತು. ಒಂದು ವಿಷಯ ಮಾತ್ರ ತಿಳ್ಕೊಂಡ್ರೆ ಸಾಕು. ಅದು ಗೊತ್ತಿಲ್ಲದೆ ನೆಮ್ಮದಿ ಇರಲ್ಲ ಅಂತ ಅಷ್ಟೇ. ಅದು ನನ್ನ ಧ್ವನಿನ ಯಾರ್ಯಾರು ಕೇಳ್ತಾರೋ ಕಿಂಡಲ್ ಮಾಡ್ತಾರೆ. ನಿಮಗಿಷ್ಟ ಆಗುತ್ತಾ?
ನನಗೆ ತುಂಬಾ ಟೆನ್ಷನ್ ಆಗ್ತಿದೆ. ಗಾಡಿ ಸ್ಟಾರ್ಟ್ ಮಾಡ್ಲಾ? ಹೋಗೋ. ಹಿಡ್ಕೊಮ್ಮ. ಎದೊಳಿ ಕೈ ಕೊಡಮ್ಮ. ಚೆನ್ನಾಗಿರಿ. ಆ ಕಡೆ ನೋಡಿ, ಈ ಕಡೆ, ಈ ಕಡೆ, ಈ ಕಡೆ. ನಿಧಾನ. ಅಯ್ಯೋ ಬಲ್ಗಡೆ ಅಯ್ಯೋ ಆ ಕಡೆ ಅಲ್ಲ, ಅಲ್ಲಲ್ಲ. ಅಯ್ಯೋ ಆ ಕಡೆ ಇಲ್ಲ, ಈ ಕಡೆ. ಹಾಗಲ್ಲ, ಈ ಕಡೆ ಬನ್ನಿ. ಈ ಕಡೆ ಈ ಕಡೆ ಬರ್ಬೇಕು. ಈ ಕಡೆ ಸುತ್ತಿ. ಏನು ಈ ಮದ್ವೆ ಮುಗ್ದಾದ್ಮೇಲೆ ಈ ಕವರ್ ಎಲ್ಲ ಓಪನ್ ಮಾಡಿ ಬರ್ದಿಡೋದು ತುಂಬಾ ಕಷ್ಟ ಆಗುತ್ತೆ. ಹೌದು. ಏನ್ ಕಷ್ಟ? ಯಾರು ಹೇಳು. ದಾಮೋದರ 100 ಇಲ್ಲ 101 ರೂಪಾಯಿ. ಹಾ, ಮದ್ವೆ ಆದ್ಮೇಲೆ ನಾವ್ ಅನ್ಕೊಂಡಿರೋ ಎಲ್ಲಾ ಮದ್ವೆಗಳಿಗೂ ಹೋಗ್ಬಿಡ್ಬೇಕು. ಆಮೇಲೆ ಕೆಲ್ಸ ಕೆಲಸ ಮುಗಿದ್ಮೇಲೆ ಮುಗಿದ್ಮೇಲೆ ನಾವು ಈ ಈ ತರ cover ಕವರ್ ತಗೊಂಡು. ಬಂದ್ಬಿಡ್ಬೇಕು. ನೋಡಿ, ಇದ್ಯಾರದು? ಏನಿಲ್ಲ, ಹೆಸರು ಬರ್ದಿಲ್ಲ, ದುಡ್ಡು ಹಾಕಿಲ್ಲ. ಹೆಸರು ತಕ್ಕಾಗ ಅವನು ಕಂಜೂಸೆ. ಮುಯ್ ಕವರ್ ಅಂದ್ರೆ ಇದೇ ನಿಜವಾದ ಮುಯ್ ಕವರ್. ಈ ಕವರ್ ನ ಅವ್ರು ಕೊಡ್ಬೇಕಾದ್ರೆ ನೋಡ್ದೆ. ಈ ಕವರ್ ಸೈಜ್ ನೋಡ್ಬಿಟ್ಟು ಅವ್ರ ಕೈಯಲ್ಲಿ 7 ಗ್ಲಾಸ್ ಪಾಯಸನ ನಾನೇ ಕಷ್ಟಪಟ್ಟು ಕುಡಿಸ್ದೆ. ಏನಿದು ಕವರ್ ಒಳಗಡೆ ಕವರ? ಇನ್ನೊಂದ್ ಕವರ್ ಇದೆ. ಇದೇನ್ ಕವರು? ದೊಡ್ಡದಾಗಿ ಏನಾದ್ರು ಕಳ್ಸಿರ್ತಾರೆ. ಒಂದ್ ವೇಳೆ ಚೆಕ್ ಆಗಿರುತ್ತೋ? ಅಯ್ಯೋ, ಇದೇನೋ ಲಾಟ್ರಿ ಟಿಕೆಟ್. ಅದು ಬರೀ 10 ರೂಪಾಯಿ ಅಷ್ಟೇ. ಒಂದ್ ವೇಳೆ ಇದ್ರಲ್ಲಿ ಲಾಟ್ರಿ ನಿಂಗ್ ಹೊಡೆದ್ರೆ ಅರ್ಧ ದುಡ್ಡು ನನಗೆ ಕೊಡು ನೀ ಕೃಷ್ಣನ್. ಇಂತಿ ನಿನ್ನ ಸ್ನೇಹಿತ ಗೋಪಾಲ. ಸುಮ್ನೆ 7 ಗ್ಲಾಸ್ ಪಾಯಸ ವೇಸ್ಟ್ ಮಾಡ್ದೆ. ಇಲ್ಲಿನ ಲಾಟ್ರಿ ಆಗಿದ್ದಕ್ಕೆ ಪರವಾಗಿಲ್ಲ. ಭೂಟಾನ್ ಆಗಿದ್ರೆ ಮೊಹಮ್ಮದ್ ಪ್ರಯೋಜನ ಇಲ್ಲ. ಮುಸ್ತಫಾ. ಮೊಹಮ್ಮದ್ ಬರೀ 50 ರೂಪಾಯಿ ಹೇಳ್ತಿದ್ದಾನೆ ಅಂತ ಅನ್ಕೊಳ್ಳಿ. ಮುಸ್ತಫಾ. ಲೇ, ಅವ್ನು 100 ರೂಪಾಯಿ ಕೊಟ್ಟಿದ್ರೆ 50 ರೂಪಾಯಿ ಅಂತ ಯಾಕೆ ಹೇಳ್ತಿದ್ಯಾ? ಏನೋ ಚಾರ್ಜ್ ಹೋಗಿರೋ ಮೊಬೈಲ್ ತರ ಇಲ್ಲಿ ಲೆಕ್ಕ ಕರೆಕ್ಟ್ ಆಗಿರ್ಬೇಕು. ಸುಮ್ನೆ ಸುಳ್ಳು ಹೇಳ್ಬಾರ್ದು. ತಗೊಳ್ಳಿ, ಬರ್ಲಿ. ನಮ್ಗೆ ನೋಡ್ ಕಲ್ತ್ಕೊಳ್ಳೋ. ನಮ್ಗೇನ್ ಟೆನ್ಷನ್ ಇಲ್ವಲ್ಲ. ನೀನ್ ಎದುರ್ಕೊಳಕ್ಕೆ ನಿಂದ ಮೊದಲನೇ ರಾತ್ರಿ ನಂತಾನೆ. ಈ ರಾತ್ರಿ ಜೀವನದಲ್ಲಿ ಒಂದೇ ಸಲ ಬರೋದು. ಅದು ಮುಗಿದ್ರೆ ಎಲ್ಲಾ ಮುಗ್ದೋಯ್ತು. ಈ ಮೊದಲನೇ ರಾತ್ರಿ ಅವಳಿಗೆ ಪ್ರಜ್ಞೆನ ಅದಕ್ಕೆ ನಿದ್ದೆ ಮಾತ್ರ ತಂದ್ಕೊಟ್ರೆ ಸಾಕಲ್ಲ. ಅದಲ್ಲ, ಈ ಧ್ವನಿ ಇಟ್ಕೊಂಡು ಮೊದಲನೇ ರಾತ್ರಿ ಅವಳ ಹತ್ರ ಸಮಯ ಹೆಂಗ್ ಕಳಿಯೋದು? ಉನ್ನಿ, ಫಸ್ಟ್ ನೈಟ್ ಅಲ್ಲಿ ಹೆಂಡತಿನ ಇಂಪ್ರೆಸ್ ಮಾಡೋದು ಗಂಟ್ಲಿಂದ ಅಲ್ಲ. ಅವನೇ ಹೇಳ್ತಿರೋದ್ರಲ್ಲೂ ವಿಷಯ ಇದೆ ಕಣ. ಲೇಡೀಸ್ ಮನಸ್ಸನ್ನ ಅರ್ಥ ಮಾಡ್ಕೊಂಡಿರೋದಕ್ಕೆ ಹೇಳ್ತಾ ಇದ್ದೀನಿ. ಸರ್ಪ್ರೈಸ್ ಅಂದ್ರೆ ಲೇಡೀಸ್ಗೆ ತುಂಬಾನೇ ಇಷ್ಟ. ಒಂದು ಸ್ಯಾರಿ ಕೊಡ್ಸು ಅಥವಾ ಜ್ಯುವೆಲರಿ ಕೊಡ್ಸು, ಸಿನಿಮಾ ಕರ್ಕೊಂಡು ಹೋಗು. ಫಸ್ಟ್ ನೈಟ್ ಅಲ್ಲಿ ಸಿನಿಮಾಗೆ ಹೋಗ್ಬೇಕಾ? ಇವಾಗ ಮಾಡು ಅಂತ ಹೇಳ್ತಿಲ್ಲ, ಜೀವನದಲ್ಲಿ ಮುಂದೆ ಮಾಡು ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಹೆಂಡತಿನ ಕಣ್ಣು ಮುಚ್ಕೊಂಡು ಲವ್ ಮಾಡ್ತಾಳೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಅವಳನ್ನ ಹೆಂಗಾದ್ರೂ ಇಂಪ್ರೆಸ್ ಮಾಡ್ಬೋದು ಬಿಡು. ಈ ಧ್ವನಿ ಇಟ್ಕೊಂಡು ಅವಳನ್ನ ಪ್ರಜ್ಞೆ ಹೆಂಗ್ ತಪ್ಪಿಸ್ಲಿ? ಈ ಗಂಟ್ಲಿಂದ ಕೂಡ ಅವಳನ್ನ ಇಂಪ್ರೆಸ್ ಮಾಡ್ಬೋದು. ಹೆಂಗೆ? ಅದಕ್ಕೆಲ್ಲ ದಾರಿ ಇದೆ ಕೃಷ್ಣ. ಏನು? ಡಬ್ಬಿಂಗ್. ಈ ಭಾಷೆ ಗೊತ್ತಿಲ್ಲದವ್ರಿಗೆಲ್ಲ ಡಬ್ಬಿಂಗ್ ಮಾಡ್ತೀವಲ್ಲ, ಅದೇ ತರ ನಾವು ನಿನಗ್ ವಾಯ್ಸ್ ಕೊಡ್ತೀವಿ. ಡಬ್ಬಿಂಗ್ ವಾಯ್ಸ್. ನೀನ್ ಬರೀ ಅಂದ್ರೆ ಸಾಕು. ಇದು ನಿನ್ನ ಮೊದಲನೇ ರಾತ್ರಿ, ಮೊದಲನೇ ಡಬ್ಬಿಂಗ್. ಒಳ್ಳೆ ಪ್ಲಾನ್. ತಪ್ಪಿಸ್ಕೊಂಡೆ. ಈಗ ತಾನೇ ಡಬ್ ಮಾಡಿ ಸಿಕ್ಕಿದೆ. ದೇವ್ರೇ, ಇದು ಚೈನಾ ಪ್ರಾಡಕ್ಟು. ಡಬ್ ಮಾಡಿರೋಷ್ಟು ಮಾತ್ರ ಕೇಳಿಸಿದ್ರೆ ಸಾಕು. ಇಲ್ಲೇ ಇರು. ಟೈಮ್ ಬೇರೆ ಆಗೋಯ್ತು. ನಾನಿನ್ನೂ ರಿಹರ್ಸಲ್ ಬೇರೆ ಮಾಡಿ ನೋಡಿಲ್ಲ. ಡಬ್ಬಿಂಗ್ ಎಲ್ಲ ಕರೆಕ್ಟ್ ಆಗಿರ್ಲಪ್ಪ. ಅಲ್ಲೇ ಇರು. ಒಳಗ್ ಬಾಮ್ಮ. ಏಯ್ ಅಮ್ಮ, ನೋಡು, ಪಕ್ಕದ ಮನೆ ಸರೋಜಮ್ಮಗೆ ಹುಷಾರಿಲ್ಲ. ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು, ಬಾರೋ. ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಪಕ್ಕದಲ್ಲಿರೋ ಸರೋಜಾರಮ್ಮನ ಈ ಅರ್ಧ ರಾತ್ರಿಲಿ ಆ ಮುದ್ಕಿ ಅಲ್ಲೇ ಚಳಿಯಲ್ಲಿ ನಡಕ್ ಸಾಯ್ಲಿ. ನನಗ್ ಮದ್ವೆನೇ ಆಗ್ಬಾರ್ದು ಅಂತ ಬೇಡ್ಕೊಂಡಿದ್ದವ್ರು ಅವರು. ಅವಳು ಚಳಿಲು ಸಾಯ್ಲಿಲ್ಲ ಅಂದ್ರೆ ನಾನೇ ಕತ್ತಿಸ್ಕಿ ಸಾಯಿಸ್ಬಿಡ್ತೀನಿ ಅವಳನ್ನ. ನಡಿ. ಈ ಸಮಯದಲ್ಲೇ ಎಲ್ಲ ಅವ್ರು ಯಾರು? ಅಲ್ಲಿ ಯಾರು ಇಲ್ವಲ್ಲ. ಅಲ್ಲಿ ಯಾರು ಇಲ್ಲ, ದಯವಿಟ್ಟು ಹೋಗಮ್ಮ. ಹಾಲ ಅಲ್ಲ, ಮೊಸರು. ಮೊದ್ಲು ಇಲ್ಲಿಂದ ಹೋಗು. ನೀನ್ ಇಲ್ಲೇ ಇದ್ರೆ ಎಲ್ಲಾನು ಕೇಳಿಸ್ಕೊಂಡ್ಬಿಡ್ತೀಯ. ದಿನ 7 ಗಂಟೆಗೆ ಮಲಗೋಳು, ಇವತ್ತು ಇನ್ನೂ ಮಲಗೇ ಇಲ್ಲ. ಇನ್ನು ಸ್ವಲ್ಪ ಪ್ಲೇ ಆಗಿದ್ರೆ ನಂದೆಲ್ಲ ಕತೆ ಮುಗ್ದೋಗೋದು. ರಿವೈಂಡ್ ಮಾಡಾಯ್ತು. ಇದನ್ನಾಗಿದ್ರೆ ಸಾಕು. ದೇವ್ರೆ, ಈ ಅರ್ಧ ರಾತ್ರಿಯಲ್ಲಿ ಅಜ್ಜಿ ಸಾಯ್ಬಾರ್ದಪ್ಪ.
ದೇವ್ರೆ, ಈಗ ಬರೋದು ಗೌರಿನೇ ಆಗಿರ್ಲಪ್ಪ. ಸುಮ್ಮನೆ ತಟ್ಬೇಡ, ಆನ್ ಮಾಡಿ ಬರ್ತೀನಿ ಇರು. ಅಪ್ಪ ಒಳ್ಳೇದಾಯ್ತು. ಅಯ್ಯೋ, ಟೇಪ್ ವರ್ಕ್ ಆಗ್ತಿಲ್ಲ. ಸೈಲೆಂಟ್ ಬಟನ್ ಏನಾದ್ರು ಒತ್ಬಿಟ್ನಾ? ಬನ್ನಿ ಒಳಗೆ, ನೀವು ಬಂದು ಕುತ್ಕೊಳ್ಳಿ. ಆ ಹಾಲಿಲ್ ಕೊಡ್ತೀರಾ? ಮಿಕ್ಕಿದ್ನ ನೀನೇ ಕುಡ್ದು ಬಿಡು. ಹಾಲ್ ಗ್ಲಾಸ್ ಹೊಡೆದೋಯ್ತು. ಕಳ್ಳಿ, ಒಂಚೂರು ಕೂಡ ನಾನು ಗುಳಿಸಿಲ್ಲ ಅಲ್ವಾ? ಅದು ನಾನಲ್ಲ, ಡಬ್ ಮಾಡಿ. ಇದೇ ತರ ಯಾವಾಗ್ಲೂ ನನ್ಗೊಂದ್ ಗ್ಲಾಸ್ ಹಾಲ್ ತರ್ಬೇಕು. ಅಯ್ಯೋ, ಆ ಗ್ಲಾಸ್ ನ ಅಲ್ಲಿ ಇಟ್ಬಿಟ್ಟು ಇಲ್ಲಿ ಬಂದು ಕುತ್ಕೊ. ನಿನ್ನ ನೋಡ್ತಾ ಇದ್ರೆ ಸಿನಿಮಾ ಹೀರೋಯಿನ್ ತರನೇ ಕಾಣಿಸ್ತಾ ಇದೆಯಾ? ಈ ರಾತ್ರಿ ನಾವಿಬ್ರು ಸೇರ್ಕೊಂಡು ನಾನು ಇದನ್ನ ಎಷ್ಟು ಗಾಜ್ ಚುಚ್ಕೊಂಡ್ಬಿಡ್ತು. ನಮ್ಮಿಬ್ರು ಜೀವನದಲ್ಲಿ ಫಸ್ಟ್ ನೈಟ್ ಅಲ್ಲಿ ನನ್ನ ಈ ಧ್ವನಿ ಎಲ್ಲಿ ವಿಲನ್ ಆಗ್ಬಿಡುತ್ತೋ ಅಂತ ಈ ತರ ಮಾಡಿದೆ. ಟಪ್ಪಿಂಗ್ ನನ್ನ ಮನಸ್ಸು ನೆಮ್ಮದಿಗೋಸ್ಕರ. ಮೂರ್ನಾಲ್ಕು ವರ್ಷದಿಂದ ಬೀಗ ಹಾಕಿದ್ರು, ಕಸ ಗುಡ್ಸಕ್ಕೂ ತೆಗಿಯಲ್ಲ. ನೀನ್ ಹೇಳಿದಿಕ್ಕಷ್ಟೇ, ಗೌರಿ ಗೊತ್ತಾದ್ರೆ ಸಾಯಿಸ್ಬಿಡ್ತಾಳೆ. ಇದ್ರಲ್ಲೇನಂತ ರಹಸ್ಯ? ನೀನ್ ಬಂದ್ ನೋಡು, ಅವಳ ಹಾಡಿನ ಕೋಣೆ ಇದು. ನೋಡಿದ್ಯಾ? ಸಣ್ಣ ಮಗುವಿಂದ ಕಾಲೇಜ್ವರೆಗೂ ಗೌರಿ ಹಾಡಾಡಿ ಬಹುಮಾನಗಳು ತಗೊಂಡಿರೋ ಫೋಟೋಗಳೇ ಇಲ್ಲಿ ಕಾಣಿಸ್ತಾ ಇರೋದೆಲ್ಲ. ತುಂಬಾ ಒಳ್ಳೆ ಗಾಯಕಿ ಆಗಿದ್ಲು. ಹಾಡ ಹೆಂಗಾಡ್ತಾ ಇದ್ಲು? ಮಾತಾಡೋದಕ್ಕೆ ಕಷ್ಟ ಆಗುತ್ತಲ್ವಾ? ಅಲ್ಲ, ಕಾಲೇಜ್ವರೆಗೂ ಮಾತಾಡ್ತಿದ್ಲಲ್ಲ. ಇಲ್ ಬಂದ್ಮೇಲೆ ಧ್ವನಿ ಹೋಗಿದ್ದು. ಅವತ್ತೇ ಈ ಕೋಣೆಗೆ ಬಾಗ್ಲು ಹಾಕಿದ್ದು. ಹಳೆ ನೆನ್ಪುಗಳನ್ನೆಲ್ಲ ಮುಚ್ಚಿಟ್ಟಿರೋ ಸ್ಮಶಾನ ಇದು ಅಂತಾಳೆ. ಅಂದ್ರೆ ಹುಡ್ತಾನೆ ಮೂಕಿ ಅಲ್ವಾ? ಹಾಗಾದ್ರೆ ನಿನ್ಗಿದುವರೆಗೂ ಇದ್ರ ಬಗ್ಗೆ ಯಾರೂ ಏನೂ ಹೇಳಿಲ್ವಾ? ನಾನು ಕ್ಷಮೆ ಕೇಳ್ತೀನಿ. ಎಲ್ಲ ಬ್ರೋಕರ್ ಹೇಳಿರ್ತಾರೆ ಅನ್ಕೊಂಡೆ. ಬೇಕು ಅಂತ ಯಾವುದನ್ನು ಮುಚ್ಚಿಡ್ಲಿಲ್ಲ ನಾವು. ಯಾವುದೆಲ್ಲ ಟ್ರೀಟ್ಮೆಂಟ್ ತಗೊಂಡ್ರು ಆರ್ದೇ ಇರೋಂಥ ಕಷ್ಟ ಅವಳ ಮನ್ಸಲ್ಲಿದೆ. ಅದನ್ನ ಮತ್ತೆ ಅವಳಿಗೆ ನೆನಪು ಮಾಡ್ಕೊಡ್ಬಾರ್ದು ಅನ್ಕೊಂಡೆ. ಅದಕ್ಕೋಸ್ಕರನೇ ನಾವೇನು ಹೇಳಿಲ್ಲ. ಆದ್ರೆ ಈಗ ಅದನ್ನ ಹೇಳೋದು ನಮ್ಮ ಕರ್ತವ್ಯ. ಇದು ಹರಿ, ಗೌರಿ ಅವರ ಮಾವ. ಈಗ ಅಮೆರಿಕಾಲಿದ್ದಾನೆ. ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅನ್ನೋದೇ ಹರಿ ಆಸೆ. ಕಾಲೇಜ್ ಡೇ ಸೆಲೆಬ್ರೇಷನ್ ಅಲ್ಲಿ ಗೌರಿನಿಟ್ಕೊಂಡು ಒಂದು ಹಾಡಾಡೋದಕ್ಕೆ ಹರಿ ತೀರ್ಮಾನ ಮಾಡ್ದ. ಆದ್ರೆ ನೀನು ತುಂಬ ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕು. ಕಾಲೇಜಿನ 4 ಗೋಡೆಗಳ ಮಧ್ಯೆ ಮಾತ್ರ ನಿನ್ನ ಧ್ವನಿ ಕೇಳಿಸಿದ್ರೆ ಸಾಲದು, ಇಡೀ ಜಗತ್ತಿಗೆ ತಿಳಿಬೇಕು. ಅದಕ್ಕಾಗಿ ಕೆಲವು ಅವಕಾಶಗಳು ಸಿಗುತ್ತೆ. ಅಲ್ಲ ಫಾದರ್, ಕಾಲೇಜ್ಗೆ ಪ್ರಪಂಚದಲ್ಲಿರೋರೆಲ್ಲ ಬರ್ತಾರ? ಈ ಬುದ್ಧಿವಂತಿಕೆನ ಸ್ಟೇಜ್ ಮೇಲೂ ತೋರಿಸು. ಅದು ಸರಿ, ಎಲ್ಲಿ ನಮ್ಮ ಮ್ಯೂಸಿಕ್ ಕಂಪೋಸರ್ ಹರಿ? ಇಷ್ಟೊತ್ತು ಇಲ್ಲೇ ಇದ್ರು. ಸರಿ, ರಿಹರ್ಸಲ್ಸ್ ಮುಂದುವರಿಸಿ, ನಾನು ಬರ್ತೀನಿ. ಸರಿ ಫಾದರ್. ಅಲ್ಲಿ ರಿಹರ್ಸಲ್ಸ್ ನಡೀತಾ ಇದೆ, ಹೋಗಿ ತೊಂದರೆ ಕೊಡಬೇಡಿ ನೀವು. ಇಲ್ಲ ಫಾದರ್. ಆಮೇನ್. ಏನಿದು? ಜೂನಿಯರ್ ಚಿತ್ರನ ಒಂದು ಫೋಟೋ ತೆಗೆದೆ. ನನ್ಗೆ ಇದೆಲ್ಲ ಇಷ್ಟ ಆಗಲ್ಲ, ಡಿಲೀಟ್ ಮಾಡು.
ಕೋಪ ಮಾಡ್ಕೋಬೇಡ, ಈಗಿದ್ರೇನೆ ಫೇಮಸ್ ಆಗೋದು. ಸುಮ್ಮನೆ ಜಗಳ ಮಾಡ್ಬಿಡಿ. ತಲೆ ಹರಟೆ ಮಾಡ್ಬೇಡ. ಅದನ್ನ ನಾನು ಇನ್ಮೇಲೆನೆ ತೋರಿಸ್ತೀನಲ್ಲ. ಮೊದ್ಲು ಇದನ್ನ ಕಂಪ್ಯೂಟರ್ಗೆ ಹಾಕ್ಬೇಕು, ಆಮೇಲೆ ನಿನ್ ದೇಹನ ಬದಲಾಯಿಸಿ, ಆಮೇಲೆ ಫುಲ್ಲು ನೇಕಡ್ ಆಗಿರೋ ಫೋಟೋನ ಅಟ್ಯಾಚ್ ಮಾಡ್ಬೇಕು. ನಂಗೆ ಸ್ವಲ್ಪ ಟೈಮ್ ಕೊಡಿ. ಹೋಗೋ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಖಂಡಿತ ನಿನ್ಗೂ ಕೊಡ್ತೀನಿ ಎಲ್ಲಾನು. ಸರ್ ನೀವೇನಾ ಆ ಫೋಟೋ ತೆಗ್ದಿದ್ದು? ಅದನ್ನ ಸ್ವಲ್ಪ ಡಿಲೀಟ್ ಮಾಡಿ ಪ್ಲೀಸ್. ಅರ್ಥ ಆಗಿಲ್ವಾ? ಇವನೇ ಅವ್ರ ಮಾವನ ಮಗ. ನೀನ್ ಗಂಡ್ಸಾಗಿದ್ರೆ ಅದನ್ನ ಡಿಲೀಟ್ ಮಾಡಿ. ನಿನ್ನ ಹತ್ರ ಇದೆಯಾ ಈಗ ಗಂಡಸ್ತಾನ? ಅದು ಹೊರಟೋಯ್ತು. ನಿಮ್ಗೆ ಯಾರಿಗಾದ್ರೂ ಹೋಗ್ಬೇಕಾ? ಹೋಗ್ರೋ. ಒಂದ್ ಫೋನ್ ಹೋದ್ರೆ ನಾನು ತಲೆ ಕೆಡ್ಸ್ಕೊಳಲ್ಲ, ಆದ್ರೆ ಅವ್ರೆಲ್ರ ಮುಂದೆ ನನ್ಗೆ ಹೋದ ಮಾನ. ಏನ್ ಮಾಡೋಣ ಅಂತ ಹೇಳಿದ್ರೆ ಸಾಕು. ನಾವ್ಯಾರು ಅಂತ ಅವ್ನು ತಿಳ್ಕೊಬೇಕು. ಇಲ್ಲಿ ಯಾಕೆ ಬಂದು ಗಲಾಟೆ ಮಾಡ್ತಾ ಇದ್ದೀರಾ? ಏನು? ಇಲ್ಲ, ಬೇಡ ಗಲಾಟೆ ಮಾಡಬೇಡಿ. ಏಯ್, ಮುಗ್ಸಾಂದ್ರ, ಗಲಾಟೆ ಮಾಡಬೇಡಿ. ಹೊಡಿಬೇಡ್ರ. ಹರಿ, ಸುಮ್ಮನೆ ಇರು. ಹೊಡೆದಾಡ್ಬೇಡಿ. ಕತ್ತರಿಸು. ಅಯ್ಯೋ, ಹರಿ. ಗೌರಿ ಅವತ್ತು ಜೋರಾಗಿ ಅಳೋದಕ್ಕೆ ಟ್ರೈ ಮಾಡಿದ್ಲು. ಅವಳ ಧ್ವನಿನ ಅವತ್ತೇ ಅವಳು ಕಳ್ಕೊಂಡ್ಲು. ಎಷ್ಟೋ ಟ್ರೀಟ್ಮೆಂಟ್ ಮಾಡಿಸಿದ್ವಿ, ಎಷ್ಟು ಖರ್ಚು ಮಾಡೋದಕ್ಕೂ ನಾನು ತಯಾರಾಗಿದ್ದೆ. ಆದ್ರೆ ಆ ಭಗವಂತ ಕಾಪಾಡಿಲ್ಲ. ಇನ್ನ ಇದ್ರ ಬಗ್ಗೆ ಕೇಳಿ ಅವಳಿಗೆ ನೋವು ಮಾಡಬೇಡಿ. ಸಾಕು, ಹೊಡಿಬೇಡ. ಸಾಕು, ಹೊಡಿಬೇಡ. ನಿನ್ ಗಂಟೆ ಸ್ಟ್ರಾಂಗ್ ಆಗಿಲ್ಲ ಅಂದ್ರೂ ಹೊಡೆದ ಮಾತ್ರ ಸ್ಟ್ರಾಂಗ್ ಆಗಿದೆ ಕಣ. ನೀನಾದ್ರೂ ನನ್ನ ಹತ್ರ ಸತ್ಯ ಹೇಳ್ಬೋದಿತ್ತಲ್ವಾ? ನಾನ್ ಸತ್ಯನೇ ಹೇಳಿದ್ದು. ಮಾಧವ ನಾಯರ್ನ ನಾನು ನೋಡೋಕ್ ಶುರು ಮಾಡಿ 1 ವರ್ಷ ಅಷ್ಟೇ ಆಗಿರೋದು. ಅಷ್ಟೊಳಗೆ ಹೇಗೆ ಹೇಳ್ತಾರೆ? ಅವಳ ವಾಯ್ಸ್ ಕೇಳಿಸ್ಲಿಲ್ಲ ಅಂದ್ರೆ ಅದು ಟೆಂಪರರಿನಾ ಪರ್ಮನೆಂಟಾ ಅಂತ ಯಾರು ಕೇಳಕ್ ಬರೋದಿಲ್ಲ ಅಲ್ವಾ? ಕೇಳ್ತಾರಾ? ನೀನ್ ಬೇಜಾರಾಗ್ಬೇಡ. ಈ ಮಾಧವ ನಾಯರ್ಗೆ ತುಂಬಾನೇ ಸ್ವತ್ತಿದೆ. ಹೇಗಾದ್ರೂ ಮಾಡಿ ಅವ್ರ ಜೀವ ತೆಗಿಬೇಕು ಅಂತ ತುಂಬಾ ಜನ ನೋಡಿರ್ತಾರೆ. ಆದ್ರೆ ಅದರಿಂದ ಏನೂ ಆಗಿಲ್ಲಲ್ವಾ? ಇನ್ನು ನೀನ್ ಹೋಗಿ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಹೇಳ್ದೆ ಇದ್ರೆ ಸರಿ. ನನ್ನ ವೈರಿ ತರ ದ್ವೇಷ ಮಾಡ್ಬೇಡ ಮಗ. ಇಷ್ಟೊಂದು ದುಡ್ಡು, ಇಷ್ಟೊಂದು ಆಸ್ತಿ ಏನಾದ್ರೂ ನನಗ್ ಸಿಕ್ಕಿತ್ತು ಅಂದ್ರೆ ನಾನು ಕೂತ್ಕೊಂಡು ತಿನ್ಕೊಂಡು ಮಜಾ ಮಾಡ್ಕೊಂಡು ಜೀವನ ಮಾಡ್ತಿದ್ದೆ. ಬಿಡ. ಇವನ್ಯಾರು ಇಲ್ಲಿ ಬರೋದಕ್ಕೆ ಹೇಳಿದ್ದು? ಹಲೋ, ಉನ್ನಿ ಕೃಷ್ಣನ್, ನಾನ್ ಹರಿ. ಹರಿ ನಾಯರ್. ಏನ್ ಇಲ್ಲೇ ನಿಂತಿದ್ದೀರಾ? ಬನ್ನಿ. ನನ್ಗೆ ಈ ಸರ್ಪ್ರೈಸ್ ಇಂದ ಹೊರಗ್ ಬರಕ್ಕಾಗ್ತಿಲ್ಲ. ನೀನ್ ಬರ್ತೀನಿ ಅಂತ ನನ್ನ ಕ್ಲೂನೇ ಕೊಟ್ಟಿಲ್ವಲ್ಲ. ಯಾಕೋ? ಹಾಗಾದ್ರೆ ಅಮೆರಿಕ ಸಾಕಾಯ್ತಾ ನಿಂಗೆ? ನನಗ್ ಬೋರ್ ಆಗಿರೋದು ನಿಜಾನೇ, ಆದ್ರೆ ಈಗ ಬಂದಿರೋದಕ್ಕೆ ಕಾರಣ ಮತ್ತೆ ಬೇಕು ಅಂತ ಮಾಡಿಲ್ಲ ಅಂದ್ರು ಇದಕ್ ಕಾರಣ ನಾನು ಕೂಡ. ಅವಳ ಧ್ವನಿನ ಕಳ್ಕೊಂಡಿದ್ದಕ್ಕೆ. ಇವಳಂತ ಒಳ್ಳೆ ಸಿಂಗರ್ ಸಿಗೋದು ತುಂಬಾನೇ ಕಷ್ಟ. ಶಾಪ. ಅದನ್ನ ನೋಡಕ್ಕಾಗ್ದೇನೆ ಇಲ್ದೇ ಇರೋ ಕೆಲ್ಸ ಇದೆ ಅಂತ ಹೇಳಿ ನಾನ್ US ಹೋದೆ. ಹೇಗ್ ನೋಡಿದ್ರು ಅದು ತಲೆ ಮರೆಸ್ಕೊಂಡಂಗೆ. ಆದ್ರೂ ಆ ನೋವು ನನ್ನಿಂದ ಹೋಗಿಲ್ಲ. ಅದು ಒಬ್ಬ ಡಾಕ್ಟರ್ ಹೇಳಿದ ಮಾತನ್ನ ಕೇಳಿಸ್ಕೊಳ್ಳೋವರೆಗೂ. ಗೌರಿಗೆ ತನ್ನ ಧ್ವನಿ ವಾಪಸ್ ಬರುತ್ತಂತೆ. ಗೌರಿಗಾಗಿರೋದು ಒಂದು ಮೆಂಟಲ್ ಟ್ರಾಮಾ ಥರನೇ. ಇದಕ್ಕೋಸ್ಕರ ಮೇಜರ್ ಸರ್ಜರಿ ಏನು ಮಾಡೋದು ಬೇಕಾಗಿಲ್ಲ. ಇವಳ ಬಗ್ಗೆ ಕೇಳಿದ ನಂತರ ಡಾಕ್ಟರ್ ನನಗೆ ನಂಬಿಕೆ ಕೊಟ್ಟಿದ್ದಾರೆ. ಅವ್ರ ಮಾತನ್ನ ನಾನು ಪೂರ್ತಿಯಾಗಿ ನಂಬ್ತಿದ್ದೀನಿ. ಯಾಕಂದ್ರೆ ನಾವು ಸ್ವಲ್ಪ ವರ್ಷಕ್ಕೆ ಮುಂಚೆ ಕಳ್ಕೊಂಡಿದ್ದು ನಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗಿರೋ ವಿಷಯನ. ಒಂದು ಸಮಯದಲ್ಲಿ ಮನೆ ತುಂಬಾ ತುಂಬಿದಂತ ಇವಳ ಧ್ವನಿ ಇನ್ನು ಮುಂದೆ ಭವಿಷ್ಯದಲ್ಲಿ ಲಕ್ಷಾಂತರ ಜನಕ್ಕೆ ಸ್ಫೂರ್ತಿಯಾಗಿರುತ್ತೆ. ಇದು ಆಗ್ಲೇಬೇಕು ಅಂಕಲ್. ಒಪ್ಕೊಳ್ಳಿ, ಸಪೋರ್ಟ್ ಮಾಡಿ. ಹರಿ, ಇವಳನ್ನ
ಅಮೆರಿಕ ಕರ್ಕೊಂಡು ಹೋಗ್ಬೇಕು. ವಾಪಸ್ ಬರುವಾಗ ಹಳೆ ಗೌರಿಯಾಗಿ ಬರ್ತಾಳೆ. ಗೌರಿ ಲೈ, ಸಿಂಹ ಇಲ್ದಿರೋ ಕಾಡ್ಗೆ ಕೋತಿನೇ ರಾಜ. ಏನು ಮಾತಾಡಕ್ ಬರ್ದಿರೋ ಅವಳು ಮುಂದೆ ಸ್ವಲ್ಪ ಸಮಸ್ಯೆ ಇದ್ರೂನು ಮಾತ್ ಬರೋ ಅಂತ ನೀನೇ ರಾಜ. ಅದಕ್ಕೆ ನಿನ್ನ ಮರ್ಯಾದೆಯಿಂದ ಪ್ರೀತಿಯಿಂದ ನೋಡ್ಕೊಳ್ತಾಳೆ. ಅರೆ ಉನಿ 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 ಕೃಷ್ಣ, ಏನಾಯ್ತು ಇವ್ನಿಗೆ? ಅರೆ ಸ್ವಲ್ಪ ನೀರ್ ಹಾಕು. ಉನಿ ಉನಿ ಕೃಷ್ಣ, ಉನಿ ಕೃಷ್ಣ, ಎದ್ದೇಳು. ಗೌರಿಗೆ ಮತ್ತೆ ಧ್ವನಿ ಬರುತ್ತೆ ಅಂತ ಕೇಳಿ ಸಂತೋಷದಿಂದ ತಲೆ ತಿರುಗಿ ಕೆಳಗಡೆ ಬಿದ್ಬಿಟ್ಟೆ. ಅಷ್ಟೇನಾ? ಎಲ್ಲರನ್ನೂ ಹೆದರ್ಸ್ಬಿಟ್ರಲ್ಲ. ಸಂತೋಷದಿಂದ ತಲೆ ತಿರುಗಿ ಕೆಳಗಡೆ ಬಿದ್ಬಿಟ್ಟೆ. ಅಲ್ಲಿ ಕೂತ್ಕೊಳ್ಳಿ. ಹೌದು, ಈ ಧ್ವನಿ ಯಾಕೆ ಈ ತರ ಇದೆ? ಅದು ಅವನು ಹುಡ್ದಾಗಿನ್ಲೂ ಗಂಟ್ಲಲ್ಲಿ ಕಿರಿಕಿರಿನೆ ಅಲ್ವಾ ಮಚ್ಚ? ನರೇನ್, ಹರಿ, ನಾವು ಹೋಗಿ ಊಟ ಮಾಡೋಣ ಬಾ. ಅಲ್ಲ, ಅವನೇನೋ ಹೇಳ್ದ, ನೀನ್ ನಡಿ. ನನಗೆ ನನ್ನ ಮಗಳ ಫ್ಯೂಚರೇ ಮುಖ್ಯ. ಈ ತರ ಯಾರು ಯೋಚನೆ ಮಾಡಲ್ಲ ತಾನೆ ಅವಳ ಬಗ್ಗೆ. ಮನಸಾರೆ ಇಷ್ಟಪಡೋ ಅಂತ ವ್ಯಕ್ತಿ, ಅದೇ ನನಗೆ ಮುಖ್ಯ ಆಗಿದ್ದು. ಐ ಅಂಡರ್ಸ್ಟ್ಯಾಂಡ್. ಅಪ್ಪ ಮಾಡಿದ್ದು ದೊಡ್ಡ ಮುಟ್ಟಾಳ್ತನ ಅಂತ ನಾನು ಹೇಳ್ತೀನಿ. ಕಾಲ್ ಮಾಡಿದ್ದು ಅವನ್ ತಾನೆ. ಚೆನ್ನಾಗಿರೋ ಒಂದು ಹುಡುಗಿ, ಆಸ್ತಿ ಇರೋ ಮನೆ, ಅವಳ ದೇಹದಲ್ಲಿರೋ ಕೊರತೆ ನಾವಿವಾಗ ಸರಿ ಮಾಡ್ತಿದೀವಿ. ಅದು ಅಲ್ಲದೆ ಅವಳ ಜೀವನದಲ್ಲಿ ಇವನ್ ತರದವನೊಬ್ಬ ಬಂದಿದ್ನ ಸರಿ ಮಾಡಕ್ಕಾಗತ್ತಾ? ಈ ಹಳೆ ನೆನಪು ವಾಪಸ್ ಬರೋದು, ಹೋಗಿರೋ ಧ್ವನಿ ಮತ್ತೆ ವಾಪಸ್ ಬರೋದು, ಎರಡೂ ಆಪತ್ತೆ. ಇವನ್ ಇಂಜುರಿಯಸ್ ಟು ಹೆಲ್ತ್. ಮೂಗಿ ಅನ್ನೋ ಒಂದೇ ಕಾರಣದಿಂದ ಇವನ್ನ ಅವಳು ಕೊಟ್ಟು ಮದ್ವೆ ಮಾಡಿದ್ದು. ಅವಳಿಗೆ ಮತ್ತೆ ವಾಯ್ಸ್ ಬಂದ್ರೆ ಆಮೇಲೆ ಇವನೇನ್ ಮಾಡ್ತಾನೆ? ನೀನ್ ಯೋಚನೆ ಮಾಡ್ಬೇಡ. ತಾಳಿ ಕಟ್ಟಾದ್ಮೇಲೆ ಗಂಡನ್ಗೂ ಹೆಂಡತಿಗೂ ಒಂದೇ ಮನ್ಸೇನೆ. ಇಬ್ರು ಬೇರೆ ತರ ಯೋಚನೆ ಮಾಡ್ದೆ ಒಂದಾಗ್ತಾರೆ. ಮೇಷ್ಟ್ರೆ, ಇದೆಲ್ಲ ಸ್ಕೂಲಲ್ಲಿ ಹೇಳ್ಕೊಡಕ್ ಚೆನ್ನಾಗಿರುತ್ತೆ. ಹೆಣ್ಮಕ್ಳ ಮನ್ಸು ಯಾವಾಗ ಹೆಂಗಿರುತ್ತೆ ಹೇಳಕ್ಕಾಗಲ್ಲ. ನೀನ್ ಹೇಳ್ತಾರದ್ ಸರಿನೇ. ಹ್ಯಾಂಡಿಕ್ಯಾಪ್ ಅವರು ಹ್ಯಾಂಡಿಕ್ಯಾಪ್ನೇ ಮದ್ವೆ ಆಗೋದು. ಒಂದು ಆರ್ಟಿಸ್ಟು ಇನ್ನೊಂದು ಆರ್ಟಿಸ್ಟ್ನೇ. ಸಿನಿಮಾದವರು ಆಕ್ಟರ್ಗಳನ್ನ, ಡಾಕ್ಟರ್ಗೂ ಡಾಕ್ಟರ್ಗಳೇ. ಒಬ್ಬರನ್ನ ಬೇರೆಯವ್ರನ್ನ ಮದ್ವೆ ಮಾಡಿಸಿದ್ರೆ ಹಿಂಗೇ ಆಗೋದು. ಇವಾಗ ಬ್ಯಾಲೆನ್ಸ್ ಮಿಸ್ ಆಗೋದ್ರೆ? ಬ್ಯಾಲೆನ್ಸ್ ಮಿಸ್ ಆಗಲ್ಲ. ಕೆಲವು ವರ್ಷಗಳ ಹಿಂದೆ ವಡಕೇರಿ ಶಾರದೆ ಮದ್ವೆ ಆದಾಗ ಗಂಡನ್ಗೆ ಬಾಲ್ಡ್ನೆಸ್ ಬಂದಾಗ ಅವನ್ನ ಬಿಟ್ಬಿಟ್ಟು ಒಬ್ಬ ವಿಗ್ ಹಾಕೊಂಡಿರೋನ ಕರ್ಕೊಂಡು ಓಡೋಗಿಲ್ವಾ? ಅದನ್ನು ಬಿಟ್ಟಾಕೋ. ಒಂದು ಆಕ್ಸಿಡೆಂಟ್ ಅಲ್ಲಿ ನಮ್ಮ ಶೋಭನ್ ತನ್ನ ಕಾಲನ್ನ ಕಳ್ಕೊಂಡಾಗ ಅವನ ಹೆಂಡತಿ ಅವನು ನಾವು ಅಂತ ಒದ್ಬಿಟ್ಟು ಡ್ರೈವರ್ ಜೊತೆ ಓಡೋಗಿಲ್ವಾ? ಈ ತರ ಎಷ್ಟು ಉದಾಹರಣೆ ಇದೆ. ಇದೆಲ್ಲ ಯಾರಿಗೋ ಒಬ್ರಿಗಷ್ಟೇ ನಡೆಯೋದ್ರವಿ. ಮಾಸ್ಟರ್, ಗೌರಿಗೆ ತನ್ನ ಧ್ವನಿ ವಾಪಸ್ ಬಂದ್ಮೇಲೆ ಇವನ್ನ ಬಿಟ್ಬಿಟ್ಟು ಹೋಗಲ್ಲ ಅಂತ ನೀವು ಗ್ಯಾರಂಟಿ ಕೊಡ್ತೀರಾ? ನನ್ನ ಕೇಳಿದ್ರೆ ಕೊಡಕ್ಕಾಗಲ್ಲ. ಅವಳು ನನ್ನ ಬಿಟ್ಟಿದ್ರು ನಾನು ಜೀವಂತವಾಗಿರಲ್ಲ, ಸತ್ಯವಾಗಿ. ಅದಕ್ಕೊಂದ್ ದಾರಿ ಇದೆ. ಈ ಆಪರೇಷನ್ ನಡಿಬಾರ್ದು. ಅದನ್ನ ನಿಲ್ಲಿಸ್ಬೇಕು ಅಥವಾ ತಡಿಬೇಕು. ಅಯ್ಯೋ, ಅದು ಬೇಡ. ಅವಳು ಅದಕ್ಕೋಸ್ಕರ ತುಂಬಾ ಆಸೆ ಪಟ್ಟಿದ್ದಾಳೆ. ನೋಡೋ, ದುಡ್ಡಿದ್ದು ಮಾತ್ರಕ್ಕೆ ಎಲ್ಲಾನು ಸಾಧ್ಯ ಅನ್ಕೊಂಡಿದ್ಯಾ? ಹಂಗಂದ್ರೆ ಏನು? ಒಂದು ದಾರಿ ಇದೆ. ಗರ್ಭಂ. ಗರ್ಭನ? ಹೌದು. ಹುಡುಗಿ ಮನೆಯಲ್ಲಿ ತನ್ನ ಅಸ್ತಿತ್ವನ ಉಳಿಸ್ಕೊಳ್ಳೋದಕ್ಕೋಸ್ಕರ ಹುಡುಗರಿಗೆ ದೇವ್ರು ಕೊಟ್ಟಿರೋ ಆ ವರಾನೇ ಗರ್ಭಂ. ಅವಳು ಗರ್ಭಿಣಿ ಆದ್ಲೋ ನೀನ್ ತಪ್ಪಿಸ್ಕೊಂಡೆ. ಅದರಿಂದ ಆಪರೇಷನ್ ನ ತಪ್ಪಿಸ್ಬೋದು. ಆಗ ಮೊದ್ಲು 10 ತಿಂಗಳು ಗರ್ಭವತಿಯಾಗಿ ಮುಗ್ದೋಗುತ್ತೆ. ಆಮೇಲೆ 1 ವರ್ಷ ಮಗು ಜೊತೆ ಹೋಗುತ್ತೆ. ಆಮೇಲೆ ನಿನ್ ಮನಸ್ ಬಂತು ಅಂದ್ರೆ ನೀನ್ ನೋಡ್ಕೋಬೇಕಪ್ಪ. ಹೆಂಡ್ತಿನೂ ಕಳ್ಕೊಳಲ್ಲ, ಧ್ವನಿನೂ ಸಿಕ್ಬಿಡುತ್ತೆ. ಅವಾಗ ನಿನ್ಗೆ ಯಾವ ಮನಸ್ತಾಪನೂ ಇರಲ್ಲ. ಇಲ್ಲ, ಇವಾಗಿರೋ ಈ ಸಂದರ್ಭದಲ್ಲಿ ನಾನು ಹೆಂಗೆ ಅವಳನ್ನ ಗರ್ಭಿಣಿ ಮಾಡೋದು? ಅದನ್ನು ನಾವೇ ಹೇಳ್ಕೊಡ್ಬೇಕಾ? ನೋಡೋ, ಅವಳ ಮನ್ಸಲ್ಲಿ ಮಲಗಿರೋ ಅಂತ ಒಬ್ಳು ಅಮ್ಮ ಇದ್ದಾಳೆ. ನೀನ್ ತಟ್ಟಿ ಎಬ್ಸು. ಅದೇನಂದ್ರೆ ಮೊದಲು ಅವಳನ್ನ ಇಂಪ್ರೆಸ್ ಮಾಡು. ಇಂಪ್ರೆಸ್ ಮಾಡಬೇಕು. ಪ್ರೆಗ್ನೆಂಟ್ ಮಾಡಿಸೋ ಪ್ಲಾನ್ ಏನಾಯ್ತು? ನೋಡ್ಕೊಂಡೇ ಇದ್ದೆ. ನೋಡ್ತಾನೆ ಇದ್ರೆ ಯಾವ ಹುಡುಗಿನೂ ಪ್ರೆಗ್ನೆಂಟ್ ಆಗಲ್ಲ ಕಣೋ. ಇದು ಕಂಡೋರ್ ಪ್ರಾಪರ್ಟಿ ಅಲ್ಲಪ್ಪ, ಇದು ನಿನ್ನ ಪ್ರಾಪರ್ಟಿನ ಸ್ವಂತದ್ದು. ನೀನ್ ಅಟ್ಯಾಕ್ ಮಾಡು. ಸ್ವಲ್ಪ ಓವರ್ ಆಗಿ ಏನಾದ್ರು ಮಾಡಿದಿದ್ರೆ ನನ್ನ ರೇಪ್ ಲಿಸ್ಟ್ ಅಲ್ಲಿ ಒಳಗಡೆ ಹಾಕ್ಬಿಡ್ತಾ ಇದ್ರು. ಅದೆಲ್ಲ ನಡೆಯೋದಿಲ್ಲ. ಒಂದು ಹುಡುಗಿನ ರೇಪ್ ಮಾಡ್ಬೇಕು ಅಂದ್ರೆ ಅಟ್ ಲೀಸ್ಟ್ ಗಂಡಸ್ರು ವಾಯ್ಸ್ ಆದ್ರೂ ಇರ್ಬೇಕು. ರವಿ, ಇದು ರೇಪ್ ಮಾಡ್ತಿರೋ ಶಬ್ದ ಅಲ್ಲ, ರೇಪ್ ಮಾಡಿಸ್ಕೊಳ್ತಿರೋ ಶಬ್ದ ಆಗಿರ್ಬೇಕು. ಮೊದ್ಲು ನೀನ್ ಹೋಗ್ಬಿಟ್ಟು ವಜ್ರಮುನಿದೋ ಅಥವಾ ಟೈಗರ್ ಪ್ರಭಾಕರ್ದೋ ಸಿನಿಮಾಗಳು ನೋಡು. ನಿನಗ್ ಗೊತ್ತಾಯ್ತಾ? ನೋಡ್ಬಿಟ್ಟು ಕಲ್ತ್ಕೋಬೇಕು. ಅವ್ರ ತರ ಧ್ವನಿ ಇಲ್ದೇ ಇರೋ ತಾನೆ ಇದೆಲ್ಲ ಸಮಸ್ಯೆಗೂ ಕಾರಣ. ನೀನು ಈ ಆಪರೇಷನ್ ಮಾಡೋ ದಾರಿ ಮಾತ್ರ ನೋಡು. ಒಂದ್ ಐಡಿಯಾ ಇದೆ. ಈ ಮಾಧವ ನಾಯರ್ ಅವರು ನಂಬೋ ಅಂತ ಒಬ್ರು ಜ್ಯೋತಿಷಿ ಇದ್ದಾರೆ, ಸ್ವಾಮಿ ರಘುನಾಥ. ಅವ್ರ ಕೈಯಿಂದ ಒಂದು ಮಾತು ಹೇಳ್ಸಿದ್ರೆ ನಾವ್ ಅನ್ಕೊಂಡಿರೋ ಕೆಲಸ ಸುಲಭ ಆಗ್ಬಿಡುತ್ತೆ. ನಾವು ಬರ್ಕೊಟ್ಟಿರೋದನ್ನ ಮಾತ್ರ ಆ ಜ್ಯೋತಿಷಿಗಳು ಹೇಳ್ತಾರೆ. ಅದೇನೋ ಸರಿ, ಆದ್ರೆ ಜ್ಯೋತಿಷರು ಆ ತರ ಹೇಳ್ತಾರೆ. ಸ್ವಲ್ಪ ದುಡ್ಡು ಜಾಸ್ತಿ ಕೊಟ್ಟು ಜ್ಯೋತಿಷರ ಹತ್ರ ಹೇಳಿಸ್ಬೇಕು. ಇಲ್ಲ, ಸ್ವಲ್ಪ ಕಾಸು ಬೇಕು ಅಂದ್ರೆ ಎಷ್ಟು ದುಡ್ಡು ಆಗ್ಬೋದು? ತುಂಬಾ ಖರ್ಚಾಗತ್ತೆ.
ಆದ್ರೆ ಅಷ್ಟೊಂದ್ ಕಾಸಿಗೆ ನನ್ನ ಹತ್ರ ಇಲ್ವಲ್ಲ. ನಿನಗೋಸ್ಕರನೇ ದುಡ್ಡು ಕೊಡಕ್ಕಿದಾನಲ್ಲ ಆ ಪಪ್ಪನ್. ಆದ್ರೆ ಹೆಣ್ಮಕ್ಳಿಗೆ ಮಾತ್ರ ದುಡ್ಡು ಕೊಡೋದವನು. ಟ್ರೈ ಮಾಡು ನೋಡೋಣ. 93, 94, 95, 96, 97, 98, 100. ಲೇ ಸುಂದರ್, ಈ ಕ್ಯಾಶ್ನ ತಕ್ಕಂತ ಬ್ಯಾಂಕ್ ಹಾಕ್ಬಿಡು. ನನ್ನ ಹತ್ರ 10 ಪೈಸಾ ಕೂಡ ಇಲ್ಲ. ಒಂದು ಹೊಸ ಅಂಗಡಿ ಹಾಕ್ಬೇಕು ಅಂತ ಆಸೆ, ಆದ್ರೆ ಅದಾಗ್ತಿಲ್ಲ. ಅದಕ್ಕೆ ದುಡ್ಡು ಬೇಕು ತಾನೆ? ನೀನೀಗ ಎಣಿಸ್ಕೊಟ್ಟಿದ್ರಲ್ಲಿ ಕಾಲ್ ಭಾಗ ಇದ್ರೆ ಸಾಕು, ಒಂದು ವಾರದಲ್ಲಿ ಕೊಟ್ಬಿಡ್ತೀನಿ. ಸ್ವಲ್ಪ ಅಡ್ಜಸ್ಟ್ ದುಡ್ಡಿನ ಮಾಡ್ತೀನಿ. ವಿಷಯದಲ್ಲಿ ಹೀಗೆಲ್ಲ ಮಾತಾಡ್ಬೇಡಿ ಟೀಚರ್. ದುಡ್ಡು ನನ್ನ ಹತ್ರ ಇಲ್ವಲ್ಲ. ಅಲ್ಲ, ಕಂಡ್ಕೊಂಡವ್ರಿಗೆಲ್ಲ ದುಡ್ಡು ಕೊಡ್ತೀಯಾ? ಇವಾಗ ಕಾಸಿಲ್ಲ ನನ್ನ ಅಲ್ವಾ? ಪರ್ಸನಲ್ ವಿಷಯ ಎಲ್ಲ ನಿಮ್ಮ ಹತ್ರ ಹೇಳೋ ಅವಶ್ಯಕತೆ ಇಲ್ಲ. ಬೇರೆ ಏನಾದ್ರು ವಿಷಯ ಇದೆಯಾ? ನೀನ್ ಬರೋ ಜನ್ಮದಲ್ಲಿ ಪವರ್ ಸ್ಟಾರ್ ಆಗಿ ಹುಡ್ತೀಯ ಅಂತ ಅನ್ಸುತ್ತೆ. ಏನಂದೆ? ಅಂಗಡಿ ಇಟ್ಕೊಂಡು ಇಷ್ಟೊಂದು ಮಾತಾಡ್ತಿದ್ಯಲ್ವಾ? ಎತ್ತೋಗೋ, ಹೋಗು ಹೊರಗಡೆ. ಸಾಲ ಕೆಡ್ಕೊಂಡ್ ಬಂದ್ಬಿಟ್ರು. ಓ, ಇವನ್ ಗಂಟೆ ಏನಾದ್ರು ಚೆನ್ನಾಗಿದ್ದಿದ್ರೆ ಅಷ್ಟೇನೆ. 10 ಪೈಸಾ ಕೂಡ ಕೊಡೋದಿಲ್ಲ. ಅವನ ಹತ್ರ ತುಂಬಾ ದುಡ್ಡಿದೆ. ನೀನ್ ಹುಡುಗಿ ಆಗಿದ್ರೆ ಅವನು ದುಡ್ಡು ಕೊಡ್ತಿದ್ದ. ಆದ್ರೆ ಅವನು ಪಾಠ ಹೇಳ್ಕೊಡ್ಬೇಕು. ಕರೆಕ್ಟ್. ಇನ್ ಮುಂದೆ ಯಾವ್ದೇ ಹುಡುಗಿಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ದಿರೋ ಅಂತ ಒಂದು ಒಳ್ಳೆ ಪಾಠ ಹೇಳ್ಕೊಡ್ಬೇಕು. ನನ್ನ ಹತ್ರ ಒಂದ್ ದಾರಿ ಇದೆ. ಏನು? ಮೊಬೈಲ್ ಫೋನ್ ಸುಂದರಿ. ನನ್ನ ಹೆಸರು ಬಾಲಾಮಣಿ. ಟೀನಾ, ಮೀರಾ, ಓಕೆ. ಸುಮಾ ಪ್ರಭಾಕರನ್. ಪ್ರಭಾಕರನ್, ಈ ಹೆಸರು ನೋಡ್ತಿದ್ರೆ ಇವರಪ್ಪ ಪೊಲೀಸ್ ಆಗಿರ್ಬೇಕು ಅನ್ಸ್ತಿದ್ಯಲ್ಲ. ಇವಳಿಂದ ನಮಗ್ ತೊಂದರೆ ಬರೋದೇ ಬೇಡ, ಕಾಲ್ ಮಾಡೋದೇ ಬೇಡ. ಕಾರ, ಮಿಸ್ ಕಾಲ್ ಕೊಟ್ರೆ ಮತ್ತೆ ವಾಪಸ್ ಮಾಡೋದಿಲ್ಲ, ಹೋಗ್ಲಿ ಬಿಡು. ವನಜಾಗೆ ಕಾಲ್ ಮಾಡಿ ನೋಡೋಣ. ಬಾಲಾಮಣಿ. ಹಲೋ. ಹಲೋ, ಅಪ್ಪು ಅಲ್ವಾ ಮಾತಾಡ್ತಾ ಇರೋದು? ಹೌದು ಪಪ್ಪನೇ, ನಿನ್ನ ಸ್ವಂತ ಪಪ್ಪನ್. ಈಗ ನಿನಗೆ ಕಾಲ್ ಮಾಡ್ಬೇಕು ನನಗೆ ಅನ್ನಿಸ್ತಾ? ತುಂಬಾ ಸಂತೋಷ ಆಗ್ತಿದೆ ಬಾಲಮಣಿ, ಸಂತೋಷವಾಗ್ತಿದೆ. ಒಂದು ವಿಷಯ ಹೇಳ್ಬೇಕಿತ್ತು ಅಂತ ನಿನಗೆ ಫೋನ್ ಮಾಡಿದೆ. ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹೆಂಗ್ ಬೇಕಾದ್ರೂ ಹೇಳು ಬಾಲಮಣಿ. ಅದು ನನಗೆ ಬೇಕಾಗಿದೆ, ಅದಕ್ಕೋಸ್ಕರ ಸ್ವಲ್ಪ ದುಡ್ಡು ಕೊಟ್ಟು ನನಗೆ ಹೆಲ್ಪ್ ಮಾಡ್ಬೋದಾ? ಇದೆಂತ ದೊಡ್ಡ ವಿಷಯನಾ? ನೀನ್ ನನ್ನ ಹತ್ರ ಕೇಳ್ಬೇಕಾದ್ರೆ ಮಿನಿಮಮ್ ಒಂದು ಕಿಡ್ನಿ ಕೇಳ್ತೀನೋ ಅನ್ಕೊಂಬಿಟ್ಟೆ. ಹೇಳು ಬಾಳಮಣಿ, ನಿನ್ಗೆ ಎಷ್ಟು ಕಿಡ್ನಿ ಬೇಕು? ಎಷ್ಟು ಸಮಯ ಬೇಕು? ಎಷ್ಟು ದುಡ್ಡು ಬೇಕು? ಅದು ಒಂದು 15,000. 25,000 ರೂಪಾಯಿ. ಬರೀ 25,000ನಾ? ಇಷ್ಟು ಕಡಿಮೆ ಅಮೌಂಟಾ? ಒಂದು ತಿಂಗಳಿಗೆ ನಾನು ಇಂಟರ್ನೆಟ್ ಚಾರ್ಜ್ ಇದಕ್ಕಿಂತ ಜಾಸ್ತಿ ಕಟ್ತೀನಿ. ಆಮೇಲೆ ದುಡ್ಡು ತಗೊಂಡು ನನ್ನ ಮನೆಗೆ ಬರೋದಾ? ಅಯ್ಯೋ, ಅದ್ ಬೇಡ. ಅವನ ಎಲ್ಲ ಬರೋದಕ್ಕೆ ಹೇಳಿ. ನಾಳೆ ಸಂಜೆ ಪಾರ್ಕ್ಗೆ 5 ಗಂಟೆಗೆ ಬರೋದಕ್ಕೆ ಹೇಳು. ನಾಳೆ 5 ಗಂಟೆಗೆ PDA ಪಾರ್ಕ್ ನಲ್ಲಿ 5ನೇ ಸೀಟಲ್ಲಿ ಬಂದು ಕೂತ್ಕೊಂಡಿರು. ನಮ್ ತಾತ ಬಂದು ಈಸ್ಕೊಂಡು ಹೋಗ್ತಾರೆ. ಅಯ್ಯೋ, ತಾತನಾ? ಏನಕ್ ಬಾಲಮಣಿ ನನ್ ಕನ್ಸಲ್ಲಿ ಇಷ್ಟು ಕಾಡ್ತಾ ಇದ್ಯಾ? ಬಾಲಮಣಿ, ನೀನ್ ಬರಕ್ಕಾಗಲ್ವಾ? ಟೈಮ್ ಬಂದಾಗ ನಾನು ಒಂಟಿಯಾಗೆ ಸಿಗ್ತೀನಿ. ಯಾವತ್ತಿದ್ರು ನಾನು ನಿನಗೆ ಸ್ವಂತ ತಾನೇ. ಈಗ ಸದ್ಯಕ್ಕೆ ನಮ್ ತಾತ ಬರ್ತಾರೆ. ನಮ್ಮ ಕುಟುಂಬದಲ್ಲಿ ನಮ್ ತಾತನೇ ಎಲ್ಲರಿಗಿಂತ ಮುಖ್ಯವಾದವರು. ತಾತನ ನೀನ್ ಇಂಪ್ರೆಸ್ ಮಾಡ್ಬಿಟ್ರೆ ನಿನಗೆಲ್ಲ ಸಿಗ್ದಂಗೆ, ಗೊತ್ತಾ? ಹಾಗಾದ್ರೆ ಆ ವಿಷಯನ ನಾನ್ ನೋಡ್ಕೋತೀನಿ. ತಾತ ಹತ್ರ ಕೊಡ್ಬೇಕಷ್ಟೇ ತಾನೆ. ಅವ್ರನ್ನ ಹೆಂಗ್ ಇಂಪ್ರೆಸ್ ಮಾಡ್ತೀನಿ ನೋಡ್ತಾ ಇರಿ. ಹೌದು, ತಾತನ ಹೆಸರೇನು? ಹೆಸರು ಕೃಷ್ಣರಾಜ್. ಕೋಗಿಲೆ ರಾಮನ? ಉಷ್ಣರಾಜ್ ಅಲ್ಲ, ಕೃಷ್ಣರಾಜ್. ಓಕೆ, ಸರಿ, ಹೇಳಿದನೆಲ್ಲ ಮರಿಬೇಡ. ಈ ಮುದುಕ ಎಲ್ಲೋ ಕಾಣ್ತಾನೆ ಇಲ್ವಲ್ಲ ಇನ್ನ. ಹಲೋ ಮಿಸ್ಟರ್, ನಿಮ್ ಹೆಸರೇನು? ಫೆರಾರಿನಾ? ನಿಮ್ ಹೆಸರು ಏನೋ ಇದೆಯಲ್ಲ, ಪಪ್ಪನ. ತುಂಬಾ ಇಷ್ಟವಾದ ಹೆಸರು. ಹೇಳಿ ದುಡ್ಡನ್ನ ತಗೊಂಡ್ಬಂದಿದ್ದೀರಾ? ಈಗ ಇದ್ರಲ್ಲಿದೆ, ಬೇಕಾದ್ರೆ ಎಣಿಸ್ಕೊಂಡ. ಇನ್ನೊಬ್ರು ದುಡ್ಡನ್ನ ಎಣಿಸ್ ನೋಡೋ ಅಭ್ಯಾಸ ನಮ್ ಕುಟುಂಬದವ್ರಿಗೆ ಇಲ್ಲ, ಯಾಕಂದ್ರೆ ನಮ್ಗೆ ಯಾರು ಇಲ್ಲ. ವೆಲ್ ಡನ್ ಮೈ ಬಾಯ್, ವೆಲ್ ಡನ್. ಆದ್ರೆ ಈ ಮುಖನ ನಾನು ಎಲ್ಲೋ ಮುಂಚೆ ನೋಡಿರೋ ಹಾಗೆ ಅನಿಸ್ತಿದ್ಯಲ್ಲ. ಮಿಸ್ಟರ್ ಬಪನ್, ಭೂಮಿ ತುಂಬಾ ವರ್ಷದಿಂದ ಒಂದೇ ರೀತಿ ತಾನೆ ಸುತ್ತಾ ಇರೋದು. ನನ್ನ ಎಲ್ಲಾದ್ರೂ ನೋಡಿರ್ತೀಯ? ಅದೇ 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 ಅದೇ. ಕೋಗಿಲ ರಾಮ ಅಂತ ಹೆಸರು ಕೇಳಿದ ತಕ್ಷಣ ತುಂಬಾ ಹಳೆ ಕಾಲದವ್ರು ಬರ್ತಾರೆ ಅನ್ಕೊಂಡಿದ್ದೆ. ಅದಕ್ಕೆ ನಿಮ್ಗೆ ತಿನ್ನೋದಕ್ಕೆ ಅಂತ ಹಲ್ವಾ ತಂದಿದ್ದೆ. ಅದನ್ನ ವೇಸ್ಟ್ ಮಾಡೋದು ಬೇಡ. ನಮ್ ನಾಯಿ ಮರಿಗಳಿಗೆ ಇದನ್ನ ಊಟ ಹಾಕ್ತೀನಿ, ಕೊಡು. ಬೈ ದ ವೇ, ಈ ದುಡ್ಡನ್ನ ತುಂಬಾ ವೇಟ್ ಮಾಡ್ದೆ, ನಾನು ನಿನ್ನ ಹತ್ರ ಮತ್ತೆ ವಾಪಸ್ ತಗೊಳ್ತೀನಿ. ಹೋಗ್ಬೇಡಿ, ನಿಂತ್ಕೊಳ್ಳಿ. ತಾತ, ಒಂದ್ ನಿಮಿಷ. ಈ ತರ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಿಮ್ಮ ಮೊಮ್ಮಗಳು ಬಾಲಮಣಿ ಹೇಗಿರ್ತಾಳೆ? ಎಲ್ರ ರೀತಿ ತಾನೇ ಅವಳು ಇರ್ತಾಳೆ. ಅದಲ್ಲ, ನೋಡೋದಕ್ಕೆ ಹೇಗಿರ್ತಾಳೆ ಅಂತ ಕೇಳ್ದೆ. ಅವಳು ಸೌಂದರ್ಯ ದೇವತೆ ಇದ್ದಂಗೆ. ಐಶ್ವರ್ಯ ರೈನ ಮುಖ,
ಸರೋಜಾ ದೇವಿ ಅಂತ ಕಣ್ಣು, ನಮ್ಮ ನಮಿತಾ ಇದ್ದಾಳಲ್ಲ ನಮಿತಾ ತರ ದೇಹ, ಲತಾ ಮಂಗೇಶ್ಕರ್ ತರ ಧ್ವನಿ. ಹೀಗಿರ್ತಾಳ್ ನೋಡು ನನ್ನ ಮೊಮ್ಮಗಳು ಬಾಲಾಮಣಿ. ಹಾಗಾದ್ರೆ ಒಟ್ಟಾಗಿ ಕ್ರಾಸ್ ಅಲ್ವಾ? ಅಲ್ಲ, ಮಿಕ್ಸರ್. ವೆಲ್ ಡನ್ ಮೈ ಬಾಯ್. ನೀನ್ ಯಾವ್ದಕ್ಕೂ ಚಿಂತೆ ಮಾಡ್ಬೇಡ. ಮತ್ತೆ ಮತ್ತೆ ದೊಡ್ಡ ಮಟ್ಟದಲ್ಲಿ ಸಾಲ ಕೇಳ್ತಾ ನಿನಗೆ ಫೋನ್ ಮಾಡೋದಕ್ಕೆ ಹೇಳ್ತೀನಿ ಅವಳಿಗೆ. ಗುಡ್ ಡೇ ಅಂಡ್ ಟೇಕ್ ಕೇರ್. ಐಶ್ವರ್ಯ ರಾಯ್ ಮುಖ, ಸರೋಜಾ ದೇವಿ ಕಣ್ಣು, ನಮಿತಾ ಬಾಡಿ, ಲತಾ ಮಂಗೇಶ್ಕರ್ ವಾಯ್ಸ್, ನನ್ನ ಪ್ರೀಪೇಡ್ ಬ್ಯೂಟಿ. ನಿನ್ಗೆ ಯಾಕೆ ಆ ಥರ ಅನ್ನಿಸ್ತು? ಆಗ್ತಾನೆ ನಾವ್ ಅನ್ಕೊಂಡಿದ್ದಾಗೋದು. ಏನ್ ಅನ್ಕೊಂಡ್ರಿ? ಅದೇನಂದ್ರೆ ಆಪರೇಷನ್ ಅಂತ ಹೇಳ್ತಿದ್ದ ಹಾಗೇನೆ ಇಲ್ಲಿ ಈ ಉನಿಕೃಷ್ಣ ಇದಾನಲ್ಲ, ಇವನ್ ಭಯ ಪಡ್ತಾನೆ. ಗೌರಿಗೆ ಧ್ವನಿ ವಾಪಸ್ ಬರುತ್ತಾ? ಒಳ್ಳೆ ಸಮಯನ ಅದು? ಏನಾದ್ರೂ ತಡೆ ಇದೆಯಾ ಅದಕ್ಕೆ? ಆ ರೀತಿ ಏನಾದ್ರೂ ತಡೆ ಇದ್ರೆ ಅದಕ್ಕೆ ಪೂಜೆ ಏನಾದ್ರೂ ಮಾಡಿಸ್ಬೇಕಾಗತ್ತಾ? ಅದನ್ನೆಲ್ಲ ನೆನ್ಸ್ಕೊಂಡು ಟೆನ್ಷನ್ ಆಗಿದ್ದಾನೆ. ಏನಾದ್ರೂ ಒಂದ್ ದಾರಿ ತೋರಿಸಿ. ಏನು ಉನಿಕೃಷ್ಣ? ಪ್ರಪಂಚದಲ್ಲೇ ನಂಬರ್ 1 ಫೋನೋ ಸರ್ಜನ್ ಡಾಕ್ಟರ್ ಅಂತ ಹರಿ ಹೇಳಿದ್ನಲ್ಲ, ಆಪರೇಷನ್ ಚೆನ್ನಾಗಿ ನಡೆಯುತ್ತೆ. ಓ, ಅದಕ್ಕೆ ಇವಾಗ ಜ್ಯೋತಿಷ್ಯ ಗೀತಿಷ್ಯ ಎಲ್ಲ ಏನು ಬೇಡ. ಜೋಷ್ಯರ್ನ ಕೇಳ್ಬೋದು, ಅದ್ರಲ್ಲೇನು ತಪ್ಪಿಲ್ಲ. ಕೆಲವು ಜೋಷ್ಯರಂತೂ ಸುಳ್ಳೆಲ್ಲ ಹೇಳ್ಬೋದು. ಆದ್ರೆ ನಮ್ ಜೋಷ್ಯರು ಆ ಥರ ಅಲ್ಲ, ದೈವ ಭಕ್ತಿ ಇರೋರು. ಅವ್ರು ಹೇಳೋದು ತಪ್ಪಾಗೋದಿಲ್ಲ. ಇವ್ರಿಗೆ ಈ ಥರ ಅನ್ಸಿದೆ ಅಂದ್ರೆ ನಾವು ಜೋಷ್ಯರ್ನ ಕೇಳಲೇಬೇಕು. ಎರಡನೇ ಮನೇಲಿ ರಾಹು, 7ರಲ್ಲಿ ಶುಕ್ರ, 11ರಲ್ಲಿ ಕೇತು, ಕರ್ಮಸ್ಥಾನದಲ್ಲಿ ಚಂದ್ರ. ಶುಭ ಕಾರ್ಯಕ್ಕೆ ಏನೋ ಸ್ವಲ್ಪ ತಡೆ ಇರೋ ಥರ ಅನಿಸ್ತಾ ಇದೆ. ಅರ್ಥ ಆಗಿಲ್ಲ. ಕರ್ಮಾಧಿಪತಿನೇ ವ್ಯಯ ಸೂಚಿಸ್ತಾ ಇದ್ದಾನೆ. ವ್ಯಯ ಒಂದು ತಡ. ಯಾವ ಒಳ್ಳೆ ವಿಷಯ ಇದ್ರೂ ಅದಕ್ಕೆ ತಡ ಆಗಿ ನಿಲ್ತಾರೆ. ಹೊಸ ಸಂಬಂಧ, ಪಯಣ, ಟ್ರೀಟ್ಮೆಂಟು, ಗೃಹ ಪ್ರವೇಶ, ಮದುವೆ ಮತ್ತೆ ಎಲ್ಲ ಶುಭ ಕಾರ್ಯಗಳು ಸ್ವಲ್ಪ ದೂರ ಇಡೋದೇ ಒಳ್ಳೆಯದು. ಟ್ರೀಟ್ಮೆಂಟ್ ತಗೊಂಡ್ರೆ ಫಲ ಸಿಗೋದು ಖಂಡಿತ, ಆದರೆ ಇವಾಗ ಟ್ರೀಟ್ಮೆಂಟ್ ತಗೊಂಡ್ರೆ ಒಳ್ಳೇದಲ್ಲ. ಈಗ ಆಪರೇಷನ್ ಮಾಡೋದು ಬೇಡ ಅಂತ ನೀವು ಹೇಳ್ತಿದ್ದೀರಾ? ಹೌದು. ವ್ಯಯಸ್ಥಾನ ಒಂದು ಬದಲಾಗ್ಲಿ. 3 ವರ್ಷ 7 ತಿಂಗಳ ನಂತರ ಅದಾದ್ಮೇಲೆ ಆಪರೇಷನ್ ಮಾಡ್ಬೋದು. ವೆಯ್ಟ್ ಮಾಡೋಣ, ಅದಕ್ಕೇನು. ಇದ್ ಬಿಟ್ರೆ ಬೇರೆ ಏನ್ ಮಾಡೋದಕ್ ಸಾಧ್ಯ? ಉನ್ನಿ ಒಂದ್ ನಿಮಿಷ. ಜೋಯಿಸ್ರೆ, ದಯವಿಟ್ಟು ತಪ್ಪು ತಿಳ್ಕೊಬಿಡಿ. 7ನೇ ಮನೇಲಿ ಶುಕ್ರ ಇರುವಾಗ ಕರ್ಮಾಧಿಪತಿನ ಯಾಕೆ ಮರೆ ಮಾಡ್ತಿದ್ದಾನೆ ಗೊತ್ತಾಗ್ತಿಲ್ಲ. ಇದು 2ರಲ್ಲೂ ಮಂಗಳ ಪ್ರಭಾವ ಇರೋದ್ರಿಂದ 6ನೇ ಮನೆಯಲ್ಲೂ ಪ್ರಭಾವ ಇರುತ್ತೆ. ಒಳ್ಳೆ ಕೆಲಸಗಳು ಕೈಗೂಡುತ್ತೆ, ಚಿಕಿತ್ಸೆ ತಗೊಂಡ್ರೆ ಫಲ ಸಿಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಹೌದಲ್ವಾ ಜೋಶಿರೇ? ರಘುರಾಮ ಜ್ಯೋತಿಷ್ರಿಗೆ ಪ್ರಶ್ನೆ ಕೇಳ್ತೀಯಾ? ಜ್ಯೋತಿಷ್ರು ಎಷ್ಟು ದೊಡ್ಡ ಮನುಷ್ಯರು ಗೊತ್ತಾ? ಜ್ಯೋತಿಷ್ಯನ ಅರ್ದು ಕುಡಿದ್ಬಿಟ್ಟಿದಾರ ಅವರು. ಅಂತ ಮಹಾನ್ ವ್ಯಕ್ತಿ. ಜ್ಯೋತಿಷ್ಯದಲ್ಲಿ ಹರಿ ಸಾಧಾರಣ ಅಲ್ಲ. ಅವನ ಪ್ರಶ್ನೆಗೆ ಉತ್ತರ ಕೊಡಿ ಜ್ಯೋತಿಷ್ಯರೇ. ತಪ್ಪು ನಡೆಯೋದು ಮನುಷ್ಯನಿಗೆ ಸಾಧಾರಣ ಅಲ್ವಾ? ತಪ್ಪು ನಡೆದಿದ್ದು ನನಗೆ ತಾನೆ. 2ನೇ ಮನೇಲಿರೋ ವ್ಯಯನ ನಾನು ಪರಿಗಣಿಸಿಲ್ಲ. ಯಾವ ತಡೆ ಬಂದ್ರೂ ಅದೆಲ್ಲ ತೊಲಗೋಗುತ್ತೆ. ಉನ್ನಿಕೃಷ್ಣನ್ ಜಾತಕ ನೋಡಿದ್ರು ಕರ್ಮಸ್ಥಾನದಲ್ಲಿ ಶುಕ್ರನೇ. ಹೆಂಡತಿಗೆ ಎಲ್ಲಾ ಸೌಭಾಗ್ಯನೂ ಸಿಗೋ ಅವಕಾಶ ಇದೆ. ಗೌರಿ ಧ್ವನಿ ಮತ್ತೆ ಸಿಗೋದೆಲ್ಲ ನಿಮ್ಮ ಗಂಡನ್ ಅದೃಷ್ಟ ಜಾತಕದಿಂದಾನೆ. ಉನ್ನಿಕೃಷ್ಣನ್ಗೆ ಧನ್ಯವಾದ ಹೇಳೋಣ. ಆಪರೇಷನ್ ಒಳ್ಳೆ ರೀತಿಲಿ ನಡೀಲಿ. ನಾನು ಹೇಳಿಲ್ಲ ಅವರೇ. ತುಂಬಾ ಥ್ಯಾಂಕ್ಸ್. ನಿಮ್ಮ ಜಾತಕಕ್ಕೆ ಥ್ಯಾಂಕ್ಸ್. ಕಡಿಮೆ. ನಿನ್ ಜಾತಕದಲ್ಲಿ ಮೂಕುತನನೇ ಜಾಸ್ತಿ ಇದೆಯಾ ಅಂತ ನನ್ಗೆ ಅನುಮಾನ ಬರ್ತಿದೆ. ಚಿಂತೆ ಮಾಡ್ಬೇಡ್ಬೋ, ನೀನೇ ಅನ್ಭವ್ಸು. ಯೋ ಕಳ್ಳು ಜೋಯಿಸ್ರೆ, ಕಾಸು ತಗೊಂಡು ಮೋಸ ಮಾಡಿ ಇಲ್ಲಿಂದ ಓಡೋಗ್ತಾ ಇದ್ದೀರಾ? ದುಡ್ಡಿಸ್ಕೊಂಡಿರೋದಕ್ಕೆ ನಾನು ಕೆಲಸ ನೋಡಿದೀನಿ. ಹೆಂಡತಿಗೆ ಈ ಅದೃಷ್ಟ ಬಂದಿರೋದು ಇವನ್ ಜಾತಕದಿಂದಾನೆ ಅಂತಾನೆ ಹೇಳಿದ್ನಲ್ಲ. ಅದ್ರಲ್ಲಿ ಒಳ್ಳೆ ಹೆಸರು ಯಾರಿಗ್ ಬಂತು? ಉನ್ನಿಕೃಷ್ಣನ್ಗೆ. ನಿನ್ಗೆ ಏನ್ ಹೇಳು ಅಂತ ಕಾಸು ಕೊಟ್ಟಿದ್ದು? ಒಂದು ಕುಟುಂಬ ದೂರ ಆಗ್ಬಾರ್ದು ಅಂತಾನೆ ನಾನು ಈ ಕೆಲ್ಸಕ್ಕೆ ಒಪ್ಕೊಂಡಿದ್ದು. ದೊಡ್ಡ ನಿಜಕ್ಕಿಂತ ಕೆಲವು ಸಂದರ್ಭದಲ್ಲಿ ಚಿಕ್ಕ ಸುಳ್ಳು ಕೂಡ ಉಪಯೋಗಕ್ಕೆ ಬರುತ್ತೆ ಅಂತ ಗೀತೆ ಹೇಳುತ್ತೆ. ಯಾವ ಗೀತ?
ಆಹಾ ಸುಮ್ನೆ ಹೋಗೋರೆಲ್ಲ ಹೇಳೋದ್ ಕೇಳೇ ಅಲ್ವಾ ಹಿಂಗಾಗಿರೋದು. ನಿನ್ನ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ. ಆ ಹುಡುಗ ಜ್ಯೋತಿಷದಲ್ಲಿ ದೊಡ್ಡ ಮನುಷ್ಯ. ಅದಕ್ ಮೇಲ್ ಮಾತಾಡಿದ್ರೆ ನನ್ ಕೆಲ್ಸ ಹೋಗುತ್ತೆ. ನನ್ ಕೆಲ್ಸ ಹೋದ್ರೆ ನನ್ನ ಹೆಂಡತಿ ಮಕ್ಕಳು ನೀನ್ ನೋಡ್ಕೊತೀಯ. ನೀನ್ ನೋಡ್ಕೊಳಕ್ ಆಗಲ್ಲ, ನಿಮ್ ಹೆಂಡ್ತಿನ ಬೇಕಾದ್ರೆ ನೋಡ್ಕೊಳ್ತೀನಿ. ನನ್ ಮಗನೇ ಒಳ್ಳೇದ್ ಮಾಡೋದಕ್ ನೋಡಿದ್ರೆ ಹೀಗ್ ಮಾಡ್ತಿದಾನಲ್ಲ, ಎಂಥ ಯೋಗ. ಒಂದ್ ದಾರಿ ಇದೆ. ಎಂತ ಹೆಂಡ್ತಿನಾದ್ರೂ ಹಾರೋ ಫ್ಲೈಟ್ ಅಲ್ಲಿದ್ರು ಓಡ್ ಬಂದ್ಬಿಡ್ತಾಳೆ. ಗಂಡನಿಗೇನಾದ್ರೂ ಅಪಶಕುನ ನಡೆದ್ರೆ ಅಯ್ಯೋ ಇದು ತುಂಬಾ ಕಷ್ಟವಾಗಿರೋ ಟಾಸ್ಕ್ ಅಪ್ಪು. ಅವಳು ಬಿಟ್ಟು ಹೋಗೋದಕ್ಕಿಂತ ಇದು ದೊಡ್ಡ ಕಷ್ಟ ಏನಲ್ವಾ? ಮಾಡ್ಲೇಬೇಕು ಇದನ್ನ. ಈ ತರ ಅತ್ಯವಶ್ಯಕ ಅನ್ನೋದಕ್ಕೆ ಯಾವ ರೇಂಜ್ವರೆಗೂ ಬರ್ಬೇಕು? ಅದೆಲ್ಲ ಹೆಂಡತಿಯ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಕೆಲ ಎಕ್ಸಾಂಪಲ್ಗಳು ಹೇಳ್ತೀನಿ. ಕೆಲವ್ರು ಹೆಂಡ್ತಿರು ಕೈ ಕಾಲು ಒಡೆದೋಗಿ ಕ್ಲಾಕ್ ಅಲ್ಲಿರೋ ಪೆಂಡುಲಮ್ ತರ ಅಲ್ಲಾಡ್ತಿದ್ರೆ ಅವ್ರಿಗೆ ಇಷ್ಟ ಆಗತ್ತೆ. ಆದ್ರೆ ಬೇರೆ ಕೆಲವು ಹೆಂಡ್ತಿರ್ಗೆ ಕೈ ಕಾಲು ಬಿದ್ದೋಗಿ ನರಳಾಡ್ತಿದ್ರೆ ಇಷ್ಟ ಆಗತ್ತೆ. ಆಮೇಲೆ ಬೇರೆ ಕೆಲವ್ರಿಗೆ ಕಣ್ಣಿಲ್ದಂಗ್ ಹೋದ್ರೆ ಇಷ್ಟ ಆಗತ್ತೆ. ಹಲೋ, ಸ್ವಲ್ಪ ಅಲ್ಲೇ ನಿಂತ್ಕೊಳ್ಳಿ. ಹೇಗಿದೆ? ಶ್ರೀದೇವಿ ಕಣ್ಣು, ಐಶ್ವರ್ಯ ರೈ ಮೂತಿ, ನಮಿತಾ ಸೊಂಟ. ನಿನಗೇನು ಹುಚ್ಚ? ಹೋಗ್ರಿ, ಇದ್ಯಾರು ಅಂತ ಗೊತ್ತಾ? ಇಲ್ಲ. ನನ್ನ ಬಾಲಮಣಿ. ಫೋನ್ ಅಂಗಡಿ ಇಟ್ಟಿದ್ಯಾ ಅಂತ ನನ್ನ ಕಿಂಡಲ್ ಮಾಡಿದ್ರಿ ತಾನೆ? ಅದೇ ಫೋನ್ ಅಂಗಡಿಯಿಂದ ಸಿಕ್ಕಿರುವಂತ ಹುಡುಗಿ ಇವಳು. ಜೀವನ ಬದಲಾಯಿಸ್ಕೊಳ್ಳೋದಕ್ಕೆ ಕೆಲವು ನಿಮಿಷಗಳೇ ಸಾಕು. ಆ ಜೀವನನೇ ಇಲ್ಲ ಅಂತಂದ್ರೆ ನಿಮಗ್ ಗೊತ್ತಾ, ಒಂದ್ ದಿನಕ್ಕೆ 100 ಸಲನಾದ್ರೂ ನನಗೆ ಕಾಲ್ ಮಾಡ್ತಾಳೆ. ಈಗಷ್ಟೇ ಫೋನ್ ಮಾಡಿ ಕಟ್ ಮಾಡ್ದೆ. ನಾನು ಕಾಲ್ ಮಾಡ್ಲಿಲ್ಲ ಅಂದ್ರೆ, ನನ್ನ ಧ್ವನಿ ಅವಳು ಕೇಳಲಿಲ್ಲ ಅಂದ್ರೆ ಅವಳು ಊಟನೇ ಮಾಡಲ್ಲ, ನಿದ್ದೆನೂ ಮಾಡಲ್ಲ. ಕೆಲವ್ರಿಗೆ ಹಂಗೇನೆ, ಕೇವಲವಾಗಿರೋ ಧ್ವನಿ ಕೇಳಿದ್ರೆ ನಿದ್ದೆ ಬಂದೇ ಬರುತ್ತೆ. ಹಾಗಿದ್ದಾಗ ನಿನ್ ಧ್ವನಿ ಕೇಳಿದ್ರೆ ಸಾಕು. ನಿನಗೆ ಅಸೂಯೆ ಕಣೋ, ಅಸೂಯೆ. ನೀನ್ ಅವಳು ಧ್ವನಿ ಕೇಳ್ತೀಯಾ? ನಾನು ರೆಕಾರ್ಡ್ ಮಾಡಿಟ್ಟಿದ್ದೀನಿ. ನನ್ ಧ್ವನಿ ಅಂತ ಗೊತ್ತಾಯ್ತು ಏನೋ. ಆಮೇಲೆ ನೋಡೋಣ, ಇವಾಗ ನನಗೆ ಟೈಮ್ ಇಲ್ಲ. ನಿಂತ್ಕೋ, ಕೇಳ್ಬಿಟ್ಟು ಆಮೇಲೆ ಹೋಗು. ಕೇಳು. ಇದು ಲತಾ ಮಂಗೇಶ್ಕರ್ ಅವ್ರ ವಾಯ್ಸ್ ಅಲ್ವಾ? ಈ ಧ್ವನಿನೇ ನನ್ನ ಬಾಲಮಣಿಗಿರುವಂತ ಸುಂದರವಾದ ಧ್ವನಿ. ಲತಾ ಮಂಗೇಶ್ಕರ್ ಧ್ವನಿ ಕೂಡ ಅವಳ ಮುಂದೆ ಏನಿಲ್ಲ. ಲತಾ ಮಂಗೇಶ್ಕರ್ ಅಲ್ಲ, ಸುಮಲತಾ ಲಂಗೇಶ್ಕರ್ ಕೂಡ ಕಳೆದು ಹೋಗ್ಬಿಡ್ತಾರೆ. ಅಸೂಯೆ ಪಡ್ಕೊಬೇಡ್ವೋ. ನಿಂತರ ಕಾ ಕಾ ಅಂತ ಕಾಗೆ ತರ ಕೂಗೋಳಲ್ಲ ಕಣವಳು. ನಾಯಿ ವಾಯ್ಸು ಕನ್ನಡಿಯಕ್ಕೆ ಬರಲ್ವ ನೋಡಬ್ಬ ನನ್ ಮಗನೇ. ಏನಂದೆ? ಅಸೂಯೆ ಕಣೋ, ಅಸೂಯೆ ಪಡ್ಕೋಬೋಗು. ನಾವು ಹೋಗೋಣ, ಬಾ. ಅವನ್ ಬಂದು ಬೆಲ್ ಹೊಡಿಬೇಕಾದ್ರೆ ಅವನ್ ಕಾಲು ಪೆಂಡುಲಮ್ ತರ ಎಲ್ಲ ಬಿದ್ದು ಹೊಡೆದೋಗ್ಬಿಡ್ಬೇಕು. ಇದು ತುಂಬಾ ತೂಕ ಇದೆ ಅಂತ ಅನ್ಸುತ್ತೆ. ಒಂದು ಕಾಲ ಮೇಲೆ ಬಿದ್ದು ಹೊಡೆದ್ರೆ ಸಾಕು. ಬರ್ತೀನಿ. ಏನ್ ಟೀಚರ್, ನಿಮ್ ಹಸ್ಬೆಂಡ್ ಹೊರದೇಶದಿಂದ ಬಂದ್ರ? ಇಲ್ಲ ಮೇಷ್ಟ್ರೆ, ಅವ್ರಿಗೆ ಲೀವ್ ಸಿಕ್ಕಿಲ್ಲ. ಒಳ್ಳೇದಾಯ್ತು, ಸಿಗ್ಲೇಬಾರ್ದು ಅವ್ರಿಗೆ. ಏನ್ ಹೇಳಿದ್ರಿ? ಅಲ್ಲ, ಈ ಸೌದಿ ಅರೇಬಿಯಾ ಎಲ್ಲ ಕೆಲಸ ಮಾಡೋದಕ್ಕೆ ಒಳ್ಳೆ ಜಾಗ ಅಲ್ವೇ ಅಲ್ಲ. ಕೈ ಕಾಲೆಲ್ಲ ಚೆನ್ನಾಗಿರೋ ಹುಡುಗ ಅಲ್ವಾ? ಇಲ್ಲೇ ಎಲ್ಲಾದ್ರೂ ಕೆಲಸ ಮಾಡಿದ್ರೆ ಆಗಿರ್ತಿತ್ತಪ್ಪ. ಯಾರಾದ್ರೂ ಓಡ್ ಬನ್ನಿ. ಅಯ್ಯೋ, ಯಾರಾದ್ರೂ ಬೇಗ ಬನ್ನಿ. ಏನಾಯ್ತು? ಏನ್ ಮೇಷ್ಟ್ರೆ ನೀವು? ಪವರ್ ಇದೆಯಾ? ಕೈ ಕಾಲೆಲ್ಲ ಹೊಡೆದೋಗಿ ಕ್ಲಾಕ್ ಪೆಂಡುಲಮ್ ತರ ಅಳ್ಳಾಡ್ತಿದ್ರೇನೆ ಇಷ್ಟ ಆಗೋದು ಅನ್ಸುತ್ತೆ. ನನ್ನ ಕೈಲಿದೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ. ರವಿ, ನೀನ್ ಬೇರೆ ಏನಾದ್ರೂ ದಾರಿ ಇದ್ರೆ ಹೇಳೋ. ನೀನ್ ಕೇಳ್ದಾಗೆಲ್ಲ ಹೇಳೋದಕ್ಕೆ ನನಗೆ ಎಲ್ಲಿಂದ ಉಳಿಯುತ್ತೆ ಐಡಿಯಾ? ನನ್ನ ಪ್ರಕಾರ ಇರೋದು ಒಂದೇ ಒಂದ್ ದಾರಿ. ಏನು? ಸ್ವಲ್ಪ ಕಷ್ಟ. ಏನ್ ಕಷ್ಟ? ನಮ್ಮ ಸಮಸ್ಯೆಗಳಿಗೆಲ್ಲ ಒಬ್ಬ ವ್ಯಕ್ತಿ ಇದಾನಲ್ಲ, ಪಪ್ಪನ್ಗೆ ಕಾಲ್ ಮಾಡು, ಬಾಲಮಣಿ ಅಂತ ಹೇಳು. ಆಮೇಲೆ ಅವನ್ನ ಕೇಳು 50,000 ರೂಪಾಯಿ. ಎಷ್ಟು? 50,000ನಾ? ಅದಲ್ಲ ಮೈ ಡಿಯರ್, ದುಡ್ಡು ಇಷ್ಟು ಕಡಿಮೆ ಕೇಳ್ತಿದ್ಯಲ್ಲ ಅಂತ ಕೇಳ್ದೆ. ಅದು ನನಗೆ 1 ತಿಂಗಳು ಪೆಟ್ರೋಲ್ ಕೂಡ ಸಾಕಾಗಲ್ಲ. ಇಟ್ಸ್ ಓಕೆ. ಅಯ್ಯೋ, ನನಗಿಲ್ಲಿ ಲ್ಯಾಪ್ಟಾಪ್ ಎಲ್ಲ ಅವಶ್ಯಕತೆ ಇಲ್ಲ. ಹೇಳ್ದಷ್ಟಣ ರೆಡಿ ಆಯ್ತಾ? ಕರೆಕ್ಟ್ ಆಗಿದೆ, ತಗೊಳ್ಳಿ. ಥ್ಯಾಂಕ್ ಯು ಮಿಸ್ಟರ್ ಫೆರಡಾ, ಥ್ಯಾಂಕ್ ಯು. ಫೆರಾರಿ ಅಲ್ಲ, ಪಪ್ಪನ್. ನನ್ನ ಹೆಸರಾದ್ರೂ ಸರಿಯಾಗಿ ಜ್ಞಾಪಕ ಇಟ್ಕೊಳ್ಳಿ. ಮಿಸ್ಟರ್ ಅಪ್ಪನ್, ನೀನ್ ಚಿಂತೆ ಮಾಡ್ಬೇಡ. ತುಂಬಾ ಲೇಟ್ ಮಾಡ್ದೆ, ನಾನು ಮತ್ತೆ ಸಾಲ ತಗೊಳ್ತೀನಿ. ಈ ರೀತಿ ನಾನು ನೋಡ್ದಾಗೆಲ್ಲ ಸಾಲ ಕೇಳಿದ್ರೆ ಹೇಗೆ? ನಾನು ಕೇಳಿದ ವಿಷಯ ಏನಾಯ್ತು? ಇನ್ ಮೇಲೆ ಬಾಲಮಣಿನ ನೋಡ್ದೆ 1 ರೂಪಾಯಿ ಕೊಡಲ್ಲ.
ಡೋಂಟ್ ವರಿ ಮಿಸ್ಟರ್ ಪಪ್ಪನ್, ಬಾಲಮಣಿನ ನೋಡ್ಬೇಕು ಅಂತ ನಿನ್ಗೆ ಅಷ್ಟೊಂದು ಆತ್ರನಾ? ಇಷ್ಟನ ಅಂತ ಕೇಳ್ತಿರಲ್ಲ, ತುಂಬಾ ಇಷ್ಟ. ವೆಲ್ ಡನ್ ಮೈ ಬಾಯ್, ನೀನ್ ಚಿಂತೆ ಮಾಡ್ಬೇಡ, ನೀನ್ ನನ್ಗೆ ಇಷ್ಟ ಆಗಿದ್ಯಾ. ಮುಂದಿನ ತಿಂಗಳು ಕೊನೆಯಲ್ಲಿ ನಿನ್ನ ನೋಡೋದಕ್ಕೆ ಬಾಲಮಣಿ ಬರ್ತಾಳೆ. ಇದೇ ಪಾರ್ಕಲ್ಲಿ, ಇದೇ ಬೆಂಚಲ್ಲಿ, ಕರೆಕ್ಟಾಗಿ 5 ಗಂಟೆಗೆ ರೆಡ್ ಕಲರ್ ಚೂಡಿದಾರ್ ಹಾಕೊಂಡ್ ಬರ್ತಾಳೆ. ರೆಡ್ ಕಲರ್ ಚೂಡಿದಾರ್ ಹಾಕೊಂಡು ಬೇರೆ ಯಾರಾದ್ರೂ ಬಂದ್ರೆ ನಾನೇ ಹೇಗೆ ಕಂಡಿಡಿಯೋದು? ಕ್ಲೇವರ್ ಬಾಯ್, ನಾನೊಂದು ರಹಸ್ಯವಾದ ಕೋಡ್ ಕೊಡ್ತೀನಿ. ಯಾ ಕೋಡ? ಇದು ಒಂಥರ ಒಡೆ ತರ ಇದೆಯಲ್ಲ, ಏನಿದು ಅರ್ಧ ಇದೆ? ಹೌದು, ಇದ್ರ ಮಿಕ್ಕಿದ ಅರ್ಧ ಪಾಲು ಬಾಲಮಣಿ ಹತ್ರ ಇರುತ್ತೆ. ಈ ರಹಸ್ಯವಾದ ಕೋಡು ಮ್ಯಾಚ್ ಆಯ್ತು ಅಂದ್ರೆ ನೀನು ಅಪ್ಪನ್, ಅವಳು ಬಾಲಮಣಿ. ಮತ್ತೆ ಇನ್ನೊಂದು ವಿಷಯ ಕೇಳು, ನೀನ್ ನನಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ನಿಮ್ಮ ಅಮ್ಮ ಮತ್ತೆ ತಂಗಿ ನನ್ನ ಮನೇಲಿ ಇರ್ತಾರೆ, ಗೊತ್ತಾಯ್ತಾ? ನೀನ್ ಇಷ್ಟ ಆದ್ರೆ ನಾನೇನ್ ಮಾಡ್ತೀನಿ ಅಂದ್ರೆ ನನ್ನ ಮೊಮ್ಮಗಳು ನಿನ್ನ ಮನೇಲಿ ಇರ್ತಾಳೆ, ನೆನಪಲ್ಲಿ ಇಟ್ಕೋ. ಓಕೆ. ಏನ್ ಅಡ್ಡ ಆಗ್ತಿದ್ದೀರಾ? ಏನಿಲ್ಲ, ಬಾರೋ. ಏನ್ ಬೇಕು? ಚಿಕ್ಕದೊಂದು ಕೂಲಿ ಕೆಲಸ ಅಷ್ಟೇ. ಉಳಿಬಿಡಿ, ನನ್ನ ಗೊತ್ತಿರೋರು. ಆಂಬುಲೆನ್ಸ್ ಗಾಡಿನಲ್ಲಿ ಬರೋದಕ್ಕೆ ಹೇಳಿ. ಪಾಪ ಹೆಂಗ್ ಮಲ್ಕೊಂಡಿದ್ದ ನೋಡಿದ್ರ? ಸಾಕು, ಈ ಏಟಾಗಿ ಮಲಗಿರೋಂತ ಕಾಲು ಸಾಕು, ಯಾವ್ದನ್ ಬೇಕಾದ್ರೂ ತಡಿಬಹುದು. ಹೌದು, ಹೇಗೆ ಕರೆಕ್ಟ್ ಆಗಿ ಒಂದ್ ಕಾಲಿಗೆ ಮಾತ್ರ ಹೊಡೆದಿದ್ದಾರೆ? ಬರ್ಬೇಕಾದ್ರೆ ಹರಿನ್ ಯಾರೋ ಹೊಡಿತಾ ಇದ್ರು, ಅದನ್ನ ತಡೆಯೋದಕ್ಕೆ ಹೋಗಿ ಯಾರನ್ ಕೇಳ್ಬೇಕು? ಹರಿ ನೋಡಿಯಕ್ಕೆ ರೌಡಿಗಳನ್ನ ಕಳ್ಸಿದ್ದು ನಾನೇನೆ. ಆದ್ರೂ ಅಪ್ಪನಿಂದ ತಗೊಂಡಿದ್ ಕಾಸು ವೇಸ್ಟ್ ಆಗ್ಲಿಲ್ಲ. ಆದ್ರೂ ಸ್ವಲ್ಪ ಓವರ್ ಆಯ್ತಿದು. ಬೇರೆ ದಾರಿ ಇರ್ಲಿಲ್ಲ ಅಲ್ವಾ? ಮಗನೇ, ನಿನ್ಗೇನಾಯ್ತಪ್ಪ? ಅಮ್ಮ ಹೆದರ್ಕೊಳ್ಳೋದೇನು ಇಲ್ವಾ? ಇನ್ನು 1 ತಿಂಗಳಲ್ಲ, 2 ತಿಂಗಳಲ್ಲ, 3 ತಿಂಗಳು ಈ ಕಾಲ್ನ ಕೆಳಗಡೆ ಇಡಂಗಿಲ್ಲ. ಅದಷ್ಟೇ ಅಲ್ಲ, ಈ ಒಂದ್ ಕಾಲ್ ಇಟ್ಕೊಂಡು ಇವನು ಎಷ್ಟು ನೋವು ಪಡ್ತಾನೆ ಅಂತ ನನಗೆ ನೆನ್ಸ್ಕೊಳಕ್ಕೆ. ಬನ್ನಿ, ನಾವು ಸ್ವಲ್ಪ ಹೊರಗಿರೋಣ, ನಡೀರಿ. ದೇವ್ರೇ, ಇವಳು ಇಲ್ಲಿಂದ ಹೋಗ್ಬಾರ್ದಪ್ಪ. ಇಂಥ ಪರಿಸ್ಥಿತಿಯಲ್ಲಿ ಆಪರೇಷನ್ಗೆ ಹೋಗೋದು ಬೇಡ ಅಂತ ಇವಳು ಹೇಳ್ತಿದ್ದಾಳೆ. ಇಲ್ಲೇ ಇದ್ದು ನಿಮ್ಮನ್ನ ನೋಡ್ಕೊಂತಾಳಂತೆ. ನಾನು ನಂಬಿ ದೇವ್ರ ನನ್ಗೆ ಒಳ್ಳೇದ್ ಮಾಡ್ತು. ಏನ್ ಹೇಳ್ತಾ ಇದ್ದೀರಾ ನೀವು? ಈ ಒಂದ್ ಸಣ್ಣ ವಿಷಯಕ್ಕೆ ಆಪರೇಷನ್ನ ಮುಂದೆ ಹಾಕ್ಬೇಕಾ? ಮಗಳೇ, ಹೆಂಡತಿ ಕರ್ತವ್ಯನೇ ಗಂಡಂಗೆ ಸೇವೆ ಮಾಡೋದು. ಆದ್ರೆ ನಿಂಗ್ ಗೊತ್ತಾ, ನಿನ್ ಗಂಡ ಚಿಕ್ಕ ವಯಸ್ಸಲ್ಲಿ ತುಂಬಾ ತೀಟೆ ಮಾಡ್ತಿದ್ದ. ಅವನ್ಗೆ 15 ವರ್ಷದೊಳಗೆ 17 ಸಲ ಬಿದ್ದು ಕೈಕಾಲು ಮುರ್ಕೊಂಡಿದ್ದ. ಆವಾಗೆಲ್ಲ ನಾನೇ ತಾನೇ ಇವನನ್ನ ನೋಡ್ಕೊಂಡಿದ್ದಿದ್ದು. ಅವತ್ತು ನೋಡ್ಕೊಂಡಿದ್ ಸಾಕಾಗಲ್ವಾ? ನಾನ್ ಬದುಕಿರ್ಬೇಕಾದ್ರೆ ಈ ಒಂದ್ ಕಾರಣ ಹೇಳ್ಕೊಂಡು ನೀನ್ ಟ್ರಿಪ್ಪಿಗೆ ಹೋಗದೆ ಇರ್ಬೇಡ. ನಾನ್ ನೋಡ್ಕೋತೀನಿ ಇವನ್ನ. ಹೇಳಿದ್ ಕೇಳಮ್ಮ, ಬೇರೆ ಯಾರೂ ಅಲ್ವಲ್ಲ, ನಿಮ್ಮ ಅತ್ತೆ ತಾನೇ ಹೇಳ್ತಿರೋದು. ಅಷ್ಟೇ ಅಲ್ಲ, ನಿಂಗ್ ಮಾತ್ ಬಂದ್ರೆ ಸಾಕು ಅಂತ ಹಗಲು ರಾತ್ರಿ ಕಾಯ್ಕೊಂಡಿದ್ದಾನ ಇವನು, ಅಲ್ವೇನಪ್ಪ? ಅಯ್ಯೋ, ಮಗಳೇ, ಬನ್ನಿ ಅತ್ತೆ. ನೋಡು, ಹೀಗೆ ಹೇಗಿದೆ? ಅವ್ರು ಮಾತಾಡ್ಲಿ, ನಾವು ಹೋಗೋಣ. ಯೋಚನೆ ಮಾಡ್ಬಿಡಿ, ಚೆನ್ನಾಗಿ ರೆಸ್ಟ್ ತಗೊಳ್ಳಿ. ಸರಿ, ನಾನು ಹೊರಗಿರ್ತೀನಿ.
ಯಾವಾಗ ಹೊಡ್ತಿದ್ಯಾ? ಕಾಯ್ತಿರ್ತೀನಿ. ಈ ತಿಂಗಳ ಕೊನೆ ಭಾನುವಾರ ಅನ್ಸುತ್ತೆ. ನಾನು ನನ್ನ ಬಾಲಮಣಿನ ನೋಡೋಂತ ದಿನ ಈ ರೀತಿ ಒಂದ್ ಸರ್ಕಲ್ ಹಾಕಿ ನಿನ್ನ ಬೀಳಿಸ್ಕೋತೀನಿ ಬಾಳಮಣಿ. ರೆಡ್ ಕಲರ್ ಚೂಡಿದಾರ್ ಹಾಕೊಂಡು ತಾನೇ ಬರ್ತೀಯಾ? ಹಾಗಾದ್ರೆ ನಿನಗಿಷ್ಟ ಆಗೋಂತ ಕಲರ್ ರೆಡ್. ರೆಡ್ಡು ಅವಳಿಗಿಷ್ಟ ಆಗೋಂತ ಕಲರು, ಆದ್ರಿಂದ ರೆಡ್ಡೇ ನನಗೂನು ಇಷ್ಟ ಆಗೋ ಕಲರು. ನನ್ ಮುಖ ಹಲ್ಲು ಬಿಟ್ಟು ಮಿಕ್ಕಿದ್ಯೆಲ್ಲಾನು ಕೆಂಪೆ. ಅವಳಿಗಿಷ್ಟ ಆಗುತ್ತೆ ಅನ್ಸುತ್ತೆ. ಮುಖ ಕೊಟ್ಟು ಬಡೆನ ತಾಗೆ ತಗೊಂಡೋಗ್ಬಿಡ್ತು. ಇಲ್ಲ ಅಂದ್ರೆ ಈಸಿಯಾಗಿ ಕಂಡಿಡಿಬೋದಿತ್ತು. ನೋಡಿ ಅವನ ಅವತಾರ ನೋಡಿದ್ರೆ ನಗು ಬರ್ತಿದೆ. ಯಾರ ಇವನು? ಕಮ್ಯುನಿಟಿ ಪಕ್ಷದವನು ಯಾರನೋ ಒಬ್ಬ ಇರ್ತಾನೆ. ರೆಡ್ ಕಲರ್ ಚೂಡಿದಾರ್ ನಂಬರ್ 5. ಕಳ್ ಹುಡುಗಿ ನನ್ನ ನೋಡೋದಕ್ಕೆ ಅಂತಾನೆ ವೆಯ್ಟ್ ಮಾಡ್ತಿದ್ಯಾ? ಯೋಚನೆ ಮಾಡ್ಬೇಡ, ನಾನ್ ಬಂದ್ಬಿಟ್ಟೆ. ನಾನು ನಿನ್ಗೆ ಸ್ವಂತ ಪಪ್ಪನ್. ನಿನಗೆ ನಾನು ಯಾರು ಅಂತ ಅರ್ಥ ಮಾಡ್ತೀನಿ. ಕೆನ್ನೆಗೆ ಮುಚ್ಕೊಟ್ಬಿಡೋಣ? ಬೇಡ, ಚೆನ್ನಾಗಿರಲ್ಲ. ಅದಕ್ಕೆ ಮುಂಚೆ ಕಣ್ಮುಚ್ಬಿಡೋಣ. ನಾನು ಯಾರು ಅಂತ ಹೇಳು. ಇಲ್ಲ, ನಾನು ಪಪ್ಪನ್. ರೆಡ್ ಕಲರ್ ಡ್ರೆಸ್. ಏನಾಯ್ತು? ಆಕ್ಚುಲಿ ಏನಾಯ್ತು ಅಂತ ನಾನು ಹೇಳ್ತೀನಿ. ಈ ಹುಡುಗಿ ನಾನು ಅಲ್ಲಿ ಹಿಡ್ಕೊಂಡ. ಇಂಜೆಕ್ಷನ್ ಮೆತ್ತಗಾಕಿ ಸಿಸ್ಟರ್. ನನಗೆ ಇಂಜೆಕ್ಷನ್ ಅಂದ್ರೆ ತುಂಬಾ ಭಯ. ಸ್ಲೋ ಮೋಷನ್ ಅಲ್ಲಿ ಚುಚ್ಚಕ್ ನಂಗೆ ಗೊತ್ತಿಲ್ಲ ಬ್ರದರ್. ಈ ಫೋನ್ ಎಲ್ಲೋಯ್ತು? ಹಲೋ, ಹೌದು ಪಪ್ಪನೇ, ಡೋಕೊಮ್ಮ ಪಪ್ಪನ್. ನಾನೀಗ ಅಂಗಡಿಲಿಲ್ಲ, ಬಂದಾದ್ಮೇಲೆ ಕಾಲ್ ಮಾಡ್ತೀನಿ. ಸಿಗೋಣ, ಖಂಡಿತ ಸಿಗೋಣ. ತಿರುರು ತಿರುರು ತಿರುರು. ಓಕೆ ಸಿಸ್ಟರ್, ಇಂಜೆಕ್ಷನ್ ಹಾಕಿದಾದ್ಮೇಲೆ ನಂಬರ್ ಕೊಡಿ. ಹಲೋ. ಹಾ ಇಲ್ಲ ಇಲ್ಲ, ಇವತ್ತೇ ಬಂದಿತ್ತು. ಹೌದು ಹೌದು. ಇಲ್ಲ, ನಾನೇ ಕಾಲ್ ಮಾಡ್ಬೇಕಂತಿದ್ದೆ. ಹಾ, ಓ ಇಟ್ ವಾಸ್ ಫೈನ್. ಆಪರೇಷನ್ ಮುಗಿಯೋವರೆಗೂ ತುಂಬಾ ಟೆನ್ಷನ್ ಆಗಿದೆ. ಹೇಗಿದ್ದೀರಾ? ಆಮೇಲೆ ನೀವೆಲ್ಲ ಬೇಡ್ಕೊಂಡಿದ್ದು ಎಲ್ಲ ಖುಷಿ ಸರ್. ಚೆನ್ನಾಗಾಯ್ತು ಆಪರೇಷನ್ ಎಲ್ಲ. ಇಲ್ಲ ಆಂಟಿ. ಕೊನೆಗೂ ನಮ್ಮ ಹುಡುಗಿ ಹಾ, ಥ್ಯಾಂಕ್ಸ್ ಆಂಟಿ. ಏ ನೋನು ಎಲ್ಲ ಕ್ರೆಡಿಟ್ಸ್ ಹರಿಗೆ. ತಗೊಳ್ಳಿ. ಹಾ, ಇದ್ದಾರೆ, ನಾನ್ ಕೊಡ್ತೀನಿ. ಹರಿ, ತಗೋ ಫೋನ್. ನಿಧಾನಪ್ಪ. ಆಂಟಿ, ಶ್ರೀದೇವಿ ಆಂಟಿ. ಅಲ್ಲಿ ನೋಡು. ಹಲೋ, ಏನ್ ಸಮಾಚಾರ? ಹೇಗಿದ್ದೀರಾ ಅಂಕಲ್? ಕಂಗ್ರಾಚುಲೇಷನ್. ಹೇ ಪುಟ, ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ನೀವ್ ಚೆನ್ನಾಗಿದ್ದೀರಾ? ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳೋ ಅಗತ್ಯ ಇಲ್ಲ ಆಂಟಿ. ಎಲ್ಲ ಭಗವಂತನ ಇಚ್ಛೆ. ಅಯ್ಯೋ, ಅದು ಯಾಕೆ ಹೇಳ್ತೀರಾ ಸರ್? ಬನ್ನಿಮ್ಮ. ಗೌರಿ ಮಾತ್ ಕೇಳೋವರೆಗೂ ನಂಗೆ ಸಮಾಧಾನನೇ ಇಲ್ಲ ಕಣೋ. ಹಾಗನ್ಬಿಟ್ಟು ಬರೀ ಕೈಯಲ್ಲಿ ಬರಕ್ಕಾಗತ್ತಾ? ಸ್ವಲ್ಪ ಕಜ್ಜಾಯ ಮಾಡ್ಕೊಂಡ್ ಬಂದಿದೀನಿ. ಗೌರಿಗ್ ತುಂಬಾ ಇಷ್ಟ ಅಲ್ವಾ? ಎಲ್ಲಿದ್ದಾಳವಳು? ನಾನ್ ನೋಡ್ಬೇಕು. ಇಲ್ಲ ಇಲ್ಲ, ನಾನ್ ನಿಜವಾಗ್ಲೂ ಹೇಳ್ತಿದ್ದೀನಿ. ಮಗಳೇ,
ಸರಿಯಾ ಮಗಳೇ ಇಟ್ಕೊಳ್ಳಿ. ಅತ್ತೆ ಅಮ್ಮ ಚೆನ್ನಾಗಿದ್ಯಾ? ಸಂತೋಷ ಆಯ್ತು ಮಗಳೇ, ಕೊನೆಗೂ ದೇವ್ರ ಕಣ್ಬಿಟ್ಟ. ನೀನ್ ಇಲ್ಲೇ ಇದ್ಯಾ? ವಿಶ್ವಮಾಮ ಫ್ಯಾಮಿಲಿ ಬಂದಿದೆ, ನೀನ್ ಅಲ್ಗೋಗು. ಇದ್ ಸರಿ ಇಲ್ಲ ಅಮ್ಮ. ನಾವ್ ನೋಡಕ್ ಬಂದಿರೋದ್ ಗೌರಿ ಅದ್ಗೆ ಅಂತಾನೆ. ಓ, ನಾವ್ ದೊಡ್ಡವ್ರಲ್ಲ ಅಲ್ವಾ? ಸುಮ್ನಿರಿ. ನಾನ್ ಹೇಳಿದ್ರಲ್ಲಿ ಏನ್ ತಪ್ಪಿದೆ? ಕ್ಷಮಿಸ್ಬಿಡಿ, ತಪ್ಪು ತಿಳ್ಕೊಬೇಡಿ. ಅವಳ ಧ್ವನಿನ ಕೇಳಿ ಎಲ್ಲರೂ ಅವಳನ್ನ ಇಷ್ಟಪಟ್ಟು ಮಾತಾಡಿಸ್ತಿದ್ದಾರೆ. ಆ ಥರ ಬಾಯ್ ಬಡ್ಕೆ ಅವಳು. ನೀವು ಬೇಜಾರು ಮಾಡ್ಕೋಬೇಡಿ. ಅಮ್ಮ ನಾನು ನೋಡು, ಇವಳು ಹೇಳೋದನ್ನ ಮನ್ಸು ಕಚ್ಕೋಬೇಡ. ಇವಳೊಬ್ಳು ತಲೆ ಕೆಟ್ಟವಳು. ನಾವು ಹೋಗ್ಬಿಟ್ಟು ಆಮೇಲೆ ಬರ್ತೀವಿ. ಜನ ಸ್ವಲ್ಪ ಕಮ್ಮಿ ಆಗ್ಲಿ. ಇದನ್ನ ಗೌರಿ ಕೊಟ್ಬಿಡು. ಇಲ್ಲಮ್ಮ, ಅದು ಗೌರಿ ಏನೇನು ಬಂದ್ಬಿಡ್ತಾಳೆ. ಪರವಾಗಿಲ್ಲ ಕಣೋ, ತಗೋ ನಡಿ. ಉಣ್ಣಿ ಉಣ್ಣಿ ಉಣ್ಣಿ, ಗೌರಿ ಇಲ್ಲಿ. ನಾನು ಏನ್ ಹೇಳಿ, ಬೆಳಿಗ್ಗೆ ಎದ್ದ ತಕ್ಷಣ ಹೋಗಿರೋದು ಮ್ಯೂಸಿಕ್ ರೂಮ್ಗೆ. ಗೌರಿನೂ ಹರಿನು ಆ ರೂಮ್ ಈಗ ಕಸ ಗುಡ್ಸೋದು, ಒರ್ಸೋದು, ಧೂಳು ಹೊಡಿಯೋದು. ಅಬ್ಬಾ, ಈಗ ರೂಮ್ ಹೋಗಿ ನೋಡು ಎಷ್ಟು ಚೆನ್ನಾಗಿದೆ ಗೊತ್ತಾ. ಇನ್ಯಾವತ್ತೂ ಆ ರೂಮ್ ಮುಚ್ಚಲ್ಲ ಅಂತ ಗೌರಿ ಹೇಳ್ತಿದ್ದಾಳೆ. ಇನ್ನದರ ಅವಶ್ಯಕತೆನೂ ಇಲ್ವಲ್ಲ. ಅವಳಿಗೆ ತುಂಬಾ ಇಷ್ಟವಾದ ರೂಮು. ನೀನ್ ಹೋಗೊಂದ್ಸಲ ನೋಡಪ್ಪ. ಹೇಗಿದೆ ನಮ್ಮ ಮ್ಯೂಸಿಕ್ ರೂಮ್? ಓರ್ಸಿಟ್ರೆ ಅದು ಮ್ಯೂಸಿಕ್ ರೂಮ್ ಆಗುತ್ತಾ? ಹಾಡಬೇಕು. ನೀನ್ ಹಾಡೋದು ಶುರು ಮಾಡಬೇಕು. ಈ ಸ್ಟ್ರಿಂಗ್ನ ಯಾವಾಗ ಸರಿ ಮಾಡಿದೆ? ನಾವು ಸರ್ಜರಿಗೆ ಹೋದಾಗ ಅಪ್ಪ ಸರಿ ಮಾಡಿಸಿದ್ರು. ಇದು ಕಿತ್ತೋಗಿದ್ ನೆನ್ಪಿದ್ಯಾ ನಿನ್ಗೆ? ಮತ್ತೆ ಕಾನ್ಸರ್ಟ್ ನಡೆದ್ರೆ ದಿನದಲ್ಲಿ ಎಷ್ಟು ಚೆನ್ನಾಗಿತ್ತು. ಬಾಲಕೃಷ್ಣನು, ರಾಮಕೃಷ್ಣನು, ಮಹಾಬಲ ಅಂಕಲ್ಲು ಹಾಡಿದ್ರು. ನಾನು ಇಲ್ಲಿಂದ ಹೋಗೋಕ್ ಮುಂಚೆ ಆ ತರ ಒಂದ್ ನೋಡ್ಬೇಕು. ಅದೇ. ನಿನಗೆ ಹಾಡ್ಬೇಕು ಅನ್ನಿಸ್ತಿದ್ಯಾ? ಹಾಡ್ಬೇಕು ಅಂತ ಇದೆ, ಆದ್ರೆ ಕಾನ್ಫಿಡೆನ್ಸ್ ಇಲ್ಲ. ಅದು ಹಾಡೋಕ್ ಶುರು ಮಾಡಿದ್ರೆ ತಾನಾಗ್ ಬರುತ್ತೆ. ಶುರು ಮಾಡೋದಷ್ಟೇ ಕಷ್ಟ. ಮತ್ತೆ ಮ್ಯೂಸಿಕ್ ರೂಮು ಓಪನ್ ಮಾಡಿದ್ರಿ? ಒಂದು ಒಳ್ಳೆ ನ್ಯೂಸ್ ಹೇಳೋದಕ್ಕೆ ಅಂತಾನೆ ನಮ್ಮ ಕಾಲೇಜ್ ಮ್ಯಾನೇಜರ್ ಬಂದಿದ್ದಾರೆ. ಪ್ರಿನ್ಸಿಪಲ್ ಫಾದರ್ ಹಳೆ ಕಾಲೇಜ್ ಫ್ರೆಂಡ್ಸು ನಿನ್ನ ನೋಡಕ್ ಬರ್ತಾ ಇದ್ದಾರೆ. ಹೌದಮ್ಮ, ಎಲ್ಲ ವಿಚಾರನು ಕಾಲೇಜ್ ಪ್ರಿನ್ಸಿಪಲ್ ಎಲ್ಲರ ಹತ್ರ ಹೇಳಿದ್ದಾರೆ. ದಟ್ಸ್ ಗ್ರೇಟ್ ನ್ಯೂಸ್. ಪಾಪ ಪ್ರಿನ್ಸಿಪಲ್ ಫಾದರ್. ಆ ಘಟನೆ ನಡೆದ್ಮೇಲೆ ಅವರು ನನ್ನ ವಾಪಸ್ ಕರ್ದೇ ಇಲ್ಲ. ಅದ್ಯಾಕೆ? ಬೇಕಂತಾನೆ. ಧ್ವನಿ ಇಲ್ದೇ ಇರೋ ನನ್ನ ನೋಡೋದ್ ಕಷ್ಟ ತಾನೆ ಅವ್ರಿಗೆ. ನನ್ ದೊಡ್ಡ ಫ್ಯಾನ್ ಅಲ್ವಾ ನಮ್ ಫಾದರ್. ಮತ್ತೆ ಪ್ರಿನ್ಸಿಪಲ್ ಫಾದರ್ ಮಾತ್ರ ಬರ್ತಿಲ್ಲ, ಜೊತೆಗೆ ನನ್ನ ಫ್ರೆಂಡ್ಸ್ ಮತ್ತೆ ಅವ್ರ ಫ್ಯಾಮಿಲಿ ಎಲ್ಲ ಬರ್ತಿದ್ದಾರೆ. ಅವರೆಲ್ಲ ನಿಮ್ಮನ್ ಫಸ್ಟ್ ಟೈಮ್ ನೋಡ್ತಿದ್ದಾರೆ. ಅಷ್ಟೇ ಅಲ್ಲದೆ ನೀವು ಸ್ಮಾರ್ಟ್ ಆಗಿರ್ಬೇಕು. ನೀನೇ ನೋಡ್ತಾ ಇರು, ನಾನು ಸ್ಮಾರ್ಟ್ ಆಗಿ ರೆಡಿಯಾಗಿ ಅವ್ರ ಮುಂದೆ ಬಂದು ನಿಂತ್ಕೋತೀನಿ. ಓಕೆನಾ? ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್.
ನಮಸ್ಕಾರ ಫಾದರ್. ಗುಡ್ ಮಾರ್ನಿಂಗ್ ಫಾದರ್. ನಾನು ವೇಟ್ ಮಾಡ್ತಾ ಇದ್ದೆ ಮತ್ತೆ ನಿನ್ ಧ್ವನಿ ಕೇಳೋದಕ್ಕೆ. ಎಲ್ಲ ದೇವರ ಆಶೀರ್ವಾದ. ಗಾಡ್ ಈಸ್ ಗ್ರೇಟ್. ಲೇ ಅಲ್ವಿನ್, ನೀನ್ ಫುಲ್ ಬದಲಾಗ್ಬಿಟ್ಟಿದ್ಯಾ. ಲೈಫ್ ಸ್ಟೈಲ್ ಹೆಂಗೆ? ಶ್ರುತಿ, ನಿನ್ ಹಸ್ಬೆಂಡ್ ಇಲ್ಲಿ? ಮನೇಲಿದ್ದಾರೆ. ಅವ್ರಿಗೆ ಅದೇ ಒಳ್ಳೇದು, ಮನೆ ಕೆಲ್ಸನೇ ಸರಿಯಾಗಿರುತ್ತೆ ಅವ್ರಿಗೆ. ಲೇ, ನೀನ್ ಅಮೆರಿಕ ಹೋಗಿ ಬಂದ್ರು ಯಾವ ಬದಲಾವಣೆನೂ ಇಲ್ವಲ್ಲ. ನೀವು ಕೊಡ್ಸಿದ್ ವೈಲಿನ್ ತಗೊಂಡ್ತಾನೆ ಅಲ್ಲಿ ಹೋಗಿರೋದು. ಹಾ. ಯಾರು ಬಂದ್ರು ನಾನ್ ಮೇಕಪ್ ಇಷ್ಟೇ ಹಾಕೋದು. ಹಾ, ನಿಮ್ ಬಿಸ್ನೆಸ್ ಎಲ್ಲ ಹೇಗ್ ನಡೀತಾ ಇದೆ? ಯಾವುದೇ ತೊಂದರೆ ಇಲ್ಲದೆ ನಡೀತಿದೆ ಫಾದರ್. ಹಾ. ಅಲ್ಲ, ಒಬ್ರು ಮಾತ್ರ ಕಾಣಿಸ್ತಿಲ್ವಲ್ಲ, ನಿನ್ ಹಸ್ಬೆಂಡ್ ಅಲ್ಲಮ್ಮ? ಒಂದ್ ನಿಮಿಷ. ಹಾ. ಹೇ ಯು ಕ್ಯಾರಿಯನ್, ನಾನ್ ಕರಿತೀನಿ. ಫಾದರ್, ಕಾಲೇಜಲ್ಲಿ ಯಾವ್ದು ಕೊರತೆ ಇಲ್ಲ ತಾನೆ? ನೀನ್ ಇಲ್ದೇ ಇರೋದೊಂದೇ ಕೊರತೆ ಆಗಿದೆ. ಎಸ್, ಐ ಆಮ್ ಎ ಕಂಪ್ಲೀಟ್ ಮ್ಯಾನ್. ಹಲೋ ಪ್ರಿನ್ಸಿಪಲ್ ಅಂಕಲ್. ಅಂಕಲ್ ಅನ್ಸುತ್ತೆ. ಹಲೋ ಪ್ರಿನ್ಸಿಪಲ್ ಫಾದರ್. ಕಾಗೆ ಸ್ನಾನ ಮಾಡಿದ್ರು ಕೋಗಿಲೆ ಆಗಲ್ಲ ಮಚ್ಚ. ಕೆಳಗಡೆ ನೀನು ಹೋಗೋದ್ ಬೇಡ. ಅಲ್ಲಿ ಬಂದಿರೋರೆಲ್ಲ ಶ್ರೀಮಂತರ ಮನೆ ಮಕ್ಕಳು. ನಿನ್ನ ಹತ್ರ ದುಡ್ಡು ಇಲ್ಲ, ಗಂಡಸರ ಥರ ಮಾತಾಡೋದಕ್ಕೆ ಗಂಟ್ಲು ಇಲ್ಲ. ಅವ್ರ ಮುಂದೆ ಅನ್ಯಾಯವಾಗಿ ನನ್ನ ತಂಗಿ ಮಾನ ಮರ್ಯಾದೆನ ಕಳಿಬೇಡ. ಹೇಳೋದನ್ನ ಕೇಳು, ಸುಮ್ಮನೆ ಸೀನ್ಗಳು ಮಾಡಬೇಡ. ನಿನ್ನ ಹೆಂಡತಿ ಹೇಳಿದ್ಲು ಅಂತ ತಾನೆ ನಿನಗಿಷ್ಟು ಅಲಂಕಾರ. ಏನಾದರೂ ಮಾಡಿ ತಡಿ ಅಂತ ನನ್ನ ಇಲ್ಲಿ ಕಳಿಸಿದ್ದೆ ಅವಳು. ಏನು ನಂಬಿಕೆ ಬರಲಿಲ್ವಾ? ಗಂಟ್ಲು ವಾಪಸ್ ಬಂದಿರೋ ಗೌರಿ ಜೀವನದಲ್ಲಿ ನೀನೀಗ ಭಾರ. ಇವತ್ತಲ್ಲ ನಾಳೆ ನಿನಗೆ ಎಲ್ಲ ಅರ್ಥ ಆಗುತ್ತೆ. ಇದೆಲ್ಲ ಹೇಳಿದ್ರೆ ನಿನ್ನ ತಲೆಗೆ ಅರ್ಥ ಆಗಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದರೆ ದುಡ್ಡುಗೋಸ್ಕರ ನೀನು ಏನು ಬೇಕಾದರೂ ಮಾಡ್ತೀಯಲ್ಲ. ಮೂಗಿ ಆಗಿರೋ ಹುಡುಗಿನ ಕೂಡ ಮದುವೆ ಆಗಿದ್ಯಾ. ತಗೋ ದುಡ್ಡು. 4 ಜನರ ಮುಂದೆ ನಾನು ಅವಳು ಗಂಡ ಅಂತ ಹೇಳಿ ಮಾನ ಮರ್ಯಾದೆ ತೆಗಿದೇ ಇರೋದಕ್ಕೆ ಕೊಡ್ತಾ ಇರೋ ಕೂಲಿ. ಈ ದುಡ್ಡನ್ನ ತಗೊಂಡು ಜಾಗನ ಖಾಲಿ ಮಾಡೋದು ನೋಡು. ಹೋಗೋ ಹೋಗೋ. ನೀನು ಹೇಳ್ದಂಗೆ ಒಂದು ಒಳ್ಳೆ ವಿಷಯನ ನಾನು ನಿಮಗೆಲ್ಲ ಹೇಳಬೇಕೀಗ. ನಾನು ಈ ಕೆಲಸದಿಂದ ಹೋಗ್ತಾ ಇದ್ದೀನಿ. ಬರೋ 15ನೇ ತಾರೀಕು ಕಾಲೇಜ್ ಡೇ ಸೆಲೆಬ್ರೇಷನ್. ಅದರ ಜೊತೆಗೆ ನನಗೆ ಸೆಂಡ್ ಆಫ್ ಕೂಡ. ಒಂದು ಆರ್ಗನೈಸೇಷನ್ಗೋಸ್ಕರ ನಾನು ಎಷ್ಟೋ ಕೆಲಸಗಳನ್ನು ಮಾಡಿದ್ದೀನಿ. ಅನ್ಕೊಂಡ ಹಾಗೆ ಎಲ್ಲ ಚೆನ್ನಾಗೇ ನಡೆದಿದೆ. ಆದರೆ ಒಂದು ಆಸೆ ಬಾಕಿ ಉಳಿದಿದೆ. ಆ ಕೆಲಸನ ಮುಗಿಸೋದಕ್ಕೆ ಈಗ ಒಂದು ಅವಕಾಶ ಇದೆ. ಅದು ನಿನಗೇನೆ. ನಿನ್ನ ಹಾಡು ಕೇಳೋದಕ್ಕೆ ಎಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ದೀನಿ. ಅದನ್ನು ಕಂಪೋಸ್ ಮಾಡಿದವರು ಇಲ್ಲೇ ಇದ್ದಾರೆ. 1 ವಾರ ಟೈಮ್ ಕೂಡ ಇದೆ. ನೀವು ಆ ಹಾಡನ್ನು ವಿಡಿಯೋ ಮಾಡಿಕೊಡಿ. ಫಾದರ್, ಅದೇನಂದ್ರೆ ನಾನು ನೀನ್ ಹಾಡ್ಬೇಕಮ್ಮ. ನಿನಗೆ ಗೊತ್ತಾ, ಇಷ್ಟು ದಿನ ಕಣ್ಣೀರು ಹಾಕಿದ್ ಸಾಕು. ನಿನ್ನಿಂದ ಖಂಡಿತ ಆಗುತ್ತೆ. ನೀನು ಹಾಡಬೇಕು. ನಾನು ಆ ಹಾಡನ್ನು ಕೇಳ್ತಾನೆ ಕಾಲೇಜಿಂದ ಹೋಗಬೇಕು. ನನಗೆ ಗುರುದಕ್ಷಿಣೆಯಾಗಿ ನೀನು ಆ ಹಾಡನ್ನು ಹಾಡಬೇಕು. ಗೌರಿ, ಇದೆಲ್ಲ ವಿಧಿನೇ. ನಾನ್ ವಾಪಸ್ ಬರೋದು, ನಿನ್ ಧ್ವನಿ ಮತ್ತೆ ಸಿಗೋದು, ಮತ್ತೆ ಈಗ ಫಾದರ್ ಒಂದು ಸಜೆಷನ್ ಹೇಳ್ತಿದ್ದಾರೆ. ಇದೆಲ್ಲ ಮೇಲಿರೋ ಭಗವಂತ ಡಿಸೈಡ್ ಮಾಡಿರ್ತಾನೆ ಅಲ್ವಾ ಫಾದರ್? ನೀನ್ ಇದಕ್ಕೆ ಒಪ್ಕೊಳ್ಳೇಬೇಕು. ಒಪ್ಕೊಳ್ಳಮ್ಮ. ಹಾ, ಒಪ್ಕೊಮ್ಮ. ಒಪ್ಕೊಳ್ಳಮ್ಮ. ಉನ್ನಿಕೃಷ್ಣ, ಏನಾಯ್ತು ನಿಮಗೆ? ನೀನ್ ಸ್ವಲ್ಪ ಬಾಯಿ. ಬಂದಿದ್ಯಾ? ಪ್ರಿನ್ಸಿಪಲ್ ಫಾದರ್ ಬಂದಾಗ ನೀನ್ ಎಲ್ಲಿದ್ದೆ? ಏನೇ ಕೆಲ್ಸ ಇದ್ರು ಸ್ವಲ್ಪ ಹೊತ್ತಾದ್ಮೇಲೆ ಮಾಡ್ಬೋದಿತ್ತಲ್ವಾ? ಅಲ್ಲ, ವಿಶೇಷ ಏನಂತ ಗೊತ್ತಾ? ಫಾದರ್ ರಿಟೈರ್ ಆಗ್ತಿದ್ದಾರೆ. ಕಾಲೇಜ್ ಡೇ, ಸೆಂಡ್ ಆಫ್ ಎಲ್ಲ ಒಂದೇ ದಿನ, ಈ ಬರೋ ಸಂಡೇ. ಅವರೆಲ್ಲ ನನ್ನ ಒಂದು ಹಾಡ್ ಹಾಡಕ್ ಆಸೆ ಪಡ್ತಿದ್ದಾರೆ. ಫಾದರ್,
ನಾನು ಒಪ್ಕೊಂಡ್ಬಿಟ್ಟೆ. ಒಂದ್ ಗುರುದಕ್ಷಿಣೆ ತರ ಕೇಳಿದ್ರು, ಮತ್ತೆ ಹರಿ ಕೂಡ ಕೇಳ್ಕೊಂಡ್ರು. ನಾಳೆಯಿಂದ ರಿಹರ್ಸಲ್ ಸ್ಟಾರ್ಟ್ ಆಗುತ್ತೆ. ನಾನ್ ತುಂಬಾ ಹಾರ್ಡ್ ವರ್ಕ್ ಮಾಡ್ತೀನಿ. ಕಾಲೇಜಲ್ಲಿದ್ದ ಹಳೆ ಸ್ಟೂಡೆಂಟ್ಸ್ ಎಲ್ರೂ ಇರ್ತಾರೆ. ಅಲ್ಲ, ಇವತ್ ಯಾಕಷ್ಟು ಅರ್ಜೆಂಟ್ ಇಂದ ಸ್ಕೂಲಿಗೆ ಹೋದೆ? ಒಂದು ಕೆಲ್ಸ ಇತ್ತು. ಏನಾಯ್ತು? ಏನಾಯ್ತು ಹೇಳಿ. ಏನೂ ಇಲ್ಲ. ಇಲ್ಲ, ಏನೋ ಇದೆ. ನೀವು ನನ್ನ ಹತ್ರ ಹೇಳಿ, ನನಗೆ ಗೊತ್ತಾಗ್ಬೇಕು. ಅದು ತಗೋ ದುಡ್ಡು. 4 ಜನರ ಮುಂದೆ ಗಂಡನ ತರ ವೇಷ ಹಾಕೊಂಡು ಅಸಹ್ಯ ಆಗೋ ತರ ಮಾಡಬಾರ್ದು ಅಂತ ನನ್ನ ತಂಗಿ ಕೊಟ್ಟರು ಕೂಲಿ. ಈ ದುಡ್ಡನ್ನ ತಗೊಂಡು ಮನೆ ಬಿಟ್ಟು ಹೋಗೋ ಹೋಗಲೇ. ನೆನ್ನೆ ಮೊನ್ನೆ ಬಂದವ್ರ ಮಾತು ಕೇಳ್ಕೊಂಡು ನನ್ನ ಬೈಬೇಡಿ. ಶಟ್ ಅಪ್ ಅಂಡ್ ಗೆಟ್ ಔಟ್. ಸಂಬಂಧಗಳ ಮೌಲ್ಯ ಏನು ಅಂತ ನಿನಗೆ ಗೊತ್ತಿಲ್ಲ. ಗೆಟ್ ಔಟ್. ಅಯ್ಯೋ, ನೀವೇನ್ ಹೇಳ್ತಾ ಇದ್ದೀರಾ? ಆತರ ಹೊರಗಡೆ ಹಾಕ್ಬಿಡಿ. ಈ ಮನೇಲಿ ಅವನಿಗೂ ಹಕ್ಕಿದೆ. ಏನ್ ನಾನ್ ಸುಮ್ನೆ ಇರ್ಬೇಕಾ? ನಿನ್ನಿಂದನೇ ಇವನ್ ಕೆಟ್ಟೋಗಿರೋದು. ನಿನ್ಗೇನ್ ಕೆಲ್ಸ ಈ ಮನೇಲಿ? ಅಂಕಲ್ ರಿಲ್ಯಾಕ್ಸ್. ನಾವೆಲ್ಲ ಮಾತಾಡಿ ಬಗೆಹರಿಸೋ ಅಂತ ಪ್ರಾಬ್ಲಮ್ಮೇ ಇಲ್ಲಿರೋದು. ಬೇಡ ರೀ, ಇಲ್ಲಿರೋದಕ್ಕೆ ನನಗೆ ಯಾರ ಕಾರಣನೂ ಬೇಡ. ನಾನು ಹೋಗ್ತೀನಿ. ನನ್ನ ಅಂಕಲ್ನ ನೀನು ಹೊರಗಡೆ ಕಳಿಸ್ಬಿಟ್ಟೆ. ಆದ್ರೆ ಸುಮ್ಮನೆ ನಾಟಕ ಮಾಡಿ ಅಲ್ಲಿರೋ ಎಲ್ರನ್ನೂ ಹೊರಗಡೆ ಕಳಿಸಿ ಆಸ್ತಿ ಎಲ್ಲ ನುಂಗ್ಬೇಕು ಅಂತ ಯೋಚನೆ ಮಾಡಿದ್ರೆ ಚೆನ್ನಾಗಿ ಕೇಳಿಸ್ಕೊ. ಈ ಗೇಮಲ್ಲಿ ಯಾರು ಔಟ್ ಆಗ್ತಾರೆ ಅಂತ ಆಮೇಲೆ ನೋಡ್ತೀಯಾ. ನಾವೆಲ್ಲ ಏನು ಮಾಡೋ ಅವಶ್ಯಕತೆ ಇಲ್ಲ. ಅಂಕಲ್ ಹೇಳಿದ್ದು ವಾಸ್ತವನೇ. ಜೀರ್ಣ ಆಗದೆ ಇರೋದನ್ನ ವಾಂತಿ ಮಾಡೋ ಥರ ಅವಳೇ ನಿನ್ನ ಹೊರಗಡೆ ಕಳಿಸ್ಬಿಡ್ತಾಳೆ. ನೀನು ಬೇಕಾದ್ರೆ ನೋಡು. ಊಟನ ಕದ್ದು ತಿನ್ನೋ ನಾಯಿಗೆ ಇಲ್ಲಿ ಮರ್ಯಾದೆ ಮೌಲ್ಯ ಜಾಸ್ತಿ ಇರೋದು. ನನ್ನ ಬದಲಾಗಿ ಆ ಮನೆಯಿಂದ ನೀನು ಹೊರಗಡೆ ಬಂದಿರ್ತೀಯ. ಹಾಗಾಗ್ಬಾರ್ದು ಅಂತ ನಾನು ಹಾಗೆ ನಡ್ಕೊಂಡೆ. ನೀನು ಹುಷಾರಾಗಿರ್ಬೇಕು. ನಿನ್ನ ಹೊರಗಡೆ ಹಾಕ್ಬಿಟ್ರೆ ಎಲ್ಲ ಆಸ್ತಿ ಅವನ ಹತ್ರ ಇರುತ್ತೆ. ನೀವ್ಯಾಕೆ ಇಷ್ಟು ಲೇಟಾಗಿ ಬಂದ್ರಿ? ಅದು ನಾನು ಸ್ವಲ್ಪ ಆಚೆ ಹೋಗಿದ್ದು. ಹರಿ ಒಳ್ಳೆ ಮೂಡಲ್ಲಿದ್ದಾರೆ. ಇದೇ ತರ ಹೋದ್ರೆ 2 ದಿನದಲ್ಲಿ ರಿಹರ್ಸಲ್ ಮುಗಿಯುತ್ತೆ. ಆ ರಿಹರ್ಸಲ್ ಅಂದ ತಕ್ಷಣ ನೆನ್ಪು ಬಂತು. ನೀನ್ ಆಗಾಗ ಮೇಲ್ ಬಾ, ನೀನು ಹಾಡ್ ಕೇಳಿಸ್ಕೋಬೋದಲ್ಲ. ಬೇಡ ಹರಿ, ಇವ್ರಿಗೆ ಬೋರ್ ಆಗುತ್ತೆ. ನೀನ್ ಊಟ ಮಾಡ್ಕೊಂಡ್ ಮಲ್ಕೋ, ನಾರಾಯಣಿ ಬಡಿಸ್ತಾರೆ. ಸರಿ, ಹಾಗಾದ್ರೆ ಊಟ ಮಾಡೋಣ. ಏನ್ ಮರ ನಿಂತಂಗ್ ನಿಂತ್ಬಿಟ್ರಿ? ಹೆಂಡತಿ ಪರ್ಫಾರ್ಮೆನ್ಸ್ ನೋಡಿ ಬೆರಗಾದ್ರ? ನಿನ್ನ ಮದ್ವೆ ಆಗ್ಲಿಲ್ಲ ಅಂದ್ರೆ ಇವತ್ತು ಅವನ್ ಮದ್ವೆ ಆಗ್ತಿದ್ದ. ಜೊತೆಲಿ ಹೋದ್ನಲ್ಲ ಹರಿ. ಪರವಾಗಿಲ್ಲ, ಕಳ್ಕೊಂಡಿದ್ದೆಲ್ಲ ಅವಳಿಗೆ ಒಂದೊಂದಾಗೆ ವಾಪಸ್ ಸಿಗ್ತಿದೆ. ಅವಳು ಹೇಳ್ದಂಗೆ ಬೆಕ್ಕು ಇರೋ ಜಾಗದಲ್ಲಿ ನಮ್ಗೇನ್ ಕೆಲ್ಸ? ಹೋಗ್ಬಿಟ್ಟು ಏನಾದ್ರು ತಿನ್ಬಿಟ್ಟು ಮಲಗಿ ನಿದ್ದೆ ಮಾಡೋದನ್ನ ನೋಡು. ಹೋಗು, ಕೆಲಸದವಳು ಊಟ ಹಾಕ್ತಾಳೆ. ಅವಳೇ ನಿನ್ ಲೆವೆಲ್ ಕರೆಕ್ಟ್. ಹೋಗೋ. ಬೆಳಿಗ್ಗೆಯಿಂದ ಶುರು ಆಯ್ತು. ಎಷ್ಟು ಗಲಾಟೆ. ನಾನಂತೂ ಬಾಟ್ಲಿಂದ ಬಂದಿರೋ ಭೂತ ತರ. ನಾರಾಯಣಿ ಕಾಫಿ, ನಾರಾಯಣಿ ಟೀ, ನಾರಾಯಣಿ ಊಟ ಕರೆಯೋದೇ ಆಗೋಯ್ತು. ಕೆಲ್ಸ ಮಾಡಿ ನನ್ ಸೊಂಟನೇ ಮುರಿದೋಯ್ತು ಕಣಪ್ಪ. ನೀನ್ ಊಟ ಮಾಡು. ಆದ್ರೂ ಆ ಗೌರಿ ಬಗ್ಗೆ ಹೇಳೋದಾದ್ರೆ ಆ ಹರಿ ಬಂದ್ಮೇಲೆ ಎಷ್ಟೊಂದ್ ಬದ್ಲಾವಣೆ. ಆಟ, ನಗು, ತಮಾಷೆ ಅವನ್ ಹಿಂದ ನಡೆಯದೇ ಆಗೋಯ್ತು. ಹೇಳಿ ಏನ್ ಪ್ರಯೋಜನ? ಜೊತೆಗೆ ಆಡಿ ಬೆಳೆದೋರಲ್ವಾ. ಏನ್ ಹೇಳೋದು?
ಏನಾಯ್ತು? ಇಂಥ ಒಂದು ಶುಭ ದಿನದಲ್ಲಿ ನನ್ನ ಸಂತೋಷವನ್ನು ಇಲ್ಲಿ ನನ್ನ ಜೊತೆ ಕೆಲಸ ಮಾಡಿದವ್ರ ಜೊತೆ ವಿದ್ಯಾರ್ಥಿಗಳ ಜೊತೆ ಹಂಚ್ಕೋತಿದ್ದೀನಿ. ಇವತ್ತು ನಮ್ಮ ಈ ಸಂತೋಷಕ್ಕೆ ಕಾರಣವಾಗಿ ಇನ್ನೊಬ್ಬ ಮುಖ್ಯವಾದ ವ್ಯಕ್ತಿ ಇದ್ದಾರೆ. ನಮ್ಮ ಗೌರಿಯ ಹಸ್ಬೆಂಡ್ ಉನ್ನಿಕೃಷ್ಣನ್. ಅವ್ರನ್ನ ಒಂದೆರಡು ಮಾತಾಡೋದಕ್ಕೆ ನಾನು ಈ ವೇದಿಕೆ ಕರೀತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಮಗನೇ, ಏನಾಯ್ತಪ್ಪ? ಏನಾಯ್ತು? ಕೆಟ್ಟ ಕನ್ಸೇನಾದ್ರೂ ಬಿತ್ತ? ಬೆಳಗಿನ ಜಾವ ಕಂಡಿದ್ ಕನ್ಸು ನಡೆಯತ್ತಂತೆ. ನೀನೇನ್ ಕನ್ಸ್ಕಂಡೆ ಹೇಳು. ಸರಿ ಬಿಡು, ನೀನ್ ಈ ಟೀ ಕೊಡಿ. ನಿನ್ನ ಹೊಸ ಜೀವನದಲ್ಲಿ ನಾನು ಭಾರವಾಗಿದ್ದೀನಿ. ನನ್ನ ಮರ್ತು ಬಿಡು. ನಿನ್ನ ಮುಂದಿನ ಭವಿಷ್ಯ ತುಂಬ ಚೆನ್ನಾಗಿದೆ. ನೀನು ತುಂಬ ದೊಡ್ಡ ಮಟ್ಟಕ್ಕೆ ಹೋಗಬೇಕು ಅಂತ ದೇವರಲ್ಲಿ ಬೇಡ್ಕೋತೀನಿ. ಅದಕ್ಕೋಸ್ಕರ ನಾವಿಬ್ರು ಇನ್ನು ಮುಂದೆ ಜೀವನದಲ್ಲಿ ಭೇಟಿ ಆಗೋದು ಬೇಡ. ಅರ್ಥ ಮಾಡ್ಕೋ ಉನ್ನಿಕೃಷ್ಣನ್. ಕಳಿಸ್ಬಿಟ್ರಿ ಅಂತ ಗೊತ್ತು, ಆದ್ರೆ ಏನ್ ಮಾಡೋದು? ಇವತ್ತು ಗೌರಿ ಪ್ರೋಗ್ರಾಮ್ ಇದೆಯಲ್ಲ, ಬರ್ದೇ ಇರಕ್ಕಾಗ್ಲಿಲ್ಲ. ರವಿ ಅಣ್ಣ ಬನ್ನಿ. ಅಂಕಲ್, ಒಂದು ವಿಷಯ. ಕರೆಕ್ಟಾಗಿರೋ ಟೈಮ್ಗೆ ನೀವು ಬಂದಿದ್ದೀರಾ. ಏನದು? ಬನ್ನಿ ಹೇಳ್ತೀನಿ. ಹಣೆ ಬರಕ್ಕೆ ಹೊಣೆ ಯಾರು? ಕರೆಕ್ಟ್ ಅಲ್ವಾ ಮಾಮ? ನನ್ನೇ ಹೊರಗಡೆ ಕಳಿಸ್ದಂತಾನೆ. ಇವಾಗೇನಾಯ್ತು? ಸೆಲ್ಫ್ ಗೋಲ್ ಹೊಡೆದು ಅವನೇ ಆಚೆ ಹೋದ. ಇನ್ ಮುಂದೆ ಅವನು ಈ ಮನೆ ಕಡೆ ತಲೆನೇ ಹಾಕ್ಬಾರ್ದು. ಅದೇ ಸದ್ಯಕ್ಕೆ ಈ ವಿಷಯ ಗೌರಿಗೆ ಗೊತ್ತಾಗೋದು ಬೇಡ. ಗೊತ್ತಾದ್ರೆ ಆ ಪ್ರೋಗ್ರಾಮ್ ನಡೆಯಲ್ಲ. ಈ ರೀತಿ ನಡಿಬಾರ್ದು. ಅರ್ಥ ಆಯ್ತಾ? ಛೇ, ಇವ್ರಿನ್ನೂ ಬಂದೇ ಇಲ್ಲ.
ಟೈಮ್ ಆಗ್ತಿದೆ. ಎಲ್ಲಿ ಹೋಗಿದ್ರಿ ನೀವು? ಈಗಲೇ ಲೇಟ್ ಆಗ್ತಿದೆ. ಫಂಕ್ಷನ್ ಸ್ಟಾರ್ಟ್ ಮಾಡಿ. ಸಾರಿ ಅಂಕಲ್, ಪೂಜೆ ಮುಗಿಯೋದಕ್ಕೆ ಲೇಟ್ ಆಯ್ತು. ಪೂಜಾರಿ ತುಂಬಾ ಸ್ಲೋ. ಸರಿ ಸರಿ, ಬೇಗ ನಡೀರಿ, ಹೊರಡಕ್ ಟೈಮ್ ಆಯ್ತು. ಎಲ್ಲರೂ ಬಂದಿದ್ದಾರಾ? ಥ್ಯಾಂಕ್ ಯು. ನೀನ್ ಈ ತರ ಮಾಡೋದು ಸರಿ ಇಲ್ಲ. ಹೇಳಿ ತರ ಈ ತರ ಓಡೋಗ್ಬಾರ್ದು. ನಿನ್ ಸಮಸ್ಯೆಗೆ ಇದೇ ಪರಿಹಾರ ಅನ್ನಿಸ್ತಿದ್ಯಾ? ಪ್ರೀತಿಯ ವಿದ್ಯಾರ್ಥಿನಿಯರೇ, ನಿನ್ ಮನ್ಸಲ್ಲಿರೋದ್ನೆಲ್ಲ ಗೌರಿ ಹತ್ರ ಓಪನ್ ಆಗಿಳಿ, ಆಮೇಲೆ ತೀರ್ಮಾನ ತಗೋ. ಬಾ. ಈಗ ನಾವೆಲ್ಲ ಕಾಯ್ತಾ ಇರುವಂತ ಒಂದು ಕಾರ್ಯಕ್ರಮ ಅಂದ್ರೆ ನಮ್ಮ ಪ್ರೀತಿಯ ಕಾಲೇಜಿನ ವಿದ್ಯಾರ್ಥಿಯಾದ ನಮ್ಮ ಗೌರಿಯ ಹಾಡಿನ ಕಾರ್ಯಕ್ರಮ. ಗ್ರೇಟ್, ಕಂಗ್ರಾಟ್ಸ್. ಇದು ನನ್ಗೊಂದು ಪುನರ್ಜನ್ಮ ಇದ್ದಂಗೆ. ನಿಮ್ದೆಲ್ಲ ಈ ಪ್ರೋತ್ಸಾಹ ನನಗೆ ಮತ್ತೆ ಸಿಕ್ತು. ಇದನ್ನ ನಾನು ಎದುರು ನೋಡೇ ಇಲ್ಲ. ಈ ಪ್ರೋತ್ಸಾಹದಿಂದ ನೀವು ಕೊಟ್ಟಿರೋ ಈ ಕೊಡುಗೆ ನನಗೆ ನನ್ಗಲ್ದೆ ಎಲ್ರಿಗೂ ಸೇರಬೇಕು. ಹಾಳಾಗಿದ್ದ ನನ್ನ ಧ್ವನಿನ ಆಪರೇಷನ್ ಮಾಡಿಸಿ ನನ್ನ ಹಾಡೋ ಥರ ಮಾಡಿದ್ದು ಹರಿ ಮಾತ್ರ. ನನ್ನ ಈ ಹಾಡನ್ನ ಮತ್ತೆ ಹಾಡಕ್ಕೆ ಅವಕಾಶ ಕೊಟ್ಟ ಪ್ರಿನ್ಸಿಪಲ್ ಫಾದರ್ ನನ್ನ ಅಪ್ಪ ಅವರು. ಅಷ್ಟೇ ಅಲ್ಲದೆ ನಾನು ಇನ್ನೊಬ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಇನ್ನೊಬ್ರಿಗೆ ನನ್ನ ಉಣ್ಣಿ ಅವ್ರು ಬೇಡ್ಕೊಂಡಿದ್ದಕ್ಕೆ ಮೋಟಿವೇಶನ್ ಇದ್ದಿದ್ದಕ್ಕೇನೆ ನಾನು ಈ ಥರ ಹಾಡೋಕ್ಕಾಗಿತ್ತು. ನನಗೋಸ್ಕರ ನನ್ನ ಗಂಡ ತುಂಬ ತ್ಯಾಗ ಮಾಡಿರ್ತಾರೆ. ನನ್ನ ಆಪರೇಷನ್ ಈ ಅವಕಾಶಕ್ಕೋಸ್ಕರ ಎಲ್ಲ ಆಸೆಗಳನ್ನು ಅವರದನ್ನು ದೂರ ಮಾಡಿಬಿಟ್ರು. ಒಂದು ಮಗು ಬೇಕಿರೋ ಆಸೆನ ಕೂಡ ನನಗೋಸ್ಕರ ಅವ್ರು ದೂರ ಮಾಡಿದ್ರು. ಜೋಶಿ ಅವ್ರನ್ನ ನೋಡಿ ಡೇಟು ಫಿಕ್ಸ್ ಮಾಡಿದ್ರು. ತುಂಬ ಪೂಜೆ ಮಾಡಿದ್ರು, ಬೇಡ್ಕೊಂಡ್ರು. ಅವ್ರು ನನ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾರೆ. ನನ್ನ ಈ ಹಾಡು ಕೇಳಿದಾಗ ಎಲ್ರಿಗಿಂತ ಸಂತೋಷ ಪಡೋ ಒಂದು ಪಕ್ಷದಲ್ಲಿ ನನ್ನ ಹಸ್ಬೆಂಡೇ ಆಗಿರ್ತಾರೆ. ಆದರೆ ಅವ್ರಿಗೆ ಅವಸರವಾಗಿ ಒಂದು ಜಾಗಕ್ಕೆ ಹೋಗ್ಬೇಕಾಗಿರೋದ್ರಿಂದ ಇವತ್ತು ಅವ್ರಿಗೆ ಇಲ್ಲಿ ಬರೋಕ್ಕಾಗಲಿಲ್ಲ. ನನ್ನ ಎಲ್ಲ ಆಸೆಗಳಿಗೂ ಬೆಳಕಾಗಿದ್ದ ಅವ್ರ ಕಾಲನ್ನ ಹಿಡ್ಕೊಂಡು ನಾನು ಸಂತೋಷ ಪಡ್ತೀನಿ. ನನಗೊಂದು ವಿಷಯ ಹೇಳಬೇಕಿತ್ತು. ಸರಿ ಹೇಳಿ. ಥ್ಯಾಂಕ್ ಯು. ಒಂದು ವಿಷಯನ ನಿಮ್ಮ ಹತ್ರ ನಾನು ಹೇಳಬೇಕು. ಗೌರಿ ಮಾತಿನಲ್ಲಿ ಹೊಗಳಿದಂತ ಉನ್ನಿ ಕೃಷ್ಣನ್ ನಾನೇ.
ನನ್ನ ಈ ಧ್ವನಿ ಕೇಳಿದ್ರೆ ನೀವು ನಗ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮಲ್ಲಿ ನಾನು ಕೇಳ್ಕೊತೀನಿ, ನಾನು ಹೇಳಬೇಕು ಅಂದ್ಕೊಂಡಿರೋ ಒಂದೆರಡು ವಿಷಯಗಳನ್ನ ನೀವು ದಯಮಾಡಿ ಶಾಂತಿಯಿಂದ ಕೇಳಲೇಬೇಕು. ನನ್ನ ಈ ಕರ್ಕಶ ಧ್ವನಿನ ಸ್ವಲ್ಪ ಹೊತ್ತರೆಗೂ ನೀವು ಮರಿಲೇಬೇಕು, ಪ್ಲೀಸ್. ಗೌರಿ ನನ್ನ ಬಗ್ಗೆ ಹೇಳಿದ್ದೆಲ್ಲ ಒಳ್ಳೆ ವಿಷಯಗಳಿಗೆ ನಾನು ಅರ್ಹನಲ್ಲ. ಗೌರಿ ವಾಯ್ಸು ಮತ್ತೆ ಬರಲಿ ಅಂತಲ್ಲ ನಾನು ಬೇಡ್ಕೊಂಡಿದ್ದು, ಪೂಜೆ ಮಾಡಿದ್ದು, ಮತ್ತೆ ಆ ಧ್ವನಿ ಬರಲೇಬಾರ್ದು ಅಂತ. ನನ್ನಂಥ ಒಬ್ಬ ಸಾಧಾರಣ ಮನುಷ್ಯನ ಮುಂದೆ ಗೌರಿಗಿದ್ದಿದ್ದು ಒಂದೇ ಒಂದು ಕೊರತೆ, ಅವಳಿಂದ ಇನ್ಮೇಲೆ ಮಾತಾಡೋದಕ್ಕೆ ಆಗೋದೇ ಇಲ್ಲ ಅನ್ನೋದು ಮಾತ್ರ. ಆ ಕೊರತೆ ಏನಾದರೂ ಇಲ್ಲದೆ ಇದ್ದಿದ್ರೆ ಅವಳ ಮುಂದೆ ನಾನೇನೂ ಇಲ್ಲ ಅಂತ ಅಂದ್ಕೊಂಡು ಭಯ ಪಟ್ಕೊಂಡೆ. ನನ್ನ ಗೌರಿನ ನಾನು ಕಳ್ಕೊತೀನೇನೋ ಅಂತ ಅಂದ್ಕೊಂಡಾಗ ನನ್ನ ಧ್ವನಿಗಿಂತ ಅಸಹ್ಯ ನನ್ನ ಈ ಮನಸ್ಸು ಮಾತ್ರ. ಸ್ಕೂಲಲ್ಲಿ ಕರೆದಾಗ ಅಟೆಂಡೆನ್ಸ್ ಗೆದ್ದು ನಿಂತಾಗ ನಾನು ಮೊದಲನೇ ಸಲ ಅಸಹ್ಯ ಪಟ್ಕೊಂಡೆ. ಟೀಚರು ಫ್ರೆಂಡ್ಸು ಎಲ್ಲರೂ ಸೇರ್ಕೊಂಡು ಆವತ್ತಿಂದ ನನ್ನ ಧ್ವನಿಗೆ ಅಸಹ್ಯ ಪಟ್ಕೊಳ್ಳೋಕೆ ಶುರು ಮಾಡಿದೆ. ಜನ ಇರೋ ಜಾಗದಿಂದ ನಾನು ದೂರನೇ ಇರ್ತಿದ್ದೆ. ಈ ಥರ ಮುಂದೆ ಧ್ವನಿ ಕೊಟ್ಟಿರೋದಕ್ಕೆ ದೇವ್ರಿಗೂ ಕೂಡ ತುಂಬ ಸಲ ನಾನು ಬೈಕೊಂಡ್ಬಿಟ್ಟಿದ್ದೀನಿ. ಆದರೆ ದೇವ್ರು ಕೊಟ್ಟ ವರನೇ ಈ ಧ್ವನಿ ಅಂತ ನನಗಿವಾಗ ಗೊತ್ತಾಯ್ತು. ಕಾರಣ ಯಾರು ಕೇಳಿದ್ರು ಕಿಂಡಲ್ ಮಾಡಿ ನಗೋ ಈ ಧ್ವನಿನೇ ನನ್ನ ಜೀವನದಲ್ಲಿ ಅತಿ ದೊಡ್ಡ ಅದೃಷ್ಟನ ಈ ನನ್ನ ಗೌರಿನ ನನಗೆ ಕೊಡ್ತು. ಈ ಧ್ವನಿ ಇಲ್ಲದೆ ಇದ್ದಿದ್ರೆ ಗೌರಿ ಯಾವತ್ತೂ ನನಗೆ ಸಿಗ್ತಾ ಇರಲಿಲ್ಲ. ನನ್ನ ಮನಸ್ಸಲ್ಲಿ ಇದ್ದಿದ್ದೊಂದು ದೊಡ್ಡ ಕೊರತೆ ಇವಾಗ ಇಲ್ಲಿಟ್ಟು ಗೌರಿ ಮಾತಾಗಿ ಬದಲಾಗಿ ಹೋಯ್ತು. ಅದಕ್ಕೆ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಮನಸ್ಸಲ್ಲಿರೋ ವಿಷಯನ ಇಷ್ಟೊಂದು ಸಮಾಧಾನವಾಗಿ ಕೂತ್ಕೊಂಡು ಕೇಳಿ ದೊಡ್ಡ ಮನಸ್ಸು ತೋರಿಸಿದ್ಕೆ ನಿಮ್ಮೆಲ್ಲರಿಗೂ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ.